ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಕಾಲಗರ್ಭದಲ್ಲಿ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಸಿಹಿ ಮತ್ತು ಕಹಿ ಅಡಗಿದೆ, ಆ ಕಹಿಯನ್ನು ಮತ್ತು ಏನಾದರೂ ಅವಘಡಗಳಿದ್ದರೆ, ಕೆಟ್ಟ ಘಟನೆಗಳಿದ್ದರೆ ಅವನ್ನು ಪರಿವರ್ತನೆ ಮಾಡಿ ಸಿಹಿಯನ್ನಾಗಿ ಹೇಗೆ ನಾವು ಪರಿವರ್ತನೆ ಮಾಡಬಹುದು ಎನ್ನುವ ರಹಸ್ಯ ತಿಳಿಸುವ ಸಂಚಿಕೆಯೇ ವಾರ ಭವಿಷ್ಯ. ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಈ ವಾಹಿನಿಯನ್ನು ಮತ್ತು ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋ ಕೆಳಗಡೆ ನಿಮಗೆ ಬೆಲ್ ಐಕಾನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೂ ಕೂಡ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ, ಆ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಪಾಡ್ಕಾಸ್ಟ್, ಈ ರೀತಿಯ ರಾಶಿ ಭವಿಷ್ಯ, ವಾರ ಭವಿಷ್ಯ ಹಾಗೆ ಪಾಡ್ಕಾಸ್ಟ್ಗಳನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು. ಬನ್ನಿ ವೀಕ್ಷಕರೇ, ಸಂಚಿಕೆಯನ್ನು ಆರಂಭ ಮಾಡೋಣ. ಮೊದಲನೆಯದಾಗಿ ಮೇಷರಾಶಿಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂತಂದರೆ, ಈಗಾಗಲೇ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಲಕ್ಷಾಂತರ ಜನ ನೋಡಿ ದೇವರಿಂದ ನಿರ್ಮಾಣ ಆದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊಂಡು ತಾವು ಜೀವನದಲ್ಲಿ ಸಾಕಷ್ಟು ಏಳಿಗೆಯನ್ನು ಅಭಿವೃದ್ಧಿಯನ್ನು ಕಂಡಿದ್ದಾರೆ. ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ವೀಕ್ಷಕರೇ, ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಯಾರಾದರೂ ಮನೆಯಲ್ಲಿಟ್ಟು ಎಲ್ಲರೂ ಪೂಜೆ ಮಾಡ್ಬೋದು. ನಾವು ಮಾಡ್ಬೋದಾ, ನೀವು ಮಾಡ್ಬೋದಾ, ಏನೂ ಅಭ್ಯಂತರ ಇಲ್ಲ. ಎಲ್ಲರೂ ಮನೆಗೆ ತರಿಸ್ಕೊಂಡು ಪೂಜೆ ಮಾಡ್ಬೋದು. ದೇವರಿಂದ ನಿರ್ಮಾಣ ಆದಂತಹ ಈ ಶ್ರೀಚಕ್ರ ಯಂತ್ರ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿದ್ದಾರೆ ಈ ಯಂತ್ರವನ್ನು. ಇದನ್ನು ತಾವು ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ಮೊದಲನೇ ಫಸ್ಟ್ ಲೆವೆಲಲ್ಲೇ ಸಾಲ ತೊಲಗುತ್ತೆ. ಸಾಲ ಇರೋದಿಲ್ಲ, ಸೋಲಿರೋದಿಲ್ಲ ಅಂತ ಪವರ್ಫುಲ್ ವಸ್ತು. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ, ನಿಮಗೆ ಮದುವೆ ಸೆಟ್ ಆಗುತ್ತೆ, ಹಾಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ನೀವು ಬಯಸಿದ್ದನ್ನು ನಿಮ್ಮ ಮಡಿಲಿಗೆ ತಂದು ಹಾಕುವಂತಹ ಅದ್ಭುತವಾದಂತಹ ಈ ದೈವಿ ನಿರ್ಮಿತ ವಸ್ತುವನ್ನು ನೀವು ಮನೆಗೆ ತರಿಸ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಾನು ಕೂಡ ಕೈಯಲ್ಲಿ ಆ ಫೋಟೋವನ್ನು ಹಿಡಿದಿದ್ದೀನಿ, ಶ್ರೀಚಕ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಅದನ್ನು ತರಿಸ್ಕೊಂಡು ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಜೀವನದ ಸಕಲ ಸಂಕಷ್ಟ ದುರಿತ ಎಲ್ಲಗಳು ನಿವಾರಣೆಯಾಗುತ್ತೆ, ನಿಮಗೆ ಒಳಿತಾಗೋದಕ್ಕೆ ಶುರುವಾಗುತ್ತೆ. ನಂಬರನ್ನು ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ? ದಶಭುಕ್ತಿ ಪ್ರಕಾರ ನಾನು ಜಾತಕವನ್ನು ಅನಲೈಸ್ ಮಾಡಿಕೊಡ್ತೀನಿ. ಈಗಾಗಲೇ ಲಕ್ಷಾಂತರ ಜನ ನನ್ನ ಹತ್ತಿರ ದಶಭುಕ್ತಿ ಪ್ರಕಾರ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಿದ್ದಾರೆ. ಒಂದು ಸಾಲಿಡ್ ರೆಮಿಡಿಯನ್ನು ತೆಗೆದುಕೊಂಡು ಜೀವನದಲ್ಲಿ ಬೆಳಕನ್ನು ಕಾಣ್ತಾ ಇದ್ದಾರೆ. ನನ್ನೊಟ್ಟಿಗೆ ನೀವು ಅಪಾಯಿಂಟ್ಮೆಂಟ್ ಪಡೆದು ಫೋನ್ನಲ್ಲೂ ಕೂಡ ಮಾತಾಡಬಹುದು. ಅಪಾಯಿಂಟ್ಮೆಂಟ್ ಪಡೆದು ಫೋನ್ನಲ್ಲಿ ಮಾತಾಡೋದಕ್ಕೆ, ಜಾತಕ ಪರಿಶೀಲನೆ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗ ನೀವು ವಾಸ್ತು ನೋಡೋದಕ್ಕೆ ನನ್ನನ್ನು ನಿಮ್ಮ ಮನೆಗೆ ಕರೆಸ್ಕೋಬೇಕಾ? ಬರ್ತೀನಿ. ನಿಮ್ಮ ಮನೆಗೆ ಬಂದು ನಿಮ್ಮ ಎದುರುಗಡೆ ನಿಂತ್ಕೊಂಡು ಕೆಡೋದು ಬೇಡ, ಕಟ್ಟೋದು ಬೇಡ, ಆ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಏನು ವಾಸ್ತು ಡಿಫೆಕ್ಟ್ ಇದೆ ಕಂಡು ಹಿಡಿದ್ಬಿಟ್ಟು ನಾನು ವಾಸ್ತು ಸಜೆಷನ್ ಕೊಡ್ತೀನಿ. ಕೆಲವೊಂದು ನೋಡೋದಕ್ಕೆ ಸಿಂಪಲ್ ಆದರೂ ಪವರ್ಫುಲ್ ವಸ್ತುಗಳನ್ನು ಕೊಡ್ತೀನಿ. ಮನೆಯ ಒಂದು ವಾಸ್ತು ವೈಬ್ರೇಷನ್ ಹೆಚ್ಚು ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ತೀನಿ. ವಾಸ್ತುಗೂ ಕರೆಸ್ಕೊಳ್ಳೋದಕ್ಕೆ ಒಂದು ನಿಮ್ಮ ಮನೆ ಇರ್ಬೋದು, ಸ್ಕೂಲ್, ಕಾಲೇಜ್, ಕಮರ್ಷಿಯಲ್ ಪ್ಲೇಸ್ ಇರ್ಬೋದು, ಎಲ್ಲದಕ್ಕೂ ನನ್ನನ್ನು ನೀವು ವಾಸ್ತುಗೆ ಕರೆಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ. ಮೊದಲನೆಯ ರಾಶಿಯನ್ನು ನೋಡ್ಕೊಂಬರೋಣ, ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಸೂರ್ಯ ನೋಡಿ ಕರ್ಕ ರಾಶಿಯಲ್ಲಿ 4ನೇ ಮನೆಯಲ್ಲಿ ಸ್ಥಿತವಾಗಿರುವಂಥದ್ದು. ಚಂದ್ರ ಕರ್ಕ, ಸಿಂಹ, ಕನ್ಯಾ 4, 5, 6 ಈ ಮನೆಯ ಮುಖಾಂತರ ಪಾಸ್ ಆಗುತ್ತೆ. ಅದೇ ರೀತಿ ಬುಧ ಕೂಡ ಕರ್ಕ ರಾಶಿಯಲ್ಲಿ 4ನೇ ಮನೆಯಲ್ಲಿ, ಶುಕ್ರ ಸಿಂಹರಾಶಿಯ 5ನೇ ಮನೆಯಲ್ಲಿ, ಶನಿ ರೆಟ್ರೋಗ್ರೇಡ್ ಆಗಿರುವಂಥದ್ದು ಕುಂಭರಾಶಿ 11ನೇ ಮನೆ, ರಾಹು ಮತ್ತು ಕೇತು ಮೀನದಲ್ಲಿ 12, ಕನ್ಯಾದಲ್ಲಿ 6ನೇ ಮನೆಯಲ್ಲಿ. ಈ ರೀತಿಯಾಗಿ ಮೇಷರಾಶಿಯವರಿಗೆ ಈ ವಾರ ಯಾವೆಲ್ಲ ಫಲಾಫಲಗಳು ಕಾದಿದೆ ಅಂತಂದರೆ, ನಿಮಗೆ ಒಂದು ಸ್ವಲ್ಪ ಎಮೋಷನಲ್ ಬ್ಯಾಲೆನ್ಸ್ ಆಗುತ್ತೆ ಈ ವಾರ. ಲಾಸ್ಟ್ ವೀಕ್ ಏನಾಗಿತ್ತು ಅಂತಂದರೆ, ನಿಮಗೆ ಇದ್ದಕ್ಕಿದ್ದಂತೆ ಸಡನ್ ಆಗಿ ಕೋಪ ಬರುವಂಥದ್ದು, ಕಿರಿಚಾಡುವಂಥದ್ದು, ಅಥವಾ ಬೇರೆಯವರ ಮೇಲೆ ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು, ಏನು ನಮಗೆ ಯಾಕೋ ಮನಸ್ಸು ಸರಿಯಿಲ್ಲ, ಈ ರೀತಿಯಾದಂತಹ ವಾತಾವರಣ ಇತ್ತು. ಆದರೆ ಈ ವಾರ
ನಿಮ್ಮ ಮನಸ್ಥಿತಿ ಒಂದು ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅನ್ನೋ ಥರ ಏನಾದರೂ ಒಂದು ಘಟನೆ ಆಯಿತಾ, ಸರಿ ಆಯಿತು, ಇದನ್ನು ಕೂತು ವಿಚಾರ ಮಾಡಿ ಪರಾಮರ್ಶೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ನಿಮಗೆ ಗ್ರಹಗತಿಗಳು ಸಹಾಯ ಸಹಕಾರ ಕೊಡುತ್ತೆ. ಯಾವುದೇ ರೀತಿಯಾಗಿ ಗಡಿಬಿಡಿಯಾಗಿ ಹರಿಬರಿ ಟೆನ್ಷನ್ನಲ್ಲಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಈ ವಾರ ನೋಡಿ, ಅಳೆದು ತೂಗಿ ಆಲೋಚನೆ ಮಾಡಿ, ಇದು ಸರಿನಾ ಇದು ತಪ್ಪ. ಈ ವಾರ ಏನಾದರೂ ಮೇಷರಾಶಿಯವರು ಗಡಿಬಿಡಿ ಹರಿಬರಿ ಮಾಡಿ ನೀವು ಡಿಸಿಷನ್ ತಗೊಂಡಿದ್ದೇ ಆಗಿದ್ದಲ್ಲಿ ಸ್ವಲ್ಪ ನೀವು ಏಟು ತಿನ್ನಬೇಕಾಗತ್ತೆ. ಏಟು ಇನ್ ದ ಸೆನ್ಸ್ ದೈಹಿಕವಾಗಿ ಅಲ್ಲ, ಒಂದು ಫಿನಾನ್ಸ್ ವಿಷಯದಲ್ಲಿ ಯಾರಿಗೋ ಕಣ್ಣು ಮುಚ್ಚಿ ನೀವು ಸಾಲ ಪತ್ರಕ್ಕೆ ಲೋನ್ಗೆ ಜಾಮೀನು ಹಾಕ್ತೀರಾ, ಅಥವಾ ಸೈಟ್ ಕೊಂಡ್ಕೊಳ್ಳೋಕೆ ಹೋಗಿ ಲೀಗಲ್ ಡಾಕ್ಯುಮೆಂಟ್ಸನ್ನು ನೀವು ಲಾಯರ್ ಹತ್ರ ನೀವು ಅದನ್ನು ವೆರಿಫಿಕೇಷನ್ ಮಾಡಿಸ್ಕೊಳ್ಳದೆ ಅಡ್ವಾನ್ಸ್ ಮಾಡಿಬಿಡೋದು, ಈ ಥರ ಹರಿಬರಿ ಮಾಡಿದರೆ ಅದು ನಿಮಗೆ ಒಂದು ಸ್ವಲ್ಪ ಫೈನಾನ್ಷಿಯಲಿ ಲಾಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ತೋರಿಸ್ತಾ ಇದೆ. ಮೇಷರಾಶಿಯವರಿಗೆ ಯಾವುದೇ ವಿಷಯ ವಿಚಾರ ವಿಮರ್ಶೆ ಏನಾದರೂ ಇರಲಿ, ನೀವು ಒಂದು ಸ್ವಲ್ಪ ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡೋದು ಸೂಕ್ತ ಅಂತ ತೋರಿಸ್ತಾ ಇದೆ. ಅದೇ ರೀತಿ ನಿಮಗೆ ಈ ವಾರ ಕ್ರಿಯೇಟಿವ್ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ, ಸಿನಿಮಾ, ಧಾರಾವಾಹಿ, ಆಮೇಲೆ ಟಿ ವಿ ಚಾನಲ್ ಇರ್ಬೋದು, ಮಾಧ್ಯಮ ಕ್ಷೇತ್ರ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನಿಮಗೆ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ಈ ಸ್ಕ್ರಿಪ್ಟ್ ಬರವಣಿಗೆ ಬರೀತಾರೆ, ಬರವಣಿಗೆಗಾರ ಇರ್ಬೋದು, ರೈಟರ್ಸ್ ಇರ್ಬೋದು, ಸ್ಕ್ರಿಪ್ಟ್ ರೈಟರ್ಸು, ವಾಯ್ಸ್ ಓವರ್ ಆರ್ಟಿಸ್ಟು, ಆ್ಯಕ್ಟಿಂಗು, ಮೇಕಪ್ಪು, ಈ ರೀತಿಯಾಗಿ ಅವೆಲ್ಲ ಕ್ರಿಯೇಟಿವ್ ಕ್ಷೇತ್ರಗಳು. ನಿಮ್ಮ ಒಂದು ಕ್ರಿಯಾಶೀಲತೆಯನ್ನು ಈ ವಾರ ಅದು ಇನ್ನಷ್ಟು ಬ್ರೈಟ್ ಮಾಡುತ್ತೆ, ನಿಮಗೆ ಎಲ್ಲರಿಂದ ಒಂದು ಪ್ರಶಂಸೆ ಬರೋ ಥರ ಮಾಡಿಕೊಡುತ್ತೆ. ಇದ್ರ ಬಗ್ಗೆ ನೀವು ಬೇಕಾದರೆ ನೋಟ್ ಮಾಡಿ. ಈ ಸಂಚಿಕೆ ಮುಗಿದ ನಂತರ ಒಂದು ವಾರ ಆದ ನಂತರ ನೀವೇ ಕಮೆಂಟ್ ಮಾಡ್ತೀರಾ, ಹೌದು ಗುರುಗಳೇ, ಯಾರೆಲ್ಲ ನಾವು ಕ್ರಿಯಾಶೀಲರಾಗಿದ್ದೀವಿ ಅಂದರೆ ಕ್ರಿಯೇಟಿವ್ ಫೀಲ್ಡಲ್ಲಿ ಇದ್ದೀರಿ ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರಿ, ನಮಗೆ ಒಳ್ಳೆ ಅಪ್ರಿಷಿಯೇಷನ್ ಬಂದಿದೆ, ನಮಗೆ ಅಮೌಂಟ್ ಕೂಡ ಅಪ್ರಿಷಿಯೇಷನ್ ರೂಪದಲ್ಲಿ ಧನಲಾಭ ಆಗಿದೆ, ಆಕಸ್ಮಿಕ ಧನಲಾಭ ಅಂತ ಕಮೆಂಟ್ ಮಾಡ್ತೀರಾ. ಅದೇ ರೀತಿ ಈ ವಾರ ನಿಮಗೆ ದಾಂಪತ್ಯದಲ್ಲಿ ಬಹಳ ಹೊಂದಾಣಿಕೆ ಇರುತ್ತೆ, ಬಹಳ ಹೊಂದಾಣಿಕೆ ಇರುತ್ತೆ. ಒಂದು ಈ ವಾರ ರೊಮ್ಯಾಂಟಿಕ್ ವಾರ ಅಂತ ಹೇಳ್ಬೋದು. ಸಂಗಾತಿಯನ್ನು ಕರ್ಕೊಂಡು ಟ್ರಿಪ್ಪಿಗೆ ಹೋಗುವಂಥದ್ದು, ಒಳ್ಳೆ ಹೋಟೆಲಲ್ಲಿ ಊಟ ಮಾಡಿಸುವಂಥದ್ದು, ಸಿನಿಮಾ ವೀಕ್ಷಣೆ ಮಾಡುವಂಥದ್ದು, ಒಳ್ಳೆಯ ಮಧುರ ಕ್ಷಣಗಳನ್ನು ಕಳೆಯುವಂಥದ್ದು ಅಂತ ತೋರಿಸ್ತಾ ಇದೆ. ಹಾಗೆ ವಿಶೇಷವಾಗಿ ಕರಿಯರ್ ಮತ್ತು ಪ್ರೊಫೆಷನ್ ಅಂತ ಬಂದಾಗ ಈ ವಾರ ನೀವು ತುಂಬ ಬ್ಯುಸಿ ಆಗಿರ್ತೀರಾ. ಹೆಚ್ಚು ಕೆಲಸದ ಒತ್ತಡ ಇರುತ್ತೆ. ಕೆಲಸ ನೀವು ಊಹೆ ಕೂಡ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ನಿಮಗೆ ಒಂದು ಪ್ರವಾಹ ಆದಿಯಲ್ಲಿ ಅಂತ ಹೇಳ್ತಾರಲ್ಲ, ಒಮ್ಮೆ ನೀರು ಸಡನ್ನಾಗಿ ಹರಿದು ಬರುತ್ತಲ್ಲ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ತಕ್ಷಣ ನೀರು ಹರಿದು ಬಂದರೆ ಹೇಗೆ ಒಂದು ರೀತಿಯ ಗಾಬರಿ ಆಗುತ್ತೆ, ಅದೇ ರೀತಿ ನಿಮಗೆ ಈ ವಾರ ಕೆಲಸದ ಒತ್ತಡ ಬಂದ್ಬಿಡುತ್ತೆ. ನಾನು ಏನು ಮಾಡಬೇಕು, ಯಾವ ಪ್ರಾಜೆಕ್ಟನ್ನು ತೊಗೋಬೇಕು, ಇದು ಮಾಡಲಾ ಅದು ಮಾಡಲಾ ಹೇಗೆ ಅನ್ನುವಷ್ಟು ನಿಮಗೆ ಹೆವಿ ಕೆಲಸದ ಒತ್ತಡ ಇರುತ್ತೆ. ಅದರಿಂದ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋ ತೋರಿಸ್ತಾ ಇದೆ. ಮುಂದೆ ನಾನು ಹೆಲ್ತ್ ಬಗ್ಗೆ ಕೂಡ ಹೇಳ್ತೀನಿ, ನಿಮಗೆ ಯಾವ ರೀತಿ ಕಾಳಜಿ ತಗೋಬೇಕು ಅಂತ ಹೇಳಿ. ವಿಶೇಷವಾಗಿ ನಿಮಗೆ ಈ ವಾರ ಮನೆಯಲ್ಲಿ ಒಂದು ಒಳ್ಳೆಯ ಮಂಗಳ ಕಾರ್ಯ ಅಂತ ಸೂಚಿಸ್ತಾ ಇದೆ. ಮದುವೆ, ಮುಂಜಿವೆ, ಅದರ ಕುರಿತಾಗಿ ಮಾತುಕತೆ, ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದಾಗಲಿ, ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಒಂದು ಶುಭ ಕಾರ್ಯಗಳಿಗೆ ಬಟ್ಟೆಯನ್ನು ಕೊಂಡುಕೊಳ್ಳೋದಾಗಲಿ, ಈ ರೀತಿಯಾದಂಥ ಬಂಗಾರವನ್ನು ಖರೀದಿ ಮಾಡೋದಾಗಲಿ, ಈ ರೀತಿಯಾದಂತಹ ಬೆಳವಣಿಗೆ ಅಂತ ತೋರಿಸುತ್ತೆ. ಅದೇ ರೀತಿ ಹೆಲ್ತ್ ಅಂತ ಬಂದಾಗ, ಆರೋಗ್ಯ ಅಂತ ಬಂದಾಗ ಈ ವಾರ ನಿಮಗೆ ನಾನು ಆಗಲೇ ಹೇಳಿದ ಹಾಗೆ ಮೆಂಟಲ್ ಸ್ಟ್ರೆಸ್ ಇರುತ್ತೆ, ಮಾನಸಿಕವಾಗಿ ಒತ್ತಡ, ಕೆಲಸ ಜಾಸ್ತಿ ಬರುತ್ತೆ ನಿಮಗೆ. ಹಾಗೆ ಒಂದು ಸ್ವಲ್ಪ ನಿಮಗೆ ಬೆನ್ನು ನೋವು ಬರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ನಿಮಗೆ ಎಸಿಡಿಟಿ, ಆಮೇಲೆ ಒಂಚೂರು ಎದೆ ಉರಿ, ಚೆಸ್ಟ್ ಡಿಸ್ಕಂಫರ್ಟ್ ಬರುತ್ತೆ ನಿಮಗೆ ಎದೆ ಭಾಗದಲ್ಲಿ. ಅದನ್ನು ಇಗ್ನೋರ್ ಮಾಡಬೇಡಿ, ತಕ್ಷಣ ಆಸ್ಪತ್ರೆಗೆ ಹೋಗಿ ತೋರಿಸಿ. ವೀಕ್ಷಕರೇ, ಹೆಲ್ತ್ ಅಂತ ಬಂದಾಗ ನಿಮಗೆ ಒಂದು ಆಸ್ಪತ್ರೆಯನ್ನು ನಾನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಶವಂತಪುರದಲ್ಲಿ ನಿಮಗೆ ಒಂದು ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆ ಅಂತ ಇದೆ. ಅಲ್ಲಿ ಏನಪ್ಪ ಮಾಡ್ತಾರೆ ಅಂತಂದರೆ, ಸುಮಾರು ಜಾಡ್ಯಗಳಿಗೆ ನಿಮಗೆ ನಾಡಿ ಪರೀಕ್ಷೆಯನ್ನು ಮಾಡಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅದಕ್ಕೆ ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ಒಂದು ಅನಾರೋಗ್ಯ ಸಮಸ್ಯೆ ಏನಿದೆ, ಯಾವ ತೊಂದರೆ ಇದೆ, ಅದಕ್ಕೆ ನಿಮ್ಮ ಮುಂದೆನೇ ಅವರು ಔಷಧಿಗಳನ್ನು ತಕ್ಷಣದಲ್ಲೇ ರೆಡಿ ಮಾಡಿ ಕೊಡ್ತಾರೆ. ಉದಾಹರಣೆಗೆ ಆರ್ಥ್ರೈಟಿಸ್ ಇರ್ಬೋದು, ಅದೇ ರೀತಿ ನೋಡಿ ವಿಶೇಷವಾಗಿ ಪ್ಯಾರಲೈಸಿಸ್ ಇರಬಹುದು, ನ್ಯೂರೋ ರಿಲೇಟೆಡ್ ನರಕ್ಕೆ ಸಂಬಂಧಪಟ್ಟಂಥದ್ದಿರ್ಬೋದು, ಅಥವಾ ಮಸ್ಕ್ಯುಲರ್ ಇರಬಹುದು, ಪಾರ್ಕಿನ್ಸನ್ ಇರಬಹುದು, ಅದೇ ರೀತಿ ಮೈಗ್ರೇನ್ ಇರಬಹುದು, ಮತ್ತು ರೆಸ್ಪಿರೇಟರಿ ಉಸಿರಾಟದ ಸಮಸ್ಯೆ ಅಂತ ಹೇಳ್ತೀವಿ, ಕ್ರಾನಿಕ್ ಆಗಿ ಅಸ್ತಮ, ಅದೇ ರೀತಿ ಗ್ಯಾಸ್ಟ್ರಿಕ್ಕಿಗೆ ಸಂಬಂಧಪಟ್ಟಂತಹ
ಆ್ಯಸಿಡ್ ರಿಫ್ಲಕ್ಸ್ ಅಂತ ಹೇಳ್ತೀವಿ, ಅಲ್ಸರ್ ಇರ್ಬೋದು, ಜಾಂಡಿಸು, ಆಮೇಲೆ ಪೈಲ್ಸ್ ಇರ್ಬೋದು, ಅಲರ್ಜಿ ಇರ್ಬೋದು, PCOD, PCOS, ಏನೇ ಸಮಸ್ಯೆ ಇರಲಿ ಒಂದ್ಸಲ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಯನ್ನು ಭೇಟಿ ಮಾಡೋದಕ್ಕೆ ಮರಿಬೇಡಿ. ತಕ್ಷಣ ಆಯುರ್ವೇದ ಆಸ್ಪತ್ರೆಯ ನಂಬರ್ ಮತ್ತು ಪೂರ್ತಿ ವಿವರಗಳನ್ನು ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಒಂದ್ಸಲ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಒಂದು ಏನೇನು ಆರೋಗ್ಯದ ತೊಂದರೆ ಇದೆ ಆ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಅದಕ್ಕೆ ಒಂದು ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಮೇಷರಾಶಿಯವರಿಗೆ ಈ ವಾರ ನಿಮಗೆ ಒಂದು ಸ್ವಲ್ಪ ಬ್ರೀದಿಂಗ್ ಸಮಸ್ಯೆಗಳು ಕಾಣಿಸ್ಕೋಬೋದು. ಪ್ರಾಣಾಯಾಮ, ಅದೇ ರೀತಿ ಆರೋಗ್ಯದ ಒಂದು ಒಳಿತಿಗಾಗಿ ನಡಿಗೆ ಇರ್ಬೋದು, ವ್ಯಾಯಾಮ, ಎಕ್ಸಸೈಸ್ಗಳಿಗೆ ನೀವು ಗಮನ ಕೊಡಬೇಕಾಗತ್ತೆ. ವೀಕ್ಷಕರೇ, ವಿಶೇಷವಾಗಿ ಈ ವಾರ ನಿಮಗೆ ಕೆಂಪು ಬಣ್ಣ ಶುಭ ಫಲ ಕೊಡುತ್ತೆ. ಈಸ್ಟ್, ಪೂರ್ವ ದಿಕ್ಕು ನಿಮಗೆ ಅತ್ಯಂತ ಶುಭ ಇರುತ್ತೆ. ನಂಬರ್ 9 ಶುಭ. ಹಾಗೆ ಮಂಗಳವಾರ ಮತ್ತು ಶುಕ್ರವಾರ ಅತೀ ಶುಭ ಕೊಡುತ್ತೆ. ವೀಕ್ಷಕರೇ, ಕಾಲಕ್ಕೂ ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು, ಸೋಲಿರಬಾರ್ದು ಅಂತಂದರೆ ನಾನು ಮೊದಲಿಗೆ ಹೇಳಿದ ಥರ ನೋಡಿ, ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ಶ್ರೀಚಕ್ರ ಯಂತ್ರವನ್ನು ಮನೆಯಲ್ಲಿ ತಂದು ಪೂಜೆ ಮಾಡೋದಕ್ಕೆ ಶುರು ಮಾಡಿ ವರ್ಷದಿಂದ ವರ್ಷಕ್ಕೆ ನಿಮ್ಮ ಜೀವನ ಹಾಗೇ ಮೇಲ್ಗತಿ ಏಳಿಗೆ ಆಗ್ತಾ ಹೋಗುತ್ತೆ. ಯಾರ ಕಣ್ಣುರಿ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳೋದಿಲ್ಲ. ಮನೆಗೆ ಸಂಪೂರ್ಣ ಶ್ರೀರಕ್ಷೆ ಕೊಡುತ್ತೆ. ಮನೆಯ ಸದಸ್ಯರೆಲ್ಲರಿಗೂ ಒಳ್ಳೇದು ಮಾಡುತ್ತೆ ಶ್ರೀಚಕ್ರ. ಈ ಶ್ರೀಚಕ್ರ ಯಂತ್ರವನ್ನು ಈಗಲೇ ತರಿಸ್ಕೊಳ್ಳೋದಕ್ಕೆ, ಬುಕ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಿಮ್ಮ ಹೆಸರಲ್ಲಿ 30 ರಿಂದ 45 ದಿವಸ ಪೂಜೆ ಮಾಡಿ ನಮ್ಮ ತಂಡ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಮಾಡುತ್ತೆ. ವೀಕ್ಷಕರೇ, ಹಾಗೆ ಈ ವಾರ ನೀವೇನಪ್ಪ ಅಂತಂದರೆ ಮಹಾಮೃತ್ಯುಂಜಯ ಮಂತ್ರ, ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಓಂ ಓಂ ಜೂಂ ಸಹ, ಈ ಮಂತ್ರವನ್ನು ಬೆಳಗ್ಗೆ 11 ಬಾರಿ ಮತ್ತು ಸಂಜೆ 11 ಬಾರಿ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಈಶ್ವರನ ಕೃಪಾ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ನೋಡಿ, ವಿಶೇಷವಾಗಿ ನಾವು ಶ್ರೀಮನ್ನಾರಾಯಣನ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೊರಡುವಂಥವರು, ವ್ಯಾಪಾರ ವ್ಯವಹಾರ ನೌಕರಿಗೆ ಹೊರಡುವಾಗ ಮನೆಯ ಹಿರಿಯ ಸದಸ್ಯರ ಪಾದಕ್ಕೆ, ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಡೋದ್ರಿಂದ ಈ ವಾರ ಹೆಚ್ಚಿನ ಯಶಸ್ಸು ನಿಮಗೆ ಸಿಗುತ್ತೆ. ವೀಕ್ಷಕರೇ, ಇನ್ನೊಂದು ವಿಶೇಷ ಕಿವಿ ಮಾತು ಏನಪ್ಪ ಅಂತಂದರೆ, ಈ ವಾರ ನೀವು ನಿಮ್ಮ ಮನೆಯ ಸದಸ್ಯರ ಆರೋಗ್ಯದ ಒಂದು ಕಾಳಜಿಯನ್ನು ತೆಗೆದುಕೊಳ್ಳಿ. ಒಂದು ಚಿಕ್ಕದು ಒಂದು ಕೋಲ್ಡ್ ಇರ್ಬೋದು, ಜ್ವರ ಇರ್ಬೋದು, ಸಣ್ಣ ಪುಟ್ಟದ್ದೇನಾದರೂ ಬಂದರೂ ಬೇಡ, ನಾವೇನೋ ಇಗ್ನೋರ್ ಮಾಡಿಬಿಡೋಣ, ಆಗತ್ತೆ ವಾಸಿ. ಹಂಗಲ್ಲ, ಅದು ಸ್ವಲ್ಪದ್ದೇ ದೊಡ್ಡದಾಗತ್ತೆ. ಮನೆಯ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಳ್ಳಿ. ಅದೇ ರೀತಿ ಹರಿಬರಿ ಡಿಸಿಷನ್ ತಗೋಬೇಡಿ ಅಂತ ತೋರಿಸ್ತಾ ಇದೆ. ಹಾಗೆ ವೇಗದ ಪ್ರಯಾಣ, ಫಾಸ್ಟಾಗಿ ಬೈಕ್ ಚಾಲನೆ ಮಾಡೋದು, ಕಾರನ್ನು ಚಾಲನೆ ಮಾಡೋದು, ಇಂಥದ್ದು ವೇಗದ ಪ್ರಯಾಣ ಬೇಡ ಅಂತ ತೋರಿಸ್ತಾ ಇದೆ. ಪ್ರಯಾಣದಲ್ಲಿ ಹುಷಾರು, ಜಾಗ್ರತೆ ಅಂತ ತೋರಿಸ್ತಾ ಇದೆ. ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ, ಧೈರ್ಯವಾಗಿ ಮುನ್ನುಗ್ಬೋದು. ಭಗವಂತನ ಒಂದು ಪೂಜೆ ಪುನಸ್ಕಾರ, ಹಾಗೆ ಈಶ್ವರನ ಆರಾಧನೆ, ಶ್ರೀಮನ್ನಾರಾಯಣನ ಆರಾಧನೆ ಈ ವಾರ ಶುಭ ಕೊಡುತ್ತೆ. ತುಳಸಿಗೆ ಪ್ರತಿದಿನ ನೀರು ಹಾಕೋದಕ್ಕೆ ಮರಿಬೇಡಿ. ಈ ಮೇಷರಾಶಿಯವರಿಗೆ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಸೂರ್ಯ ಕರ್ಕ ರಾಶಿಯಲ್ಲಿ 3ನೇ ಮನೆ, ಚಂದ್ರ ನೋಡಿ 4, 5, 6, 7 ಈ ಮನೆಗೆ ಚಲನೆ ಆಗತ್ತೆ. ಸಿಂಹದಿಂದ ವೃಶ್ಚಿಕ ರಾಶಿಯವರಿಗೆ, ಮಂಗಳ ಮಿಥುನ ರಾಶಿಯಲ್ಲಿ 2ನೇ ಮನೆಯಲ್ಲಿ, ಬುಧ ಸಿಂಹ ರಾಶಿಯಲ್ಲಿ ರೆಟ್ರೋಗ್ರೇಡ್ ಆಗ್ತಾ ಇದೆ 4ನೇ ಮನೆ. ಇವೆಲ್ಲ ಒಂದು ಸಂಚಾರದಿಂದ, ಗ್ರಹ ಸಂಚಾರದಿಂದ ಏನಾಗುತ್ತೆ ವೃಷಭ ರಾಶಿಯವರಿಗೆ ಅಂತಂದರೆ, ನಿಮಗೆ ಕೆಲಸದ ಸ್ಥಳದಲ್ಲಿ ನಿಮಗೆ ಟೈಮ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ಒಂದು ಧೈರ್ಯ ಬರುತ್ತೆ. ಉದಾಹರಣೆಗೆ ಏನೋ ಹೇಳ್ತಾರಲ್ಲ, ಇವಾಗ ಟ್ರೈನ್ ಹೋಯಿತು, ನಾವು ಟಿಕೆಟ್ ತೊಗೊಂಡ್ವಿ ಅನ್ನೋ ಥರ. ಆ ಟ್ರೈನ್ ಹೋದ ಮೇಲೆ ಟಿಕೆಟ್ ತೊಗೊಂಡ್ರೆ ಏನು ಉಪಯೋಗ? ನಮಗೆ ಜರ್ನಿನೂ ಆಗಲ್ಲ, ಆಮೇಲೆ ಫೇಲ್ಯೂರ್ ಆಗುತ್ತೆ. ಹಾಗಾಗಿ ಈಗ ವೃಷಭ ರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂದರೆ, ಇವೆಲ್ಲ ಗ್ರಹಗಳ ಸಂಚಾರದಿಂದ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಗ್ರಹ ಸಂಚಾರ, ಗ್ರಹಗತಿಗಳು ಸಪೋರ್ಟ್ ಮಾಡುತ್ತೆ. ಉದಾಹರಣೆಗೆ, ಯಾವುದೋ ಒಂದು ನಿಮ್ಮ ಮನೆಯಲ್ಲಿ ಯಾರಿಗೋ ಮದುವೆ ಸೆಟ್ ಆಗಬೇಕು, ಮಗನಿಗೋ, ಮಗಳಿಗೋ, ಅಣ್ಣನಿಗೋ, ತಮ್ಮನಿಗೋ, ಅಕ್ಕನಿಗೋ, ತಂಗಿಗೋ. ಅದು ಯಾವುದೋ ಒಂದು ಪ್ರಪೋಸಲ್ ಇದೆ, ಒಂದು ಹುಡುಗಿ ಇದೆ, ಮನೆತನ ಚೆನ್ನಾಗಿದೆ, ಎಲ್ಲ ನೋಡೋಕೆ ಚೆನ್ನಾಗಿದ್ದಾರೆ, ಹಾಗೆ ಹೀಗೆ ಎಲ್ಲ ಪ್ರಪೋಸಲ್ಗಳು ಮಾತುಕತೆ ಕೇಳಿ ಬರುತ್ತೆ. ನೀವು ಅವ್ರೇನು ಹೇಳಿರ್ತಾರೆ, ಒಂದು ವಾರದಲ್ಲಿ ನಮಗೆ ಡಿಸಿಷನ್ ತಿಳಿಸಿ ಅಂತ ಹೇಳಿರ್ತಾರೆ. ನೀವೇನು ಮಾಡ್ತೀರಾ, 15 ದಿವಸ ಬಿಟ್ಟು ಡಿಸಿಷನ್ ತೊಗೊಂಡ್ರೆ ಆಮೇಲೆ ಫೋನ್ ಮಾಡಿದರೆ ಅವ್ರು ಹೇಳ್ತಾರೆ, ಇಲ್ಲ ಇದು ಆಲ್ರೆಡಿ ಅದು ಮದುವೆ ಮಾತುಕತೆ ಇನ್ನೊಂದು ಕಡೆ ಸೆಟ್ ಆಗಿದೆ, ಅದು ಪ್ರಪೋಸಲ್ ಆಲ್ರೆಡಿ ಕ್ಲೋಸ್ ಆಗಿದೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಆಗುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಮಕ್ಕಳಿಗೇನಾದರೂ ನೌಕರಿ ಸಿಗೋದಕ್ಕಿದ್ರೆ ಎಲ್ಲೋ ಒಂದು ಕಡೆ ಹೇಳಿರ್ತಾರೆ, ಇಲ್ಲೊಂದು ಕೆಲಸದ ಅವಕಾಶ ಇದೆ, ಅಲ್ಲಿ ಕಳಿಸಿ ಅಪ್ಲಿಕೇಶನ್ ಕೊಡಿಸಿ, ಕೆಲಸ ಸಿಗುತ್ತೆ, ಜಾಬ್ ಸಿಗುತ್ತೆ ಅಂತ. ನೀವೇನೋ ಇಗ್ನೋರ್ ಮಾಡಿ ಆಯಿತು ಒಂದು ವಾರ ಬಿಟ್ಟು ಕಳಿಸೋಣ ಅನ್ನೋಷ್ಟರಲ್ಲಿ ಆ ಪೋಸ್ಟ್ ಫಿಲಪ್ ಆಗಿರುತ್ತೆ.
ನಿಮ್ಮ ಮಗನಿಗೆ ಮಗಳಿಗೆ ಕೆಲಸನೇ ಸಿಗೋದಿಲ್ಲ. ಈ ರೀತಿಯಾದಂಥ ಟೈಮ್ಲಿ ಡಿಸಿಷನ್ ತಗೋಬೇಕು ಈ ವಾರ. ಗ್ರಹಗತಿಗಳು ಸಂಚಾರ ಸಪೋರ್ಟ್ ಮಾಡುತ್ತೆ, ಆದರೂ ಮನುಷ್ಯನ ಪ್ರಯತ್ನ ದೊಡ್ಡದು. ಆತನ ಒಂದು ಛಲದಿಂದ ಬಲದಿಂದ ಎಲ್ಲ ಕೆಲಸ ಕೈಗೂಡುತ್ತೆ. ಭಗವಂತನ ಆಶೀರ್ವಾದ ಇದೆ, ಗ್ರಹಗತಿಗಳ ಸಪೋರ್ಟ್ ಇದೆ ಅಂತ ಹೇಳಿ ನಾವು ನಮ್ಮ ಮನುಷ್ಯ ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಯಾವುದೂ ನಡೆಯೋದಿಲ್ಲ. ಹಾಗಾಗಿ ಈ ವಾರ ವೃಷಭ ರಾಶಿಯವರು ವಿಶೇಷವಾಗಿ ಪ್ರಯತ್ನದಿ ನಮಗೆ ಈ ವಾರ ಅಂತಲ್ಲ, ಎಲ್ಲ ವಾರನೂ ಪ್ರಯತ್ನ ಬೇಕು. ವಿಶೇಷವಾಗಿ ಈ ವಾರ ಎಲ್ಲಿ ನಿಮಗೆ ಅವಕಾಶ ಕಾಣಿಸ್ತು ಪಟ್ಟಂತ ಅದನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಯಾರು ಮಾಧ್ಯಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಇವ್ರಿಗೆಲ್ರಿಗೂ ಈ ವಾರ ಬೊಂಬಾಟ್ ರಿಸಲ್ಟ್ ಬರುತ್ತೆ. ಅದ್ಭುತವಾಗಿದೆ. ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ನೋಡಲಿಕ್ಕಾಗಿ ಈ ವಾರ ನೋಡಿ ಜರ್ನಿ ಅಂತ ತೋರಿಸ್ತಾ ಇದೆ. ಅಂದರೆ ಟ್ರಾವೆಲಿಂಗ್ನಿಂದ ನಿಮಗೆ ಹಣ ಬರುವಂಥದ್ದು. ಅಂದರೆ ನೀವು ಯಾವುದೋ ಒಂದು ಊರಿಗೆ ಹೋಗ್ತೀರಾ, ಬಿಸ್ನೆಸ್ ರಿಲೇಟೆಡ್ ಡಿಸ್ಕಷನ್ ಮಾಡ್ತೀರಾ, ಅಲ್ಲಿ ನಿಮಗೆ ಆ ಒಂದು ಪ್ರಯಾಣದ ಮುಖಾಂತರ ನಿಮಗೆ ಆಕಸ್ಮಿಕ ಧನಲಾಭ, ನಿಮಗೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ನು ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು, ಹೀಗೆ ಜರ್ನಿ ನಿಮಗೆ ಹಣಕಾಸಿನ ಒಂದು ಮೂಲಕ್ಕೆ ಆದಾಯಕ್ಕೆ ದಾರಿ ಮಾಡಿಕೊಡುತ್ತೆ ಎನ್ನುವಂತಹ ಶುಭ ಸೂಚನೆ ತೋರಿಸ್ತಾ ಇದೆ. ಹಾಗಾಗಿ ನೀವು ಜರ್ನಿ ಕೂಡ ಮಾಡ್ಬೋದು, ಧಾರ್ಮಿಕ ಕ್ಷೇತ್ರಗಳಿಗೂ ಭೇಟಿ ಕೊಡ್ಬೋದು, ಪುಣ್ಯಕ್ಷೇತ್ರಗಳಿಗೂ ಭೇಟಿ ಕೊಡ್ಬೋದು, ಕುಟುಂಬ ಸದಸ್ಯರೊಂದಿಗೂ ಕೂಡ ಜರ್ನಿ ಟ್ರಾವೆಲಿಂಗ್ ಅಂತ ತೋರಿಸ್ತಾ ಇದೆ. ಪ್ರಯಾಣದ ವೇಳೆ ಜಾಗ್ರತೆ ಇಂಪಾರ್ಟೆಂಟ್ ಆಗಿ. ನಿಮ್ಮ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಬಂಗಾರ ಇರ್ಬೋದು, ವ್ಯಾಲ್ಯೂಬಲ್ ವಸ್ತುಗಳು ಮಿಸ್ ಆಗುವಂಥ ಸಾಧ್ಯತೆ ಅಂತ ತೋರಿಸ್ತಾ ಇದೆ. ಇಗ್ನೋರೆನ್ಸ್, ಸ್ವಲ್ಪ ಲೇಸಿನೆಸ್ಸಿಂದ ಅದರ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಳಿ. ಈಗ ದಾಂಪತ್ಯ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಚಂದ್ರನ ಚಲನೆಯಿಂದ ಮತ್ತು ಬುಧ ರೆಟ್ರೋಗ್ರೇಡ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ವೈಮನಸ್ಯ, ದಾಂಪತ್ಯದಲ್ಲಿ ವೈಮನಸ್ಯ ಬರುತ್ತೆ. ಅದು 3-4 ದಿವಸ ಗಂಡ ಹೆಂಡತಿ ಮಾತು ಬಿಟ್ಬಿಡೋದು, ಈ ಥರದ್ದೆಲ್ಲ ಒಂದು ಸ್ವಲ್ಪ ಬಿರುಕಿಗೆ ಕಾರಣ ಆಗುತ್ತೆ. ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ನೀವು ಚಂದ್ರನ ಆರಾಧನೆ ಸೋಮವಾರ ದಿವಸ ಈಶ್ವರನ ದೇವಾಲಯದಲ್ಲಿ 1 ಲೀಟ್ರ್ ಒಂದು ಅಭಿಷೇಕಕ್ಕೆ, ರುದ್ರಾಭಿಷೇಕಕ್ಕೆ, ಅದೇ ರೀತಿಯಲ್ಲಿ ಏನು ಅಭಿಷೇಕ ಮಾಡ್ತಾ ಇರ್ತಾರೆ ಕ್ಷೀರಾಭಿಷೇಕ, ಅದಕ್ಕೋಸ್ಕರ ನೀವು ಹಾಲನ್ನು ನಿಮ್ಮ ಕೈಯಾರೆ ನೀವು ದೇಣಿಗೆಯಾಗಿ ದಾನದ ರೂಪದಲ್ಲಿ ಕೊಡೋದ್ರಿಂದ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಅದೇ ರೀತಿ ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ವೀಕ್ಷಕರೇ, ಆರೋಗ್ಯದಲ್ಲಿ ಈ ವಾರ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಮಂಡಿ ಮೊಣಕಾಲು ನೋವು ಕಾಣಿಸಿಕೊಳ್ಳುವಂಥದ್ದು, ಮೆಟ್ಲು ಇಳಿಯುವಾಗ ಸ್ವಲ್ಪ ಕಾಲು ಸ್ಲಿಪ್ ಆಗುವಂಥದ್ದು, ಬಾತ್ರೂಮಲ್ಲಿ ಕಾಲು ಜಾರುವಂಥದ್ದು, ಸ್ವಲ್ಪ ಜಾಗ್ರತೆ ಅಂತ ತೋರಿಸ್ತಾ ಇದೆ. ಆರೋಗ್ಯ ಅಂತ ವಿಷಯ ಬಂದಾಗ ವೀಕ್ಷಕರೇ, ಬೆಂಗಳೂರಿನ ಯಶವಂತಪುರದಲ್ಲಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ಇದೆ. ಸ್ಕ್ರೀನ್ ಮೇಲೆ ನಿಮಗೆ ಎಲ್ಲ ಡೀಟೇಲ್ಸ್ ಕಾಣಿಸ್ತಾ ಇದೆ. ಎಲ್ಲ ರೀತಿಯಾಗಿ ಗ್ಯಾಸ್ಟ್ರಿಕ್ ಇರ್ಬೋದು, ಒಂದು ಚೆಸ್ಟ್ ರಿಲೇಟೆಡ್ ಇರಬಹುದು, ಅದೇ ರೀತಿ PCOD ಇರ್ಬೋದು, ಸ್ಕಿನ್ ರಿಲೇಟೆಡ್ ಡಿಸೀಸ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, BP ಇರ್ಬೋದು, ಅಸ್ತಮಾ ಇರ್ಬೋದು, ಅಲ್ಸರ್ ಇರ್ಬೋದು, ಸರ್ವ ರೀತಿಯ ಕಾಯಿಲೆಗಳಿಗೆ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿ ಅಂಡರ್ ಒನ್ ರೂಫ್ ನೀವು ಒಂದು ಸಲ ಭೇಟಿ ಮಾಡಿ ನೋಡಿ. ಅಲ್ಲಿಗೆ ನಿಮ್ಮ ಎದುರುಗಡೆ ತಕ್ಷಣ ನಿಮ್ಮ ಒಂದು ನಾಡಿಯನ್ನು ಪರೀಕ್ಷೆ ಮಾಡಿ, ನಿಮ್ಮ ಜಾಡ್ಯಗಳಿಗೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಎದುರುಗಡೆ ತಕ್ಷಣದಲ್ಲೇ ಅವರು ಔಷಧಿಯನ್ನು ತಯಾರಿಸಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಈಗ ಆ ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ನೀವು ಆಮೇಲೆ ಕರೆ ಮಾಡಿ ಅಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ತಗೊಂಡು ನೀವು ಅಲ್ಲಿಗೆ ಹೋಗಿ ಬರೋದಕ್ಕೆ ಮರಿಬೇಡಿ ವೀಕ್ಷಕರೇ. ನಿಮ್ಮ ಈ ವಾರ ನಿಮಗೆ ವೃಷಭ ರಾಶಿಯವರಿಗೆ ಬಣ್ಣಗಳನ್ನು ನೋಡಲಿಕ್ಕಾಗಿ ಬಿಳಿಯ ಬಣ್ಣ ಮತ್ತು ಆಕಾಶ ನೀಲಿ ಬಣ್ಣ ಅತ್ಯಂತ ಶುಭ ತರುತ್ತೆ. ಅದೇ ರೀತಿ ನಾರ್ತ್ ಈಸ್ಟ್ ಈಶಾನ್ಯ ದಿಕ್ಕು ಶುಭ ಕೊಡುತ್ತೆ. ನಂಬರ್ 6, 15, 24 ಶುಭ. ನೋಡಿ 6 ಲಕ್ಷ್ಮಿ ನಂಬರ್, ಕುಬೇರನ ನಂಬರ್. ಅದೇ ರೀತಿ ಈ ವಾರ ನೀವು ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಬೆಳಗ್ಗೆ 11 ಸಲ, ಸಂಜೆ 11 ಸಲ ಪಠಣೆ ಮಾಡೋದ್ರಿಂದ ಸಾಲ ತೀರುವ ವ್ಯವಸ್ಥೆ ಆಗುತ್ತೆ. ಸಾಲ ತೀರುವ ವ್ಯವಸ್ಥೆ ಅಂತ ಅಂದ ತಕ್ಷಣ ನೆನಪಾಯಿತು ನೋಡಿ, ಜೀವನದಲ್ಲಿ ಸಾಲ ಇರಬಾರ್ದು, ಸೋಲು ಇರಬಾರ್ದು ಅಂದರೆ ಒಂದು ವಸ್ತುನ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ವೃಷಭರಾಶಿಯವರು ವೀಕ್ಷಕರೇ. ಯಾವುದು ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿರುವಂಥದ್ದು. ಇದನ್ನು ತರಿಸಿ ಮನೆಗಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಸಾಲವನ್ನು ಬೇರೆ ಸಮೇತ ಕಿತ್ತು ಹಾಕುತ್ತೆ. ಜೀವನದಲ್ಲಿ ಇನ್ನೊಂದ್ಸಲ ಸಾಲ ಮಾಡಬಾರ್ದು, ಆ ರೀತಿ ಹಣಕಾಸನ್ನು ಕೊಡುತ್ತೆ. ಕೈ ತುಂಬ ಕೆಲಸ ಇರುತ್ತೆ ನಮಗೆ, ನೌಕರಿ, ವ್ಯಾಪಾರ, ವ್ಯವಹಾರ ಎಲ್ಲವನ್ನ ಸಿದ್ಧಿ ಮಾಡಿಕೊಡುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ, ಎಲ್ಲವೂ ಒಳಿತಾಗುತ್ತೆ. ಈ ಶ್ರೀಚಕ್ರ ಯಂತ್ರವನ್ನು ತರಿಸಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇದಕ್ಕೆ ಈಗಲೇ ನೀವು ಬುಕ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿ 30ರಿಂದ 45 ದಿವಸದೊಳಗಡೆ ಶ್ರೀಚಕ್ರ ಯಂತ್ರವನ್ನು ನಮ್ಮ ತಂಡ ನಿಮ್ಮ ಮನೆಗೆ ಕಳಿಸಿಕೊಡುತ್ತೆ. ವೀಕ್ಷಕರೇ, ಈ ವಾರ ಒಂದು ನೀವು ಏನು ಮಾಡಬೇಕು ಅಂತಂದರೆ ಕಮ್ಯುನಿಕೇಷನ್ ಮಾಡುವಾಗ ಜಾಗ್ರತೆ ಇರಬೇಕು. ಇಮೇಲ್ ಕಮ್ಯುನಿಕೇಷನ್ ಇರ್ಬೋದು, ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡುವಾಗ ಅಥವಾ ಇನ್ನೊಬ್ಬರೊಟ್ಟಿಗೆ ಮಾತನಾಡುವಾಗ ಆ ಕಮ್ಯುನಿಕೇಷನ್ ಏನು ಮಾಡುತ್ತೆ ಅಂದರೆ ಒಂದು ಸ್ವಲ್ಪ
ಸಂಬಂಧಗಳಲ್ಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ನೆರೆಹೊರೆಯವರೊಂದಿಗೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆಗೆ ಬಿರುಕು ಮತ್ತು ಜಗಳ ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆ ಒಂದು ಜಾಗೃತಿ ತಗೊಳ್ಳಿ. ಇನ್ನು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಒಂದು ಬಾರಿ ತುಳಸಿಗೆ ನಮಸ್ಕಾರ ಮಾಡಿಬಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಸಲ ನಮಸ್ಕಾರ ಮಾಡಿ ಮನೆಯಿಂದ ಹೊರಡೋದ್ರಿಂದ ಆ ದಿನದ ಶತ್ರುಕಾಟ ಇರೋದಿಲ್ಲ, ಆಕಸ್ಮಿಕ ಧನಪ್ರಾಪ್ತಿ ಆಗುತ್ತೆ, ಎಲ್ಲ ಕೆಲಸದಲ್ಲಿಯೂ ಕೂಡ ಜಯ ವಿಜಯ ಆಗುತ್ತೆ. ಮನೆಯ ಹೊಸ್ತಿಲ ಹೊರಗಡೆ ರಂಗೋಲಿಯಲ್ಲಿ ಜಯ ವಿಜಯ ಅಂತ ಪ್ರತಿದಿನ ಬರ್ಸೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರಿಗೆ ಸೂರ್ಯ 2ನೇ ಮನೆಯಲ್ಲಿ ಕರ್ಕ ರಾಶಿಯಲ್ಲಿ, ಹಾಗೆ ನಿಮಗೆ ಚಂದ್ರ ಕೂಡ ಸಿಂಹದಿಂದ ವೃಶ್ಚಿಕದವರೆಗೆ 3ನೇಯಿಂದ 6ನೇ ಮನೆಗೆ ಸಂಚಾರ, ಬುಧನ ಸಂಚಾರ ಸಿಂಹರಾಶಿಯಲ್ಲಿ, ಅದೇ ರೀತಿ ನಿಮಗೆ ಅದು ತುಲಾ ರಾಶಿಯಲ್ಲಿ ರೆಟ್ರೋಗ್ರೇಡ್ ಆಗುತ್ತೆ 3ನೇ ಮನೆಯಲ್ಲಿ, ಶುಕ್ರ ಕರ್ಕ ರಾಶಿಯಲ್ಲಿ 2ನೇ ಮನೆಯಲ್ಲಿ ಸಂಚಾರ, ರಾಹುಕೇತು ಮೀನರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ 10 ಮತ್ತು 4ನೇ ಮನೆಯಲ್ಲಿ ಸಂಚಾರ. ಇದೆಲ್ಲದರ ಫಲವಾಗಿ ಮಿಥುನ ರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ರೀತಿಯ ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ. ಇಲ್ಲ, ಈ ಕೆಲಸವನ್ನು ನಾನೇ ಮುಂದೆ ನಿಂತು ಮಾಡ್ತೀನಿ, ನನ್ನ ಬೆನ್ನ ಹಿಂದೆ ಒಂದು ತಂಡವನ್ನು ಕಟ್ಟಿ ನಾನು ಮುನ್ನಡಿತೀನಿ, ಜೀವನದಲ್ಲಿ ಗೆಲ್ತೀನಿ ಅನ್ನುವ ಒಂದು ಛಲ ಬರುತ್ತೆ, ಬಲ ಬರುತ್ತೆ. ಒಂದು ರೀತಿಯ ಮನಸ್ಸು ಹೊಯ್ದಾಟ ಅದು ನಿಂತು ಹೋಗುತ್ತೆ. ಈ ಕೆಲಸದಲ್ಲಿ ನಾನು ಕೈ ಹಾಕಿದರೆ ಗೆಲ್ತೀನ, ಇದು ನನ್ನಿಂದ ಆಗುತ್ತಾ ಎನ್ನುವಂತಹ ಅಂಜಿಕೆ, ಅಳುಕು ಅಥವಾ ಒಂದು ಕಡಿಮೆಯ ಲೋ ಲೆವೆಲ್ ಕಾನ್ಫಿಡೆನ್ಸ್ ಅನ್ನೋದು ಇರೋದೇ ಇಲ್ಲ. ನಿಮಗೆ ಈ ವಾರ ಏನೇ ಕೆಲಸ ಕೊಡಲಿ, ನಾನು ಮಾಡ್ತೀನಿ ಸರ್, ಇದರಲ್ಲಿ ನಾನು ಗೆಲ್ತೀನಿ ಅನ್ನುವಂತಹ ಹುಮ್ಮಸ್ಸು. ಬರೀ ನೀವು ಮಾಡೋದಷ್ಟೇ ಅಲ್ಲ, ನಿಮ್ಮ ಬೆನ್ನಿಗೆ ಒಂದು ತಂಡವನ್ನು ಕಟ್ಟಿಕೊಂಡು ನೀವು ಗೆದ್ದು ತೋರಿಸ್ತೀರಾ. ನಿಮ್ಮ ಸಾಮರ್ಥ್ಯ ಏನು ಅಂತ ಜಗತ್ತಿಗೆ ತೋರಿಸುವಂತಹ ವಾರ ಈ ವಾರ ಮಿಥುನ ರಾಶಿಯವರಿಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಈ ವಾರ ನೋಡಿ, ನಿಮಗೆ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ನಿಂದ, ಅಂದರೆ ನೀವು ಕರೆಕ್ಟಾಗಿ ಕಮ್ಯುನಿಕೇಷನ್ ಇಟ್ಕೋಬೇಕು. ಆಫೀಸು, ವ್ಯಾಪಾರ ಅಥವಾ ಮನೆ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕೂಡ, ಅಯ್ಯೋ ನಾನು ಹೇಳೋದೇ ಮರ್ತುಬಿಟ್ಟೆ, ಆ ಐಟಮ್ ತರಬೇಕಿತ್ತು ಅದನ್ನು ತರಲಿಲ್ಲ, ಅಥವಾ ಅದನ್ನು ತರಬೇಕು ಅಂತ ಇನ್ನೊಬ್ರಿಗೆ ಹೇಳಬೇಕಿತ್ತು, ಅವ್ರಿಗೆ ನಾನು ಹೇಳಲಿಲ್ಲ, ಅವ್ರು ತರಲಿಲ್ಲ. ಈ ರೀತಿಯಾದಂತಹ ಕಮ್ಯುನಿಕೇಷನ್ ಅಚಾತುರ್ಯದಿಂದಾಗಿ ನಿಮಗೇನು ನಿಮ್ಮ ಹತ್ರ ಕಮ್ಯುನಿಕೇಷನ್ ಬರುತ್ತೆ ಪಟ್ಟಂತ ಇನ್ನೊಬ್ರಿಗೆ ಪಾಸ್ ಮಾಡಿ, ಆಗ ನೀವು ಸೇಫ್ ಆಗಿರ್ತೀರ. ನಮ್ಮ ಹತ್ರನೇ ಇಟ್ಕೊಂಡು ಕೂತಿದ್ರೆ ಬೇರೆಯವರು ನಿಮ್ಮ ಹತ್ರ ಬೆರಳು ತೋರಿಸ್ತಾರೆ, ಸರ್ ನಾವು ಅವ್ರಿಗೆ ಹೇಳಿದ್ವಿ ಅವ್ರು ಮಾಡಲಿಲ್ಲ ಅಂತ ನಿಮ್ಮ ತಲೆಗೆ ಅದು ಅಪವಾದ ಬರುತ್ತೆ. ನಿಮ್ಮ ಹತ್ರ ಕಮ್ಯುನಿಕೇಷನ್ ಬಂತು, ಇನ್ನೊಬ್ರಿಗೆ ಪಾಸ್ ಮಾಡಿದ್ರಿ, ಆ ಕೆಲಸ ಎಲ್ಲ ಸರಾಗವಾಗಿ ಆಗುತ್ತೆ. ಆವಾಗ ನೀವು ಹೇಳ್ಬೋದಲ್ಲ, ನನ್ನ ಹತ್ರ ಬಂದಿತ್ತು, ವಿಷಯ ಬಂದಿತ್ತು, ಅದನ್ನು ಅವ್ರಿಗೆ ಮುಟ್ಸಿ ಅಂತ ಹೇಳಿದ್ರು, ಅವ್ರಿಗೆ ಮುಟ್ಸಿದ್ದೀನಿ, ಅದನ್ನು ಅವ್ರು ಮಾಡಲಿಲ್ಲ ಅಂದರೆ ಅವ್ರು ತಪ್ಪಾಗುತ್ತೆ ಹೊರತಾಗಿ ನಾನು ತಪ್ಪಲ್ಲ ಅಂತ ನೀವು ಹೋಗಿ ವಾದ ಮಾಡ್ಬೋದು. ನಿಮ್ಮ ಹತ್ರನೇ ಇಟ್ಕೊಂಡು ಕೂತ್ಕೊಂಡ್ರೆ ಈ ರೀತಿಯಾದಂಥ ಮಿಸ್ಕಮ್ಯುನಿಕೇಷನ್ ಈ ವಾರ ಮಿಥುನ ರಾಶಿಯವರಿಗೆ ತೊಂದರೆ ಕೊಡುತ್ತೆ. ಅದ್ರ ಬಗ್ಗೆ ಜಾಗೃತಿಯಾಗಿ ನೋಡ್ಕೊಳ್ಳಿ. ಮಕ್ಕಳ ಒಂದು ವಿದ್ಯಾಭ್ಯಾಸ, ರ್ಯಾಂಕ್ ತರ್ತಾರೆ, ಮೆಡಲ್ ತರ್ತಾರೆ, ಸ್ಪೋರ್ಟ್ಸಲ್ಲಿ ಗೆಲ್ತಾರೆ, ಎಲ್ಲ ರೀತಿಯ ಖುಷಿ ಮಿಥುನ ರಾಶಿಯವರಿಗಿರುತ್ತೆ. ಈ ವಾರ ದಂಪತಿಗಳಿಗೆ, ತಂದೆ ತಾಯಿಗಳಿಗೆ ಬಹಳ ಖುಷಿ ಕೊಡುತ್ತೆ. ಮಿಥುನ ರಾಶಿಯ ಮಕ್ಕಳಿದ್ದರೆ ಅವರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡೋದಾಗಲಿ, ವಿದೇಶಗಳಿಗೆ ಒಂದು ಹೈಯರ್ ಸ್ಟಡಿ MS ಮುಂತಾದವುಗಳಿಗೆ ತೆರಳುವುದಾಗಲಿ, ಅಥವಾ ಹೈಯೆಸ್ಟ್ ಕ್ವಾಲಿಫಿಕೇಷನ್ಗೆ ಅವರು ಸೆಲೆಕ್ಟ್ ಆಗೋದಾಗಲಿ, ಅಡ್ಮಿಷನ್ ಸಿಗೋದಾಗಲಿ, ಇಂತಹ ಖುಷಿಯ ಸಮಾಚಾರ ಸಿಗುತ್ತೆ. ಮಿಥುನ ರಾಶಿಯವರಿಗೆ ಈ ವಾರ ಮನೆ ರಿನೋವೇಷನ್ ಮಾಡಿಸ್ಕೊತೀರಾ, ಮನೆಗಳಿಗೆ ಹಳೆಯ ಸೋಫಾಗಳನ್ನು ಡಿಸ್ಕಾರ್ಡ್ ಮಾಡಿ ಹೊಸದು ತರೋದು, ಅಥವಾ TV ಸಣ್ಣದಿದೆ ಅಂತ ದೊಡ್ಡ ತರೋದಾಗಲಿ, ನೀವು ಮೊಬೈಲ್ನ ಹೊಸ ಗ್ಯಾಜೆಟ್ಗಳನ್ನು ಖರೀದಿ ಮಾಡೋದಾಗಲಿ, ಅಥವಾ 2 ವೀಲರ್ ಇಂದ ನೀವು 4 ವೀಲರ್ಗೆ ಅಪ್ಗ್ರೇಡ್ ಆಗೋದಾಗಲಿ, ಇಂತಹ ಹೊಸ ಡೆವಲಪ್ಮೆಂಟ್ಗಳು ಮಿಥುನ ರಾಶಿಯವರಿಗೆ ಈ ವಾರ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅದೇ ರೀತಿ ನೋಡಿ, ದಾಂಪತ್ಯದಲ್ಲೂ ಕೂಡ ಕೆಲವೊಂದು ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಮಿಸ್ಕಮ್ಯುನಿಕೇಷನ್ ಆಗಿ ಜಗಳಗಳಿಗೆ ಅದು ಮೂಲ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ವಾದದಲ್ಲಿ ಸೋಲೇಬೇಕು ಅಂದರೆ ಇಬ್ಬರು ಗೆಲುವಾಗುತ್ತೆ. ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ, ಮಂಗಳನ ದೃಷ್ಟಿ ನೇರವಾಗಿ ಬೀಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ತಲೆನೋವು ಹಾಗೆ ನಿದ್ದೆ ಬಾರದೇ ಇರೋದು, ಇಂಥದ್ದೆಲ್ಲವೂ ಕೂಡ ಆಗುತ್ತೆ. ಆರೋಗ್ಯ ಅಂತ ಬಂದಾಗ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಬೆಂಗಳೂರಿನ ಯಶವಂತಪುರದಲ್ಲಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ಇದೆ. ಇಲ್ಲಿ ಹೋದರೆ ನಿಮಗೆ ಒಂದು ಮೈಗ್ರೇನ್ ಇರ್ಬೋದು, ಹೆಡೇಕ್ ಇರ್ಬೋದು, PCOD ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಆಮೇಲೆ ಬೆನ್ನು ನೋವು, ಕೈಕಾಲು ನೋವು, ಆಮೇಲೆ ಗ್ಯಾಸ್ಟ್ರಿಕ್ ಇರ್ಬೋದು, ಏನೇ ಸಮಸ್ಯೆ ಇರಲಿ, ಆರೋಗ್ಯದ ಏನೇ ಸಮಸ್ಯೆ ಇರಲಿ, ನಿಮ್ಮ ನಾಡಿ ಪರೀಕ್ಷೆ ಮಾಡಿ ನಿಮ್ಮ ಒಂದು ತಕ್ಷಣ ಎದುರುಗಡೆ ಔಷಧವನ್ನು ತಕ್ಷಣ ಕೊಡ್ತಾರೆ. ಅದ್ಭುತವಾದಂಥ ಆಸ್ಪತ್ರೆ ಇದೆ. ಸ್ಕ್ರೀನ್ ಮೇಲೆ ತಕ್ಷಣ ಆಯುರ್ವೇದ ಆಸ್ಪತ್ರೆಯ ನಂಬರ್ ಡೀಟೇಲ್ ಬರ್ತಾ ಇದೆ. ನೀವು ಅವರಿಗೆ ಕರೆ ಮಾಡಿ ಅಲ್ಲಿಗೆ ಭೇಟಿ ಕೊಡೋದಕ್ಕೆ
ಮರಿಬೇಡಿ ವೀಕ್ಷಕರೇ. ಇನ್ನೂ ಹೆಚ್ಚಿನ ರೀತಿಯಾಗಿ ಆರೋಗ್ಯದ ತೊಂದರೆಗಳನ್ನು ನೋಡಲಿಕ್ಕಾಗಿ ಈ ವಾರ ಒಂದು ಸ್ವಲ್ಪ ನೀವು ಆರ್ಗ್ಯುಮೆಂಟ್ಗಳಲ್ಲಿ ಭಾಗವಹಿಸ್ತೀರಾ ಜಾಸ್ತಿ. ನಂದೇ ಸರಿ, ನಂದೇ ವಾದ. ನೀವು ರೋಡಲ್ಲಿ ಹೋಗಬೇಕಾದ್ರೆ ಏನೋ ಒಂದು ಸ್ವಲ್ಪ ಫೆಲೋ ಟ್ರಾವೆಲರ್ ಹತ್ರ ಜಗಳ ಮಾಡ್ಕೋಬೋದು, ಅಥವಾ ನೇಬರ್ ಜೊತೆಗೆ ಜಗಳ ಮಾಡ್ಕೋಬೋದು, ಆಫೀಸಲ್ಲಿ ಜಗಳ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ಸ್ವಲ್ಪ ಸಿಟ್ಟನ್ನು ನೆತ್ತಿಗೆ ತಲೆಗೇರಿಸ್ಕೊಳ್ಳೋದ್ರಿಂದ ಒಂಚೂರು BP ವೇರಿಯೇಷನ್ ಆಗುತ್ತೆ. ಅದ್ರ ಬಗ್ಗೆ ಜಾಗ್ರತೆ ಇರಲಿ. ನಿಮಗೆ ಈ ವಾರ ಹಸಿರು ಬಣ್ಣ ಮತ್ತು ತಿಳಿ ಹಳದಿ ಬಣ್ಣ ಶುಭ ಕೊಡುತ್ತೆ. ಫೇವರೇಬಲ್ ಡೈರೆಕ್ಷನ್ ಅಂತಂದರೆ ಪಶ್ಚಿಮ ದಿಕ್ಕು ಶುಭ ಕೊಡುತ್ತೆ. ನಂಬರ್ 5, 14, 23 ಶುಭ ಇರುತ್ತೆ. ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕು ಅಂದರೆ ಬೆಳಗ್ಗೆ ಸಂಜೆ ವಾರ ಪೂರ್ತಿ ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಮಂತ್ರ ಪಠನೆ ಮಾಡೋದ್ರಿಂದ ಶುಭ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ನೀವು ಜಸ್ಟ್ ಒಂದು ಏಲಕ್ಕಿಯ ಚಿಕ್ಕ ಹಸಿರು ಏಲಕ್ಕಿಯ ಕಾಳನ್ನು ಬಾಯಲ್ಲಿ ಹಾಕೊಂಡ್ಬಿಟ್ಟು, ಅಂದರೆ ಆ ಏಲಕ್ಕಿ ಹಸಿರಾಗಿರಬೇಕು. ನೀವು ತಿನ್ನುವಂಥ ಏಲಕ್ಕಿಯ ಹೊರಗಡೆಯ ಸಿಪ್ಪೆಯ ಭಾಗ ಹಸಿರಾಗಿರಬೇಕು. ಹಳದಿ ತಿನ್ನಬೇಡಿ, ಅಷ್ಟು ಎಫೆಕ್ಟ್ ಕೊಡಲ್ಲ. ಹಸಿರು ಏಲಕ್ಕಿ ತೊಗೊಂಡು ಅದನ್ನು ಬಿಡಿಸ್ಕೊಂಡು ಅದರಲ್ಲಿರುವ 2 ಕಾಳನ್ನು ತಿಂದು ಮನೆಯಿಂದ ಹೊರಡೋದ್ರಿಂದ ಆ ಒಂದು ವಾರ ಮಧುರವಾಣಿ ಬರುತ್ತೆ. ಕಮ್ಯುನಿಕೇಷನ್ ಗ್ಯಾಪ್ ಆಗೋದಿಲ್ಲ, ಜಗಳ ಕಡಿಮೆ ಆಗುತ್ತೆ, ನಿಲ್ಲಾಗುತ್ತೆ, ಏನೂ ತೊಂದರೆ ಇಲ್ಲ. ಈ ವಾರ ಸರಾಗವಾಗಿ ಹೋಗುತ್ತೆ. ಲಕ್ಷ್ಮೀ ಪ್ರಾಪ್ತಿ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ವೀಕ್ಷಕರೇ, ಲಕ್ಷ್ಮೀ ಪ್ರಾಪ್ತಿ ಅಂತ ಬಂದಾಗ ನಿಮಗೆ ಕಾಲಕ್ಕೂ ಕೂಡ ಮನೆಯಲ್ಲಿ ಜೇಬಲ್ಲಿ ಸದಾ ಕಂತೆ ಹಣ ತುಂಬಿರಬೇಕು, ಕೈಯಲ್ಲಿ ಒಳ್ಳೊಳ್ಳೆ ಕೆಲಸ ಇರಬೇಕು, ನೌಕರಿಯಲ್ಲಿ ಪ್ರಮೋಷನ್ ಆಗಬೇಕು, ವ್ಯಾಪಾರ ಚೆನ್ನಾಗಿರಬೇಕು ಅಂತಂದರೆ ನೀವು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ಇದು ನಿರ್ಮಾಣ ಆಗಿದೆ. ಇದನ್ನು ಯಂತ್ರವನ್ನು ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದ್ದೀನಿ. ಈ ಯಂತ್ರ ಮನೆಗೆ ಬಂದರೆ ಸಾಕು ವೀಕ್ಷಕರೇ, ಸಾಲ ಅನ್ನೋದನ್ನು ನಿಮ್ಮ ಜೀವನದಿಂದ ಕಿತ್ತು ಹಾಕುತ್ತೆ. ಕೈಯಲ್ಲಿ ಸಾಕಷ್ಟು ಹಣ ಇಟ್ಕೊಂಡು ಜೀವನ ಮಾಡ್ತೀರಾ. ಮನೆಗೆ ಶ್ರೀರಕ್ಷೆ ಕೊಡುತ್ತೆ. ಯಾವುದೇ ಮಾಟ ತಂತ್ರ ಮಂತ್ರ ದೋಷ ಏನೂ ತಟ್ಟದೇ ಇರೋ ಥರ ಇದು ನಿಮಗೆ ಶ್ರೀರಕ್ಷೆ ಕೊಡುತ್ತೆ. ಇದನ್ನು ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ಇದನ್ನು ಬುಕ್ ಮಾಡಿಕೊಂಡು ನಿಮಗೆ 30ರಿಂದ 45 ದಿನ ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿ ನಮ್ಮ ತಂಡ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಗೆ ನೋಡಿ, ನಿಮ್ಮ ರಾಶಿಯಲ್ಲೇ ಸೂರ್ಯ ಸ್ಥಿತನಾಗಿರುವಂಥದ್ದು. ಹಾಗಾಗಿ ನಿಮಗೆ ಈ ವಾರ ಕೆಲವೊಂದು ಡೆವಲಪ್ಮೆಂಟ್ಗಳು ನಡೆಯುತ್ತೆ. ಅದರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಚಂದ್ರ ನಿಮಗೆ 2ನೇ ಮನೆಯಿಂದ 3ನೇ ಮನೆ, ವೃಶ್ಚಿಕ ಅಂದರೆ ಸಿಂಹದಿಂದ ವೃಶ್ಚಿಕದವರೆಗೆ ಟ್ರಾನ್ಸಿಟ್ ಆಗುತ್ತೆ. ಅದೇ ರೀತಿ ಮಂಗಳ ಮಿಥುನ ರಾಶಿ 12ನೇ ಮನೆ, ಬುಧ ಸಿಂಹ ರಾಶಿ ರೆಟ್ರೋಗ್ರೇಡ್ ಆಗಲಿದೆ 2ನೇ ಮನೆ, ಗುರು ಮಿಥುನ ರಾಶಿ ಇಲ್ಲಿ 12ನೇ ಮನೆ, ವೀನಸ್ ಶುಕ್ರ ಕರ್ಕ ರಾಶಿ 1ನೇ ಮನೆ. ಈ ರೀತಿಯಾದಂಥ ಗ್ರಹ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಈ ವಾರ ಒಂದು ರೀತಿಯ ಚಾರ್ಮ್ ಬರುತ್ತೆ. ಸೂರ್ಯನ ಬಲ ನಿಮಗೆ ಈ ವಾರ ಹೆಚ್ಚು ಸೂರ್ಯನ ಆರಾಧನೆ ಮಾಡ್ಕೊಳ್ಳಿ. ವೀಕ್ಷಕರೇ, ಯಾರೆಲ್ಲ ಕರ್ಕ ರಾಶಿಯವರಿದ್ದೀರಿ, ಬೆಳಗ್ಗೆ ಸ್ನಾನ ಪೂಜಾದಿ ನಂತರ ಸೂರ್ಯ ಉದಯ ಆಗುವಂಥ ಸಮಯದಲ್ಲಿ ಒಂದು ತಾಮ್ರದ ಲೋಟದಲ್ಲಿ ಶುದ್ಧವಾದ ಕುಡಿಯ ನೀರು ತಗೊಳ್ಳಿ. ಅದಕ್ಕೆ 18 ಒಣಮೆಣಸಿನಕಾಯಿ ಬೀಜ ಹಾಕ್ಕೊಂಡು ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ಓಂ ರಾಜಾದಿತ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ ಅಂತ ಹೇಳ್ತಾ 11 ಸಾರಿ ಅರ್ಘ್ಯ ಕೊಡಬೇಕು. ಅರ್ಘ್ಯ ಕೊಡೋಷ್ಟರಲ್ಲಿ ಎಲ್ಲ ನೀರು ಮೆಣಸಿನ ಬೀಜ ನೆಲದ ಮೇಲೆ ಬಿದ್ದಿರಬೇಕು. ಆ ಥರ ನೋಡ್ಕೊಳ್ಳಿ. ಇದರಿಂದ ಸೂರ್ಯನ ಆಶೀರ್ವಾದ ನಿಮಗೆ ಪಕ್ಕಾ 100% ಆಗುತ್ತೆ. ಈ ವಾರ ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಯಾಕೆಂದರೆ ನಿಮ್ಮ ಸ್ವಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಸೂರ್ಯನ ಆಶೀರ್ವಾದ ನಿಮಗೆ ಬಹಳ ಬೇಕಾಗುತ್ತೆ ಈ ವಾರ. ಅದನ್ನು ಮರಿಬೇಡಿ. ಸೂರ್ಯನ ಆಶೀರ್ವಾದದಿಂದಲೇ ಈ ಕರ್ಕ ರಾಶಿಯವರಿಗೆ ನಿಮಗೆ ಈ ವಾರ ಏನಾಗುತ್ತೆ ಅಂದರೆ ಚಾರ್ಮ್ ಹೆಚ್ಚಾಗುತ್ತೆ. ಅಂದರೆ ಯಾರಾದರೂ 10 ಜನ ಇದ್ದರೆ ನೀವೇ ಅಲ್ಲಿ ಸೆಂಟರ್ ಪಾಯಿಂಟ್ ಆಗ್ತೀರಾ, ಹೈಲೈಟ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತೀರಾ. ನಿಮ್ಮನ್ನು ಅವರು ಒಂದು ಸ್ವಲ್ಪ ತಿರುಗಿ ನೋಡಬೇಕು, ನಿಮ್ಮ ಹತ್ರ ಏನಾದರೂ ಸಲಹೆ ತಗೋಬೇಕು ಅನ್ನುವ ಒಂದು ಚಾರ್ಮ್ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಲೀಡರ್ಶಿಪ್ ಕ್ವಾಲಿಟಿ ಹೆಚ್ಚಾಗುತ್ತೆ. ವೀಕ್ಷಕರೇ, ನಿಮ್ಮಲ್ಲಿ ಕಾಲಕ್ಕೂ ಕೂಡ ಚಾರ್ಮ್ ಹೆಚ್ಚಾಗಬೇಕು, ಲೀಡರ್ಶಿಪ್ ಕ್ವಾಲಿಟಿ ಬರಬೇಕು, ನಿಮ್ಮ ಕೈ ಮೇಲಾಗಬೇಕು, ಜೀವನದಲ್ಲಿ ಸದಾ ಗೆಲುವಿರಬೇಕು, ಸಾಲ ಅನ್ನೋದಿರಬಾರ್ದು, ಸೋಲು ಅನ್ನೋದಿರಬಾರ್ದು ಅಂತಂದರೆ ಒಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಯಾರು ಕೆಟ್ಟ ಕಣ್ಣು ದೃಷ್ಟಿ ಬಿಟ್ಟರು ನಿಮಗೇನು ತಾಕೋದಿಲ್ಲ, ಮನೆ ಪ್ರೊಟೆಕ್ಷನ್ ಇರುತ್ತೆ, ಸದಾ ಕೈಯಲ್ಲಿ ಹಣ ಇರುತ್ತೆ ಅಂಥ ವಸ್ತು ಯಾವುದಪ್ಪ ಅಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ವೀಕ್ಷಕರೇ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಿಮಗೆ ತಿಂಗಳಿಂದ ತಿಂಗಳಿಗೆ ಜೀವನ ಏರುಗತಿಯಲ್ಲಿ ಏಳಿಗೆ ಅಭಿವೃದ್ಧಿ ಕಾಣಿಸುತ್ತೆ. ಒಳ್ಳೆ ಸೈಟ್ ತಗೋತೀರಾ, ಮನೆ ಕಟ್ಟಿಸ್ತೀರಾ, ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಇನ್ನೊಬ್ಬರು ತಿರುಗಿ ನೋಡಬೇಕು ನಿಮ್ಮನ್ನು, ಏನಪ್ಪ ಇವರು ಈ ಜೀವನದಲ್ಲಿ ಇಷ್ಟು
ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ ಅಂಥೇಳಿ ಶಕ್ತಿಯನ್ನು ಕೊಡುವಂತಹ ಶ್ರೀ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ. ನಿಮಗೆ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಿಮ್ಮ ಹೆಸರಲ್ಲಿ ಈ ಶ್ರೀಚಕ್ರ ಯಂತ್ರವನ್ನು 30 ರಿಂದ 45 ದಿವಸ ಪೂಜೆಯಲ್ಲಿಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ನಮ್ಮ ತಂಡ ಸಹಾಯ ಸಹಕಾರ ಮಾಡುತ್ತೆ. ವೀಕ್ಷಕರೇ, ಮುಂದಿನ ಒಂದು ಭವಿಷ್ಯವನ್ನು ನೋಡಲಿಕ್ಕಾಗಿ ಕರ್ಕ ರಾಶಿಯವರಿಗೆ ಈ ವಾರ ಸ್ವಲ್ಪ ಫಿನಾನ್ಷಿಯಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನೋಡಿ, ಜೀವನದಲ್ಲಿ ಫಿನಾನ್ಷಿಯಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರಲೇಬಾರ್ದು ಅಂದರೆ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿ. ಆದಾಗ್ಯೂ ಕೂಡ ಇನ್ನೂ ನೀವು ತರಿಸ್ಕೊಂಡಿಲ್ಲ ಅಂತಂದರೆ ಫಿನಾನ್ಷಿಯಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ ನೋಡಲಿಕ್ಕಾಗಿ ವೀಕ್ಷಕರೇ, ಸಡನ್ನಾಗಿ ಏನಾಗುತ್ತೆ ಅಂತಂದರೆ ಎಕ್ಸ್ಪೆನ್ಸಸ್ಗಳು ಬಂದ್ಬಿಡುತ್ತೆ. ಅದಕ್ಕೂ ನಾನು ರೆಮಿಡಿ ಹೇಳ್ಕೊಡ್ತೀನಿ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಸಡನ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಮನೆಯ ಸದಸ್ಯರಿಗೆ ಯಾರಿಗೂ ಮೆಡಿಕಲಿ ಎಕ್ಸ್ಪೆನ್ಸಸ್ ಬಂದ್ಬಿಡುವಂಥದ್ದು, ಅಥವಾ ಯಾರೋ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಸಾಲ ಕೇಳುವಂಥದ್ದು, ಅಥವಾ ಯಾವುದೋ ನಿಮ್ಮ ವಾಹನಕ್ಕೆ ಇದ್ದಕ್ಕಿದ್ದಂತೆ ಇಂಜಿನ್ನೇ ಇದಾಯಿತು, ಅದನ್ನು ಹಾಕಿಸ್ಬೇಕು, ದೊಡ್ಡ ಮಟ್ಟದ ಖರ್ಚು ಬರುವಂಥದ್ದು. ಈ ರೀತಿ ಸಡನ್ ಎಕ್ಸ್ಪೆನ್ಸಸ್ ಕರ್ಕ ರಾಶಿಯವರಿಗೆ ಈ ವಾರ ತಲೆನೋವು ತಂದಿಡುತ್ತೆ. ಅದಕ್ಕೆ ನೀವು ಸಜ್ಜಾಗಿರಬೇಕು. ಯಾಕೆಂತಂದರೆ ಆಲ್ರೆಡಿ ನಾನು ಸೂಚನೆ ಕೊಟ್ಟಿರೋದ್ರಿಂದ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ತೀರ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅನ್ನೋ ಥರ ನಡಿಬೇಕು ನಾವು. ಯಾಕೆ ಅದು ಬಂದುಬಿಟ್ಟಿದೆ. ಇವಾಗ ನೀವು 2 ವೀಲರು 4 ವೀಲರು ತೊಗೊಂಡು ಓಡಾಡ್ತೀರಾ, ಅದು ನಿಮಗೆ ಅಗತ್ಯ ಅವಶ್ಯಕತೆ. ಬಟ್ ಇಂಜಿನ್ನೇ ಅದು ಫೇಲ್ ಆಗಿಬಿಟ್ಟಿದೆ, ಹೊಸದೇ ಹಾಕಿಸ್ಬೇಕು ಅಂದರೆ ನಾವು ಅದನ್ನು ಹಾಕಿಸ್ದೆ ಹಾಗೆ ಮೂಲೆಗೆ ನಿಲ್ಸೋಕ್ಕಾಗಲ್ಲ. ಹಾಕಿಸ್ಬೇಕು, ಓಡಾಡಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ಖರ್ಚು ಮಾಡಬೇಕು. ಈ ರೀತಿಯಾದಂತಹ ಸಡನ್ ಎಕ್ಸ್ಪೆನ್ಸಸ್ ಬರುತ್ತೆ. ಅದನ್ನು ಸ್ವಲ್ಪ ನೋಟ್ ಮಾಡಿಟ್ಕೊಂಡಿರಿ. ದಾಂಪತ್ಯದಲ್ಲಿ ನಿಮಗೆ ಒಂದು ರೀತಿಯ ಒಳ್ಳೆಯ ವೈಬ್ರೇಷನ್ ಇರುತ್ತೆ, ಒಳ್ಳೆಯ ಪ್ರಗತಿ ಇರುತ್ತೆ, ಹೊಂದಾಣಿಕೆ ಇರುತ್ತೆ, ಸಂತಾನ ಪ್ರಾಪ್ತಿ. ಯಾರ್ಯಾರು ದಂಪತಿಗಳು ನೋಡಿ, ಕರ್ಕ ರಾಶಿಯವರು ಯಾರೆಲ್ಲ ಸಂತಾನ ಪ್ರಾಪ್ತಿಗಾಗಿ ಹಂಬಲಿಸ್ತಾ ಇದ್ದೀರಿ, ಈ ವಾರ ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಸಿಗುತ್ತೆ. ಅದೇ ರೀತಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಕರ್ಕ ರಾಶಿಯವರು ದಂಪತಿಗಳಿದ್ದರೆ ನಿಮ್ಮ ಮಕ್ಕಳು ಪ್ರೈಸ್ ವಿನ್ ಆಗೋದಾಗಲಿ, ಒಳ್ಳೆಯ ಸ್ಕೋರ್ ಮಾಡೋದಾಗಲಿ, ರ್ಯಾಂಕ್ ತರೋದಾಗಲಿ, ಒಳ್ಳೆಯ ಮೆಡಲ್ಸ್ಗಳನ್ನು ಗೆದ್ದು ತರ್ತಾರೆ. ಒಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಿಂದ ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ತಾರೆ. ಇನ್ನು ಆರೋಗ್ಯ ಅಂತ ಬಂದಾಗ ನಿಮಗೇನಾಗತ್ತಪ್ಪ ಅಂತಂದರೆ, ವಿಶೇಷವಾಗಿ ಈ ವಾರ ಕೆಲವೊಂದು ಗುಪ್ತ ಕಾಯಿಲೆಗಳಂತಂದ್ರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಈ ರೀತಿಯಾದಂತಹ ಒಂದು ಆರೋಗ್ಯ ಕಾಯಿಲೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ವಲ್ಲ ಅನ್ನೋದ್ರ ಮಟ್ಟಿಗೆ ಸ್ವಲ್ಪ ಗುಪ್ತ ಕಾಯಿಲೆಗಳು ನಿಮ್ಮನ್ನ ಕಾಡುತ್ತೆ. ಅದೇ ರೀತಿ ರಸ್ತೆಯಲ್ಲಿ ಜರ್ನಿ ಮಾಡಬೇಕಾದ್ರೆ, ವಿಶೇಷವಾಗಿ ತಾವು 2 ವೀಲರ್ ಓಡಿಸ್ಬೇಕಾದ್ರೆ ಇಬ್ಬರೂ ಕೂಡ ಹೆಲ್ಮೆಟ್ ಧಾರಣೆ ಕಡ್ಡಾಯ. ಮುಂದೆ ವಾಹನ ಚಾಲನೆ ಮಾಡುವಂಥವ್ರು ರೈಡರ್ ಇರ್ಬೋದು, ಹಿಂದ್ಗಡೆ ಪಿಲಿಯನ್ ರೈಡರ್ ಇರ್ಬೋದು, ಇಬ್ಬರೂ ಕೂಡ ನೀವು ಹೆಲ್ಮೆಟನ್ನು ಧಾರಣೆ ಮಾಡಲೇಬೇಕು. ಕಾರಲ್ಲಿದ್ದಾಗ ಸೀಟ್ ಬೆಲ್ಟ್ ಧಾರಣೆ ಮಾಡಿ ಜಾಗ್ರತೆ. ಮುಂದೆ ಡ್ರೈವರ್ ಆಗಿರ್ಬೋದು, ಅವ್ರ ಪಕ್ಕ ಕೂತರಾಗಿರ್ಬೋದು. ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡುವಂಥ ಕರ್ಕ ರಾಶಿಯವರು ಈ ವಾರ ಬಹಳ ಜಾಗ್ರತೆಯಾಗಿರಬೇಕು. ಚಿಕ್ಕ ಪುಟ್ಟ ಅಪಘಾತ ಸಾಧ್ಯತೆ ಅಂತ ತೋರಿಸ್ತಾ ಇದೆ. ಬಹಳ ಕೇರ್ಫುಲ್ ಆಗಿ ಡ್ರೈವ್ ಮಾಡಿ, ಇದ್ರ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಸ್ಪೈಸಿ ಫುಡ್ ಅಂತ ಜಂಕ್ ಫುಡ್ಡನ್ನು ಅವಾಯ್ಡ್ ಪೂರ್ತಿ ಮಾಡಿಬಿಡಿ. ಆರೋಗ್ಯ ಕಾಯ್ಕೊಳ್ಳಿ ಈ ವಾರ. ಇನ್ನು ಆರೋಗ್ಯ ಅಂತ ಬಂದಾಗ ವೀಕ್ಷಕರೇ, ಯಶವಂತಪುರದಲ್ಲಿ ನೋಡಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ಇದೆ. ಅವರು ನಾಡಿ ಪರೀಕ್ಷೆ ಮಾಡಿ ಆರೋಗ್ಯದ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡ್ತಾರೆ. ಒಂದು ಮೈಗ್ರೇನ್ ಇರ್ಬೋದು, PCOD ಇರ್ಬೋದು, ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಆಮೇಲೆ ಇಂಥ ಕಾಯಿಲೆ ಅಂತಲ್ಲ, ಎಲ್ಲ ಕಾಯಿಲೆಗಳಿಗೂ ಅವರು ಸೂಕ್ತವಾದ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂತಹ ತಕ್ಷಣ ಆಯುರ್ವೇದ ಆಸ್ಪತ್ರೆಯ ನಂಬರ್ ಮತ್ತು ವೆಬ್ಸೈಟ್ ಇದೆ, ಡಾಕ್ಟರ್ ನಂಬರ್ ಕಾಣಿಸ್ತಾ ಇದೆ. ಅದಕ್ಕೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಕಾಯಿಲೆಗಳಿಗೆ ದಯಮಾಡಿ ಅವರ ಹತ್ರ ಹೇಳಿಕೊಂಡು ಚಿಕಿತ್ಸೆ ಪಡೆಯೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದೆ ಈ ವಾರ ನಿಮಗೆ ಪಶ್ಚಿಮ ದಿಕ್ಕು ಶುಭ ಕೊಡುತ್ತೆ. ನಂಬರ್ 2, 7, 11 ಲಕ್ಕಿ ನಂಬರ್ ಆಗಿರುತ್ತೆ. ಈ ವಾರ ನಿಮಗೆ ಬೆಳಗ್ಗೆ ಒಂದು ಮಂತ್ರ ಹೇಳ್ಕೊಡ್ತೀನಿ, ರಹಸ್ಯ ಮಂತ್ರ. ಅದನ್ನು ಹೇಳೋದಕ್ಕೆ ಮರಿಬೇಡಿ. ಯಾವುದಪ್ಪ ಅಂದರೆ ಓಂ ಚಂದ್ರಾಯ ನಮಃ ಅಥವಾ ಓಂ ಸೋಮಾಯ ನಮಃ. ಈ ಎರಡರಲ್ಲಿ 2 ಒಂದೇನೆ. ಎರಡರಲ್ಲಿ ಯಾವುದು ನಿಮಗೆ ಈಸಿ ಆಗುತ್ತೆ 11 ಸಲ ಹೇಳ್ಕೊಳ್ಳಿ. ಚಂದ್ರನ ಆಶೀರ್ವಾದ ಪರಿಪೂರ್ಣವಾಗಿ ನಿಮ್ಮ ಮೇಲಿರುತ್ತೆ. ಹಾಗೆ ವಿಶೇಷವಾಗಿ ಈ ವಾರ ಏನಪ್ಪ ಅಂತಂದರೆ, ನೀವು ತುಪ್ಪದ ದೀಪವನ್ನು ಬರುವಂತಹ ಶುಕ್ರವಾರ ನೋಡಿ, ಇನ್ನೇನು ಸಂಪತ್ ಶುಕ್ರವಾರ ಶುರು ಆಗ್ಬಿಡುತ್ತೆ. ಶ್ರಾವಣ ಮಾಸದಲ್ಲಿ ನಮಗೆ 5 ಸಂಪತ್ ಶುಕ್ರವಾರ ಸಿಗುತ್ತೆ. ಸಂಪತ್ ಶುಕ್ರವಾರದ ವಿಶೇಷ ಸಂಚಿಕೆ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಆ ಪಾಡ್ಕಾಸ್ಟನ್ನು ಮಿಸ್ ಮಾಡದೆ ನೋಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಸಂಪತ್ ಶುಕ್ರವಾರ ಎಷ್ಟು ಬರುತ್ತೆ, ತುಪ್ಪದ ದೀಪ, 2 ತುಪ್ಪದ ದೀಪವನ್ನು, ಜೋಡಿ ತುಪ್ಪದ ದೀಪವನ್ನು ಮಾತೆ ಮಹಾಲಕ್ಷ್ಮಿ ಫೋಟೋ ವಿಗ್ರಹದ ಮುಂದೆ ನೀವು ಬೆಳಗಿಸೋದ್ರಿಂದ ಬಹಳ ಲಕ್ಷ್ಮೀ ಕೃಪೆ ಆಗುತ್ತೆ. ಇನ್ನು ನಿಮಗೆ ಕಾಲಕ್ಕೂ ನಿಮಗೆ ಲಕ್ಷ್ಮೀ ಕೃಪೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸೋದಕ್ಕೆ ಮರಿಬೇಡಿ. ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ
ಮರಿಬೇಡಿ ವೀಕ್ಷಕರೇ. ಈ ವಾರ ನಿಮಗೆ ಒಂದು ರಿಸ್ಕ್ ಏನಂತಂದರೆ, ಕರ್ಕರಾಶಿಯವರಿಗೆ ಹಣವನ್ನು ಸಾಲದ ರೂಪದಲ್ಲಿ ಕೊಡೋದನ್ನು ತಪ್ಪಿಸಿ. ಈ ವಾರ ಏನಾದರೂ ಸಾಲದ ರೂಪದಲ್ಲಿ ಹಣ ಕೊಟ್ಟರೆ ಅದು ಬರುವಂಥದ್ದು ತುಂಬ ನಿಧಾನಗತಿಯಲ್ಲಿ ಬರುತ್ತೆ ಅಂತ ಸೂಚಿಸ್ತಾ ಇದೆ. ಹಾಗಾಗಿ ಸಾಲವನ್ನು ತೆಗೆದುಕೊಂಡ್ರೂ ನಿಧಾನಗತಿಯಲ್ಲಿ ತೀರಿಸ್ತೀವಿ, ರೀಪೇ ಮಾಡ್ತೀವಿ. ಅಥವಾ ನಾವು ಕೊಟ್ಟರು ಅದು ವಾಪಸ್ ಬರೋದು ಕೂಡ ಸ್ವಲ್ಪ ಅಂದರೆ ತುಂಬ ನಿಧಾನ ಆಗುತ್ತೆ ಅಂತ ತೋರಿಸ್ತಾ ಇದೆ. ಇದ್ರ ಬಗ್ಗೆ ಜಾಗ್ರತೆ ವಹಿಸಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯ ಗ್ರಹಗಳ ಚಲನವಲನವನ್ನು ನೋಡಲಿಕ್ಕಾಗಿ ಸೂರ್ಯ ಕರ್ಕರಾಶಿಯಲ್ಲಿ 12ನೇ ಮನೆ, ಚಂದ್ರ ನೋಡಿ ಸಿಂಹದಿಂದ ವೃಶ್ಚಿಕಕ್ಕೆ ಟ್ರಾನ್ಸಿಟ್ ಆಗುತ್ತೆ. ಇಲ್ಲಿ ಒಂದು ಅಂಶವನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಚಂದ್ರ ಸಿಂಹರಾಶಿಯಿಂದನೇ ತನ್ನ ಚಲನೆಯನ್ನು ಆರಂಭ ಮಾಡೋದ್ರಿಂದ ಯಾವೆಲ್ಲ ಒಂದು ಈ ವಾರದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಮಂಗಳ ಮಿಥುನ ರಾಶಿ 11ನೇ ಮನೆ, ಬುಧ ಸಿಂಹರಾಶಿ ರೆಟ್ರೋಗ್ರೇಡ್ ಆಗಿದೆ 1ನೇ ಮನೆ. ಇವೆಲ್ಲ ಒಂದು ಚಲನವಲನವನ್ನು ನೋಡಲಿಕ್ಕಾಗಿ ಈ ವಾರ ಏನಾಗುತ್ತೆ ಜೀವನದಲ್ಲಿ, ಮೊದಲಿಗೆ ನಾವು ಕರಿಯರ್ ಮತ್ತು ಪ್ರೊಫೆಷನ್ ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ ಅನ್ನೋದಿರುತ್ತೆ. ಚಂದ್ರನೇ ನಿಮ್ಮ ಮೂಲ ಮನೆಯಿಂದ ಸ್ಥಾನದಿಂದ ಚಲನೆ ಮಾಡುತ್ತಲ್ಲ. ಯಾಕೆಂದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹೇಗೆ ಸಿಂಹ ವೃಶ್ಚಿಕ, ಸಿಂಹದಿಂದ ವೃಶ್ಚಿಕ ನಿಮಗೆ 1ನೇ ಮನೆಯಿಂದನೇ ಅದು 1, 2, 3, 4ನೇ ಮನೆಗೆ ಅದು ಪಾಸ್ ಆಗುತ್ತೆ. ಹಾಗಾಗಿ ಚಂದ್ರ ಇದ್ದಕ್ಕಿದ್ದಂತೆ ಸಡನ್ ಆಗಿ ಕೋಪ ಬರುವಂಥದ್ದು, ಅಥವಾ ಯಾರಾದರೂ ನಿಮ್ಮ ಆಫೀಸ್ ಕೊಲೀಗ್ಸ್ ನಿಮ್ಮನ್ನು ಒಂಚೂರು ಟೀಸ್ ಮಾಡುವಂಥದ್ದು, ಡಿಸ್ಟರ್ಬ್ ಮಾಡುವಂಥದ್ದು, ಬೇಕು ಅಂತಲೇ ನಿಮ್ಮ ಕೆಲಸಕ್ಕೆ ಅವರು ಅಡೆತಡೆ ಮಾಡುವಂಥದ್ದು, ಇಂಥ ಘಟನಾವಳಿಗಳಾಗುತ್ತೆ. ಹಾಗಾಗಿ ಈಗ ಮೂಲ ಮಂತ್ರ, ರಹಸ್ಯ ಮಂತ್ರ ಏನು ಹೇಳ್ಕೊಟ್ಟಿದ್ದೀನಿ, ಚಂದ್ರನೇ ನಿಮ್ಮ ಮೂಲ ಸ್ಥಾನದಿಂದ ಆತ ಪ್ರಯಾಣ ಬೆಳೆಸೋದ್ರಿಂದ 4ನೇ 1, 2, 3, 4 ಈ ರೀತಿಯಾಗಿ ನೀವು ಒಂದು ಸ್ವಲ್ಪ ಸಮಾಧಾನ ತಗೋಬೇಕು. ಈ ವಾರ ತಾಳ್ಮೆಯೇ ಮೂಲ ಮಂತ್ರ, ಸಮಾಧಾನವೇ ಮೂಲ ಮಂತ್ರ ಅಂತ ಇದ್ದಾಗ ಈ ವಾರ ನೀವು ಸಮಾಧಾನವಾಗಿ ಗೆಲ್ಲಬಹುದು. ಅದೇ ರೀತಿ ನೋಡಿ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಡಿಸಿಷನ್ ತಗೊಳ್ಳೋದ್ರಲ್ಲಿ ನಮಗೆ ಒಂದು ಸ್ವಲ್ಪ ಅಡೆತಡೆ ಬರುತ್ತೆ. 2 ಡಬಲ್ ಯೋಚನೆಗಳು ಬರುತ್ತೆ. ಇದು ತೆಗೆದುಕೊಳ್ಳಬಹುದಾ ಬೇಡವಾ, ಇದನ್ನು ಮಾಡೋಣವಾ ಬೇಡವಾ ಅನ್ನೋಂಥದ್ದು ಫ್ಲಿಕ್ರಿಂಗ್ ಮೈಂಡ್ ಬರುತ್ತೆ. ಅದು ಒಂದು ಸ್ವಲ್ಪ ಅದು ಹೇಳ್ತಾರಲ್ಲ, ಯಾಕೆ ಈ ಥರ ಆಗ್ತಾ ಇದೆ, ಇದನ್ನು ಮಾಡಲಾ ಬೇಡವಾ ಎನ್ನುವರ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದನ್ನು ಚಂದ್ರ ಕ್ರಿಯೇಟ್ ಮಾಡುವಂಥದ್ದು, ಬುಧ ಕ್ರಿಯೇಟ್ ಮಾಡುವಂಥದ್ದು. ಹಾಗಾಗಿ ಈ ವಾರ ನೀವು ಯಾವ ಮೇಜರ್ ಡಿಸಿಷನನ್ನು ತಗೋಬೇಡಿ, ಹೋಲ್ಡ್ ಮಾಡಿ. ಶ್ರಾವಣ ಮಾಸ ಆರಂಭ ಆಗಿದೆ. ಹಾಗಾಗಿ ಆರಾಮಾಗಿ ದೇವರ ಆರಾಧನೆ, ಪೂಜೆ, ಪ್ರಾರ್ಥನೆ ನಿಮ್ಮ ಕೆಲಸದಲ್ಲಿ ತೊಡಕೊಳ್ಳಿ. ಯಾರಾದರೂ ಏನಾದರೂ ನಿಮ್ಮನ್ನ ಸಿಟ್ಟಿಗೆ ಎಬ್ಸಿದರೆ, ಕೋಪ ತರಿಸೋದಕ್ಕೆ ಟ್ರೈ ಮಾಡಿದರೆ ಕೂಲಾಗಿರಿ, ಶಾಂತವಾಗಿ ಸಮಾಧಾನವಾಗಿ ಈ ವಾರವನ್ನು ಕಳೆದು ಬಿಡಿ. ಯಾವ ತೊಂದರೆಯೂ ಬರೋದಿಲ್ಲ. ಅದೇ ರೀತಿಯಾಗಿ ಹಣಕಾಸಿನ ಸ್ಥಿತಿಗತಿ ನೋಡಲಿಕ್ಕಾಗಿ ಒಳ್ಳೆಯ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ, ಡೆವಲಪ್ಮೆಂಟ್ ಕಾಣಿಸುತ್ತೆ. ಹಲವಾರು ಮೂಲಗಳಿಂದ ಆದಾಯವನ್ನು ಕೂಡ ನೀವು ಗಳಿಸುವಂಥ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ಅದೇ ರೀತಿ ದಾಂಪತ್ಯದಲ್ಲಿ ನೋಡಲಿಕ್ಕಾಗಿ ಒಂದು ಸ್ವಲ್ಪ ಕೋಲ್ಡ್ ವಾರ್ ಅಂತ ತೋರಿಸ್ತಾ ಇದೆ. ಅಂತಂದರೆ ದಂಪತಿಗಳಲ್ಲಿ ವಾಗ್ಯುದ್ಧ ನಡೆಯುವಂಥದ್ದು. ಆಲ್ರೆಡಿ ನಾನು ಹೇಳಿದ್ದೀನಿ, ನಿಮ್ಮ ಡಿಸಿಷನ್ ಮೇಕಿಂಗಲ್ಲಿ ಒಂದು ಸ್ವಲ್ಪ ಫ್ಲಕ್ಚುಯೇಷನ್ ಇರುತ್ತೆ. ಇದು ಮಾಡಬೇಕಾ ಮಾಡಬಾರ್ದಾ, ಅದು ನಿಮ್ಮ ಹೆಂಡತಿಗೆ ಅಥವಾ ಗಂಡನಿಗೆ ಸಿಟ್ಟು ತರಿಸುವಂಥದ್ದು. ನಾನು ಹೇಳ್ತೀನಿ, ನೀವು ಡಿಸಿಷನ್ನೇ ತಗೋತಾ ಇಲ್ಲ, ಈ ವಾರ ಅಂತೀರಾ, ಮುಂದಿನ ವಾರ ಅಂತೀರಾ, ಅಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ಚಿಕ್ಕ ಪುಟ್ಟ ವಿಷಯಗಳಿಗೆ ಸ್ವಲ್ಪ ಜಗಳ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಒಂಚೂರು ನೋಡ್ಕೊಳ್ಳಿ. ಹಾಗಾಗಿ ಅದರಿಂದ ನೀವು ಹೊರಗಡೆ ಬರೋದಕ್ಕೂ ಕೂಡ ನಾನು ಮಂತ್ರವನ್ನು ಕೂಡ ಹೇಳ್ಕೊಡ್ತೀನಿ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಈ ವಾರ ನಿಮಗೆ ಒಂದು ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಅಂತ ತೋರಿಸ್ತಾ ಇದೆ. ನಿದ್ದೆ ಕಡಿಮೆ, ಅದೇ ರೀತಿ ಹೊರಳಾಡಿದರೂ ಕೂಡ ನಿದ್ದೆ ಬರಲ್ಲ. ಮತ್ತು ಕಣ್ಣಿಗೆ ಸಂಬಂಧಪಟ್ಟದ್ದು ಐ ಸ್ಟ್ರೈನ್ ಅಂತ ತೋರಿಸ್ತಾ ಇದೆ. ಈಗ ನೋಡಿ ಹೆಲ್ತ್ ಅಂತ ಬಂದಾಗ ಕಣ್ಣಿನ ವಿಷಯ ಇರ್ಬೋದು, ಸ್ಲೀಪ್ ಡಿಸಾರ್ಡರ್ ಇರ್ಬೋದು, ಇದಕ್ಕೆಲ್ಲ ಅದ್ಭುತವಾಗಿ ಬೆಂಗಳೂರಿನ ಒಂದು ವಿಶೇಷವಾಗಿ ನಾನೊಂದು ಆಸ್ಪತ್ರೆಯನ್ನು ಸಜೆಸ್ಟ್ ಮಾಡ್ತೀನಿ ವೀಕ್ಷಕರೇ. ಯಶವಂತಪುರದಲ್ಲಿರುವಂತಹ ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ಇದೆ. ಇಲ್ಲಿಗೆ ಹೋದರೆ ನಿಮಗೆ ಸ್ಲೀಪ್ ಡಿಸಾರ್ಡರ್ಗೆ, ನಿದ್ದೆನೇ ಬರ್ತಾ ಇಲ್ಲ ಗುರುಗಳೇ, ನಾವು ಹೊರಳಾಡ್ತೀವಿ, ಕಣ್ಣಿನ ಸಮಸ್ಯೆ ಇದೆ, ನಮಗೆ ಗ್ಯಾಸ್ಟ್ರಿಕ್ ಇದೆ, ನಮಗೆ ಮಂಡಿ ಮೊಣಕಾಲು ನೋವಿದೆ, ನಮಗೆ ಮೈಗ್ರೇನ್ ಇದೆ, ಏನೇ ಸಮಸ್ಯೆ ಇರಲಿ ತಕ್ಷಣ ಆಯುರ್ವೇದ ಆಸ್ಪತ್ರೆ. ಸ್ಕ್ರೀನ್ ಮೇಲೆ ನಿಮಗೆ ವಿಳಾಸ, ಫೋನ್ ನಂಬರು, ಹಾಗೆ ಅಡ್ರೆಸ್ ಎಲ್ಲವನ್ನು ತೋರಿಸ್ತಾ ಇದ್ದೀವಿ. ಅದಕ್ಕೊಂದ್ಸಲ ಕಾಲ್ ಮಾಡಿ ಅಲ್ಲಿನ ಡಾಕ್ಟರಿಗೆ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಅದ್ಭುತವಾದಂಥ ಚಿಕಿತ್ಸೆ ಕೊಡ್ತಾರೆ. ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಹೋಗಿ ಬರೋದಕ್ಕೆ ಮರಿಬೇಡಿ ವೀಕ್ಷಕರೇ. ಈ ವಾರ ಅದೇ ರೀತಿ ನೀವು ಒಂದು ಸ್ವಲ್ಪ ಈ ಒಂದು ಹೊರಗಡೆಯ ಜಂಕ್ ಫುಡ್ ಆಗಲಿ, ಒಳ್ಳೆ ಕಲರ್ ಫುಡ್ ನೀವು ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಿಬಿಡ್ಬೇಕು, ತಿಂದುಬಿಡಬೇಕು ಅಂಥ ಆಹಾರ ಪದಾರ್ಥದತ್ತ ನೀವು ಅಟ್ರಾಕ್ಷನ್ ಆಗಿ ತಿಂತೀರಾ. ಅದು ಆಯಿಲಿ ಫುಡ್ ಇರುತ್ತೆ. ಆಮೇಲೆ ಅದಕ್ಕೆ ಆರ್ಟಿಫಿಷಿಯಲ್ ಕಲರ್ ಹಾಕಿರ್ತಾರೆ, ಅಜಿನೋಮೋಟೋ ಹಾಕಿರ್ತಾರೆ, ಹೊಟ್ಟೆ ಗುಡುಗುಡು. ಇದೇ ರೀತಿ ನಿಮಗೆ ಈ ಥರ ಸಮಸ್ಯೆ ಆಗುತ್ತೆ. ಅದ್ರ ಬಗ್ಗೆ ನೀವು ಜಾಗ್ರತೆ ವಹಿಸಿ ಒಂದು ಸ್ವಲ್ಪ ಆರೋಗ್ಯದತ್ತ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ. ಈ ವಾರ ನಿಮಗೆ ನೋಡಿ ಬಂಗಾರದ ಬಣ್ಣ,
ಬಂಗಾರದ ಬಣ್ಣ ಮತ್ತು ಕಿತ್ತಳೆಯ ಬಣ್ಣ ಶುಭ ಕೊಡುತ್ತೆ. ಸೌತ್ ಈಸ್ಟ್ ಅದ್ಭುತ ಯಶಸ್ಸು ಕೊಡುತ್ತೆ. ನಂಬರ್ 1, 5, 9 ಶುಭ ಕೊಡುತ್ತೆ. ಈ ವಾರ ಓಂ ನಮಃ ಶಿವಾಯ ಬೆಳಗ್ಗೆ 108 ಸಲ, ಸಂಜೆ 108 ಸಲ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಮುಂದೆ ಬರುವಂತಹ ವಿಘ್ನಗಳನ್ನು, ಬಂದು ನಿಂತಹ ವಿಘ್ನಗಳನ್ನು ಈಶ್ವರ ಆ ಒಂದು ದಾರಿಯಿಂದ ಸರಿಸುವಂಥ ಕೃಪಾಶೀರ್ವಾದ ನಿಮ್ಮ ಮೇಲಾಗತ್ತೆ. ಹಾಗೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ನಾನು ಪ್ರತಿ ವಾರ ಹೇಳ್ತಾ ಇರ್ತೀನಿ ಸಿಂಹರಾಶಿಯವರಿಗೆ, ಈ ವರ್ಷ ಪೂರ್ತಿ ಇದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ. ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ಒಂದು ತಾಮ್ರದ ಲೋಟದಲ್ಲಿ 18 ಒಣಮೆಣಸಿನಕಾಯಿ ಬೀಜವನ್ನು ಹಾಕ್ಕೊಂಡು ಓಂ ರಾಜಾದಿತ್ಯಾಯ ನಮ ಓಂ ರಾಜಾದಿತ್ಯಾಯ ನಮ ಅಂತ ಅರ್ಘ್ಯ ಕೊಡೋದ್ರಿಂದ ನಿಮಗೆ ವಾರ ಪೂರ್ತಿ ಶತ್ರು ಕಾಟ ಇರೋದಿಲ್ಲ. ನೀವು ಕೈ ಹಾಕಿದ ಕೆಲಸದಲ್ಲಿ ಜಯ ವಿಜಯ ಇರುತ್ತೆ. ವೀಕ್ಷಕರೇ, ನಿಮಗೆ ಇನ್ನೂ ಪೂರ್ತಿ ಒಂದು ರಹಸ್ಯವನ್ನು ಹೇಳ್ಕೊಡ್ತೀನಿ. ಜೀವನದಲ್ಲಿ ಸಾಲ ಇರಬಾರ್ದು, ಸೋಲಿರಬಾರ್ದು. ನೀವು ಕೈ ಹಾಕಿದ ಕೆಲಸದಲ್ಲಿ ಜಯ ಇರಬೇಕು, ನಿಮ್ಮ ಕೈ ಮೇಲಾಗಬೇಕು ಅಂತಂದರೆ ಒಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಅದೇನಪ್ಪ ಅಂತಂದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಹೌದು ವೀಕ್ಷಕರೇ, ಸಿಂಹರಾಶಿಯವರು ಯಾರು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಾರಾಯಣ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೋ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಈಶ್ವರ ಪಾರ್ವತಿಯರ ಶಕ್ತಿ ಇರುತ್ತೆ. ಅದ್ಭುತವಾದಂಥ ಯಂತ್ರ. ಇದರಲ್ಲಿ 13 ರಹಸ್ಯ ತ್ರಿಕೋನಗಳಿರುತ್ತೆ. ನೀವೇನಾದರೂ ಸಿಂಹರಾಶಿಯವರು ಇದನ್ನು ಪೂಜೆ ಮಾಡ್ತಾ ಬಂದರೆ ನಿಮ್ಮನ್ನು ಹಿಡಿದು ನಿಲ್ಲಿಸುವಂಥ ಶಕ್ತಿ ಯಾರಿಗೂ ಇರೋದಿಲ್ಲ. ನೀವು ಆನೆ ನಡೆದಿದ್ದೆ ಹಾದಿ ಅನ್ನೋ ರೀತಿಯಲ್ಲಿ ಜೀವನದಲ್ಲಿ ಅದ್ಭುತ ಪ್ರಗತಿ ಕಾಣ್ತೀರಾ. ಸೈಟು, ಮನೆ, ವಾಹನ, ಧನಕನಕ ಸಂಪತ್ತು ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ. ಅಂತಹ ಅದ್ಭುತ ಯಂತ್ರವನ್ನು ಮನೆಗೆ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗಲೇ ಈ ಸಂಚಿಕೆ ನೋಡಿ ತಕ್ಷಣ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ ನಮ್ಮ ತಂಡ ಇದನ್ನು ಪೂಜೆಗಿಟ್ಟು 30 ರಿಂದ 45 ದಿವಸಗಳಲ್ಲಿ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವಾರ ನೋಡಿ ಸೂರ್ಯ 11ನೇ ಮನೆ ಕರ್ಕ ರಾಶಿ, ಚಂದ್ರನ ಸಂಚಾರ 12ರಿಂದ 3ನೇ ಮನೆಗೆ ಸಾಗುತ್ತೆ, ಸಿಂಹದಿಂದ ವೃಶ್ಚಿಕ. ಅದೇ ರೀತಿ ಮಂಗಳ ಮಿಥುನ ರಾಶಿ, ಬುಧ ಸಿಂಹ ರಾಶಿ, ಜುಪಿಟರ್ ಗುರು ಮಿಥುನ ರಾಶಿ, ಹಾಗೆ ಶುಕ್ರ 11ನೇ ಮನೆ ಕರ್ಕ ರಾಶಿ. ಈ ಎಲ್ಲ ಗ್ರಹಗಳ ಸಂಚಾರದಿಂದ ನೋಡಲಿಕ್ಕಾಗಿ ಏನಾಗುತ್ತೆ ನಿಮಗೆ ಕನ್ಯಾ ರಾಶಿಯವರಿಗೆ ಅಂತಂದರೆ, ಯಾರ್ಯಾರು ಸರ್ಕಾರಿ ಕೆಲಸದಲ್ಲಿದ್ದೀರಿ ನಿಮಗೆ ಒಂದು 50-50 ಅಂದರೆ ಸಿಹಿನೂ ಇದೆ ಕಹಿನೂ ಇದೆ. ವಾರದ ಮೊದಲನೆಯ 3-4 ದಿವಸ ಬಹಳ ಸಿಹಿ ಬಂದ್ಬಿಡುತ್ತೆ. ಪ್ರಮೋಷನು, ಇನ್ಕ್ರಿಮೆಂಟು, ಪ್ರಮೋಷನ್ ವಿತ್ ಟ್ರಾನ್ಸ್ಫರು, ಈ ರೀತಿಯಾದಂಥ ಶುಭ ಸಮಾಚಾರ, ಅಪ್ರಿಷಿಯೇಷನ್. ಕೊನೆಯ ವಾರದ 2-3 ದಿವಸ ಒಂಚೂರು ಮನಸ್ಸಿಗೆ ಮೇಲಾಧಿಕಾರಿಯಿಂದ ಒಂದು ಸ್ವಲ್ಪ ಕಿರುಕುಳ, ಬೈಗುಳ, ಅಥವಾ ನೀವೇ ಏನೋ ಒಂದು ಅಜಾಗರೂಕತೆಯಿಂದ ಅಥವಾ ಇಗ್ನೋರೆನ್ಸಿಂದ ತಪ್ಪು ಮಾಡಿದ್ದು ಡಾಕ್ಯುಮೆಂಟ್ ಅದು ನಿಮ್ಮ ಮೇಲಾಧಿಕಾರಿಗೆ ನೋಡಿ ನಿಮಗೆ ಬೈಯುವಂಥದ್ದು, ಈ ರೀತಿಯಾದಂಥ ಏನೋ ಘಟನೆಗಳು ನಡೆಯುತ್ತೆ. ಹಾಗಾಗಿ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಾಗಲಿ ಎಲ್ಲರೂ ಕೂಡ ಒಂದು ಸ್ವಲ್ಪ, ಯಾರ್ಯಾರು ಕನ್ಯಾ ರಾಶಿಯವರಿದ್ದೀರಿ ಒಂದು ಸ್ವಲ್ಪ ಫುಲ್ ಅಲರ್ಟ್. ಏನಪ್ಪ ನನಗೆ 3-4 ದಿವಸ ಬಹಳ ಖುಷಿ ಬಂತು, ಸಿಹಿ ಬಂತು ಅಂತ ಮೈ ಮರೆತು ಬಿಡೋದಲ್ಲ. ಅದು ನಿಮಗೆ ವಾರದ ಇನ್ನು ಉಳಿದ 3-4 ದಿವಸದಲ್ಲಿ ಒಂದು ಸ್ವಲ್ಪ ಬೈಗಳು ತಿನ್ನೋದಕ್ಕೆ ಕಾರಣ ಆದರೂ ಆಗಬಹುದು. ಹಾಗಾಗಿ ಅದರ ಬಗ್ಗೆ ಜಾಗೃತಿಯಾಗಿ ನೋಡ್ಕೊಳ್ಳಿ. ಆಮೇಲೆ ವಿಶೇಷವಾಗಿ ಏನಾಗುತ್ತೆ ಅಂತಂದರೆ, ನಿಮಗೆ ಶನಿ ರೆಟ್ರೋಗ್ರೇಡ್ ಆಗಿದ್ದು 6ನೇ ಮನೆಯಲ್ಲಿ ಏನಾಗುತ್ತೆ, ನಿಮಗೆ ಒಂದು ರೀತಿಯ ಸಾಲವನ್ನು ತೀರಿಸೋದಕ್ಕೆ ದಾರಿ ಕೊಡುತ್ತೆ. ಶುಭ ಸಮಾಚಾರ, ಕನ್ಯಾ ರಾಶಿಯವರಿಗೆ ಈ ವಾರ ಸಾಲ ತೀರಿಸುವಂತಹ ಒಂದು ಶುಭ ಗಳಿಗೆ ಕೂಡಿ ಬಂದಿದೆ. ಋಣಮುಕ್ತ. ಹಬ್ಬ ಎಷ್ಟು ದಿವಸದಿಂದ ಒದ್ದಾಡ್ತಾ ಇದ್ದೆ, ಸಾಲನೇ ತೀರ್ತಾ ಇರಲಿಲ್ಲ, ಸಾಲ ತೀರುವಂಥ ಗಳಿಗೆ ಬಂದಿದೆ ಅಂತೇಳಿ ಖುಷಿ ಪಡ್ತೀರಾ ವೀಕ್ಷಕರೇ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಜೀವನ ಪೂರ್ತಿ ಸಾಲ ಇರಬಾರ್ದು, ಸೋಲಿರಬಾರ್ದು ಅಂತಂದರೆ, ಈಗ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಜೀವನದಲ್ಲಿ ಒಂದು ಚೂರ್ನೂ ಸಾಲ ಇರಲ್ಲ. ಕೈಯಲ್ಲಿ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ. ಕೆಲಸ, ಅದ್ಭುತವಾದಂಥ ಕೆಲಸ ಕೈಯಲ್ಲಿರುತ್ತೆ. ಕೆಲಸ, ನೌಕರಿ, ವ್ಯಾಪಾರ, ವ್ಯವಹಾರ ಭರ್ಜರಿಯಾಗಿ ನಡೆಯುತ್ತೆ. ಸೈಟ್ ಕೊಂಡ್ಕೊಳ್ತೀರಾ, ಮನೆ ಕಟ್ತೀರಾ. ನಿಮ್ಮನ್ನು ಯಾರು ಹಿಡಿದು ನಿಲ್ಲಿಸೋ ಶಕ್ತಿ ಇರೋದಿಲ್ಲ. ಅಂತಹ ಹುಮ್ಮಸ್ಸು, ಒಂದು ಜೀವನದಲ್ಲಿ ಪ್ರಗತಿ. ಮನೆಗೆ ಯಾರು ಮಾಟ ಮಂತ್ರ ತಂತ್ರ ಮಾಡಿಸಿದ್ರು ನಾಟೋದೇ ಇಲ್ಲ. ಅಂತಹ ವಸ್ತು ಮನೆಗೆ ತರಿಸ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಮೆಸೇಜ್ ಮಾಡಿ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ. ನಿಮ್ಮ ಹೆಸರಲ್ಲಿ 30 ರಿಂದ 45 ದಿವಸ ಇಟ್ಟು ಪೂಜೆ ಮಾಡಿ, ಹೋಮ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ನಮ್ಮ ತಂಡ ನಿಮಗೆ ಸಹಾಯ ಸಹಕಾರ ಕೊಡುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಈ ವಾರ ಹಣಕಾಸು, ನಾನು ಹೇಳಿದ್ದೀನಿ, ಹಣಕಾಸು ಯಥೇಚ್ಛವಾಗಿ ಬರುತ್ತೆ. ಅದರ ಜೊತೆಗೆ ಖರ್ಚಿಗೆ ದಾರಿಗಳು ಓಪನ್ ಆಗಿ ನಿಂತಿರುತ್ತೆ. ಹಿಂಗೆ ಬಂತು ಹಿಂಗೋಯ್ತು. ಹಾಗಾಗಿ ಖರ್ಚಿನ ಮೇಲೆ ನಿಗಾ ಇಡಬೇಕಾಗತ್ತೆ. ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಸ್ವಲ್ಪ ವಿಘ್ನಗಳು ಬರಬಹುದು. ಹೇಗೆ ಅಂತಂದರೆ, ಇನ್ನೇನು ಎಕ್ಸಾಮ್ ಇದೆ, ಮಗನಿಗೆ ಸ್ವಲ್ಪ ಜ್ವರ ಬಂದ್ಬಿಡ್ತು, ಮಗಳಿಗೆ ಜ್ವರ ಬಂತು, ಅಯ್ಯೋ ಒಂದು ಪೇಪರ್ ಮಿಸ್ ಆಯಿತು, ಅಥವಾ ಇನ್ನೇನೋ ಅವರು ಸ್ಪೋರ್ಟ್ಸಲ್ಲಿ ಕೈಗೆ ಕಾಲಿಗೆ ಗಾಯ ಮಾಡ್ಕೊಂಬಂದರು, ಎಕ್ಸಾಮ್ ಬೇರೆ ಇದೆ. ಹೀಗೆ ವಿದ್ಯಾರ್ಜನೆಯಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ
ವಿಘ್ನಗಳು ಅಡೆತಡೆಗಳು ಅಂತ ಕಾಣ್ತಾ ಇದೆ. ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಅದೇ ರೀತಿ ನಿಮ್ಮ ದಾಂಪತ್ಯದಲ್ಲಿ ನೋಡಲಿಕ್ಕಾಗಿ ಕೇತುವಿನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಬಿಸಿ ಬಿಸಿ ವಾಗ್ಯುದ್ಧಗಳು ನಡೆಯುತ್ತೆ. ನೀವು ಹಾಗೆ ನೀವು ಹೀಗೆ, ಆ ಮನೆ ಕೆಲಸ ಮಾಡೋದಿಲ್ಲ, ಅದು ತರೋದಿಲ್ಲ, ಇದು ಮಾಡೋದಿಲ್ಲ, ದಂಪತಿಗಳಲ್ಲಿ ಒಂದು ಸ್ವಲ್ಪ ಫುಲ್ಲು ಜಗಳ ಪೀಕಿಗೆ ಹೋಗುವಂಥದ್ದು. ದಯಮಾಡಿ ಇಬ್ಬರಲ್ಲಿ ಒಬ್ಬರು ಸೋತ್ರೆ ಇಬ್ಬರು ಗೆದ್ದಂಗೆ ದಾಂಪತ್ಯ ಉಳಿಯುತ್ತೆ. ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳೋದು ಸೂಕ್ತ. ಇನ್ನು ಆರೋಗ್ಯ ಅಂತ ಬಂದಾಗ ಈ ವಾರ ನಿಮಗೆ ಕೇತು ಮೊದಲನೇ ಮನೆಯಲ್ಲಿ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ಗಳಿಗೆ ದಾರಿ ಮಾಡಿಕೊಡುತ್ತೆ. ಆ ಕನ್ಫ್ಯೂಷನ್ಗಳು ಮತ್ತು ಮೈನರ್ ನರ್ವ್ಸ್ ಸಿಸ್ಟಮ್ಗೆ ಒಂದು ರೀತಿಯ ನರಕ್ಕೆ ಸಂಬಂಧಿಸಿದ್ದು, ಕೈಕಾಲು ಜೋಮ್ ಹಿಡಿಯುವಂಥದ್ದು, ಯಾವುದೋ ಒಂದು ಮೈಗ್ರೇನು, ಮಗದೊಂದು ನೋಡಿ, ಈ ನರಗಳಿಗೆ ಸಂಬಂಧಿಸಿದಂಥ ರೋಗ ಅಂತಂದರೆ ನರ್ವ್ ಸಿಸ್ಟಮ್ಗೆ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ತಕ್ಷಣ ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಚಿಕಿತ್ಸೆ ಸಿಗುತ್ತೆ. ಬರೀ ನರ್ವ್ ಸಿಸ್ಟಮ್ಗೆ ಮಾತ್ರ ಅಲ್ಲ, ನಿಮಗೆ ಮೈಗ್ರೇನ್ ಇರ್ಬೋದು, ಎಸಿಡಿಟಿ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, PCOD ಇರ್ಬೋದು, PCOS ಇರ್ಬೋದು, ಎಲ್ಲ ಒಂದು ಕಾಯಿಲೆಗಳಿಗೂ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಸ್ಕ್ರೀನ್ ಮೇಲೆ ಕಾಣಿಸುವಂಥ ತಕ್ಷಣ ಆಯುರ್ವೇದ ಆಸ್ಪತ್ರೆಯ ಈ ನಂಬರ್ಗೆ ಈಗಲೇ ತಾವು ಕರೆ ಮಾಡಿ ನಿಮ್ಮ ಒಂದು ಏನು ಕಾಯಿಲೆ ಇದೆ ಡಾಕ್ಟರ್ ಬಳಿ ಹೇಳ್ಕೊಂಡು ಸೂಕ್ತ ಚಿಕಿತ್ಸೆ ಪಡೆಯೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ವಾರ ಏನಾಗುತ್ತೆ ಅಂದರೆ ನಿಮಗೆ ವಿಶೇಷವಾಗಿ ಒಂದು ಸ್ವಲ್ಪ ಸ್ಟ್ರೆಸ್, ಕೆಲಸದ ಒತ್ತಡದಿಂದ ಸ್ಟ್ರೆಸ್ ಇರುತ್ತೆ. ಒಂದು ಸ್ವಲ್ಪ ನಿಮಗೆ ಈ ವಾರ ನಿದ್ರಾಹೀನತೆ ಕಾಡುವಂಥದ್ದು. ನಿದ್ರೆ ಬರೋದಿಲ್ಲ, ಹೊರಳಾಡ್ತೀರಾ, ನಿದ್ರೆ ಬರೋದಿಲ್ಲ ಅಂತ ಮೊಬೈಲ್ ನೋಡೋದು, ಮೊಬೈಲ್ ನೋಡ್ತೀನಿ ಅಂತ ನಿದ್ರೆ ಬಾರದೇ ಇರೋದು, ನೆಕ್ಸ್ಟ್ ಡೇ ಎದ್ಬಿಟ್ಟು ಕಣ್ಣೆಲ್ಲ ಕೆಂಪಗಾಗಿರುತ್ತೆ, ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಇರೋದಿಲ್ಲ. ಇಂಥ ಒಂದು ವಿಶೇಷವಾದಂಥ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಈ ವಾರ ನಿಮಗೆ ನೋಡಿ, ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣ, ಕ್ರೀಮ್ ಅಂತ ನೋಡಿದ್ದೀರಲ್ಲ, ಕ್ರೀಮ್ ಬಣ್ಣ, ನಿಮಗೆ ಕೆನೆ ಬಣ್ಣ ಅಂತ ಹೇಳ್ತೀವಿ, ಅದು ತುಂಬ ಒಂದು ಶುಭ ಕೊಡುತ್ತೆ. ನಾರ್ತ್ ವೆಸ್ಟ್ ಶುಭ 3, 5, 14 ಈ ನಂಬರ್ ನಿಮಗೆ ಶುಭ ಕೊಡುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಯಥೇಚ್ಛವಾಗಿ ಬೆಳಗ್ಗೆ 108 ಸಲ, ಸಾಯಂಕಾಲ 108 ಸಲ ಹೇಳೋದ್ರಿಂದ ನಿಮಗೆ ಶುಭ ಫಲ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ ತುಲಾರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿಗೆ ಸೂರ್ಯ ಕರ್ಕ ರಾಶಿಯಲ್ಲಿ 10ನೇ ಮನೆ, ಸಿಂಹದಿಂದ ವೃಶ್ಚಿಕದವರೆಗೆ ಚಂದ್ರ 11ರಿಂದ 2ನೇ ಮನೆಗೆ ಸಾಗ್ತಾನೆ, ಮಂಗಳ 9ನೇ ಮನೆ, ಬುಧ ಸಿಂಹರಾಶಿಯಲ್ಲಿ ರೆಟ್ರೋಗ್ರೇಡ್ ಆಗುತ್ತೆ 11ನೇ ಮನೆ. ಈ ರೀತಿಯಾದಂತಹ ಇನ್ನುಳಿದ ಗ್ರಹ ಸಂಚಾರಗಳ ಚಲನವಲನ ಪರಿವರ್ತನೆಯಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಪ್ರೊಫೆಷನ್ ಅಂದರೆ ಒಂದು ನೀವೇನು ನೌಕರಿಯನ್ನು ಮಾಡ್ತೀರಾ, ಖಾಸಗಿ ಇರಬಹುದು, ಮಾಧ್ಯಮ ಕ್ಷೇತ್ರ ಇರಬಹುದು, ಅದೇ ರೀತಿ ನೀವು ಯಾವುದೇ ಕೆಲಸದಲ್ಲಿ ಒಂದು ಎಜುಕೇಷನ್ ಸೆಕ್ಟರ್ ಇರಬಹುದು, ಒಂದು ಮೀನುಗಾರಿಕೆ, ಹೈನುಗಾರಿಕೆ, ಕೃಷಿ, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿರಿ, ನಿಮ್ಮ ವೃತ್ತಿ, ವ್ಯಾಪಾರ, ವ್ಯವಹಾರ, ನೌಕರಿ ಈ ವಾರ ಶೈನ್ ಆಗಲೇಬೇಕು. ತುಂಬ ಅಂದರೆ ತುಂಬ ಶೈನ್ ಆಗ್ತೀರಾ. ಈ ವಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಒಂದು ರೆಪ್ಯುಟೇಷನ್ ಸಿಗುತ್ತೆ, ಇನ್ಕ್ರಿಮೆಂಟ್ ಸಿಗುತ್ತೆ, ಹೈಕ್ ಸಿಗುತ್ತೆ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ, ನೌಕರಿಯಲ್ಲಿ ನಿಮಗೆ ಪದೋನ್ನತಿ ಅಂತಂದರೆ ಇನ್ಕ್ರಿಮೆಂಟ್ ಆಗುತ್ತೆ, ಅದರ ಜೊತೆಗೆ ಪ್ರಮೋಷನ್ ವಿತ್ ಟ್ರಾನ್ಸ್ಫರ್ ಆಗುತ್ತೆ. ನಿಮಗೆ ಯಾವಾಗಲೂ ಕೂಡ ಈ ಒಂದು ಗ್ರಹ ಸಂಚಾರದಿಂದ ಏನಾಗುತ್ತೆ ಅಂದರೆ ಶೈನ್ ಇನ್ ಯುವರ್ ಕರಿಯರ್ ಅಂತ ತೋರಿಸುತ್ತೆ. ಅಂದರೆ ನಿಮ್ಮ ಕರಿಯರಲ್ಲಿ, ವ್ಯಾಪಾರ ವ್ಯವಹಾರ ನೌಕರಿಯಲ್ಲಿ ನೀವು ಬೆಳಗೋದಂದ್ರೇನು, ನಿಮ್ಮ ಒಂದು ಕೆಲಸದ ಒಂದು ಪ್ರಭೆ ಏನಿರುತ್ತೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ, ಎಲ್ಲರೂ ನಿಮ್ಮನ್ನು ಹುಡುಕಿ ಬಂದು ಅಪ್ರಿಷಿಯೇಷನ್ ಮಾಡ್ತಾರೆ. ಆ ರೀತಿಯಾದಂಥ ಒಂದು ಶುಭ ಸಮಾಚಾರ ಇದೆ. ತುಲಾರಾಶಿಯವರಿಗೆ ಮೊದಲೇ ನಾನು ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ವಾರ ನೀವು ಗುರುಗಳ ಆಶೀರ್ವಾದ ಹೆಚ್ಚಿನ ರೀತಿಯಲ್ಲಿ ಪಡಿಬೇಕು ಅಂತಂದರೆ ಮನೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ನಿಮಗೆ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಒಂದು ಪೂಜೆ ಮಾಡಿ. ಅದೇ ರೀತಿಯಲ್ಲಿ ಗುರುದೇವ ದತ್ತರಿರ್ಬೋದು, ಶ್ರೀಧರ ಸ್ವಾಮಿಗಳಿರ್ಬೋದು, ಸ್ವಾಮಿ ಕೊರಗಜ್ಜ ಇರ್ಬೋದು, ಸಾಯಿಬಾಬಾ ಇರ್ಬೋದು, ಈ ರೀತಿಯಾಗಿ ಗುರುಗಳ ಅನುಗ್ರಹ ಆಶೀರ್ವಾದವನ್ನು ಈ ವಾರ ಹೆಚ್ಚು ತುಲಾರಾಶಿಯವರು ಪಡಿಬೇಕಾಗತ್ತೆ. ಇದರಿಂದ ವಾರ ಪೂರ್ತಿ ನಿಮ್ಮ ದಾರಿ ಸುಗಮ ಆಗುತ್ತೆ. ಅದೇ ರೀತಿ ವೀಕ್ಷಕರೇ, ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಬೇಕು. ಮತ್ತು ಒಂದು ಸ್ವಲ್ಪನೂ ನನಗೆ ಹಣಕಾಸಿನ ಸಮಸ್ಯೆ ಬರಬಾರ್ದು, ನಾನು ಕೈ ಹಾಕಿದ ಕೆಲಸ ಎಲ್ಲ ಜಯ ಆಗಬೇಕು, ನನಗೆ ಸೋಲು ಅನ್ನೋದೇ ಇರಬಾರ್ದು, ಸಂತಾನ ಪ್ರಾಪ್ತಿ ಆಗಬೇಕು, ನಾನು ಸೈಟ್ ಕೊಂಡ್ಕೋಬೇಕು, ಮನೆ ಕೊಂಡ್ಕೋಬೇಕು, ವಾಹನ ಕೊಂಡ್ಕೋಬೇಕು, ಜೀವನದ ಸಕಲ ಸಂಪತ್ತು ಐಶ್ವರ್ಯ ನನ್ನ ಮನೆಯಲ್ಲಿರಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಸಾಕ್ಷಾತ್
ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ. ತುಲಾರಾಶಿಯವರೇನಾದರೂ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದರೆ ಆಹಾ ಬಾಳೇ ಬಂಗಾರ, ಬದುಕು ಬಂಗಾರ ಆಗುತ್ತೆ. ಮಿಸ್ ಮಾಡದೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ನಂಬರ್ ಇದಕ್ಕೆ ಮೆಸೇಜ್ ಮಾಡಿ, ಗುರುಗಳು ಹೇಳಿದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂಥೇಳಿ ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ. 30ರಿಂದ 45 ದಿವಸ ಹೋಮದಲ್ಲಿ ನಿಮ್ಮ ಹೆಸರಲ್ಲಿಟ್ಟು ಮನೆಗೆ ಕಳಿಸ್ಕೊಡೋದಕ್ಕೆ ಸಹಕಾರ ಮಾಡುತ್ತೆ. ವೀಕ್ಷಕರೇ, ಮುಂದಿನದಾಗಿ ನೋಡಲಿಕ್ಕಾಗಿ ಈ ವಾರ ಏನಾಗುತ್ತೆ ನಿಮಗೆ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಈಗೋ, ನಾನು ಹೆಚ್ಚು ನಾನು ಹೇಳಿದ್ದೇ ನಡಿಬೇಕು ಎನ್ನುವಂಥ ವಾದ ವಿವಾದ ದಾಂಪತ್ಯದಲ್ಲಿ ಬಿರುಕನ್ನು ಮೂಡಿಸುತ್ತೆ. ಅದರ ಬಗ್ಗೆ ಜಾಗೃತೆಯಾಗಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಹಿಂದೆ ತಿರುಗಿ ನೋಡುವ ಅವಶ್ಯಕತೆ ಇಲ್ಲ. ಅವರು ಓದಿನಲ್ಲಿ ಫೋಕಸ್ ಆಗುತ್ತೆ, ಕಾನ್ಸಂಟ್ರೇಷನ್ ಆಗುತ್ತೆ, ತುಂಬ ಅಂದರೆ ತುಂಬ ಪ್ರಗತಿಯಾಗುತ್ತೆ. ಮನೆಯಲ್ಲಿ ಒಂದು ತುಲಾರಾಶಿಯವರು ಯಾರು ವಯೋವೃದ್ಧರಿರ್ತೀರಿ ಅಥವಾ ಚಿಕ್ಕ ಮಕ್ಕಳಿರ್ತೀರಿ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳಿ. ಯಾಕೆಂದರೆ ಸ್ವಲ್ಪ ಕಾಲು ಸ್ಲಿಪ್ ಆಗುವಂಥದ್ದು, ಮಂಡಿ ಮೊಣಕಾಲಿಗೆ ಗಾಯ ಮಾಡಿಕೊಳ್ಳುವಂತಹ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಇನ್ನು ಹೆಲ್ತ್ ಅಂತ ನೋಡಲಿಕ್ಕಾಗಿ ವೀಕ್ಷಕರೇ ಒಂದು ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಇರುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ. ಕೇತುವಿನಿಂದ ಸ್ಲೀಪ್ ಡಿಸ್ಟರ್ಬೆನ್ಸ್ ಈ ಒಂದು ಏನಿದೆ ನಮಗೆ ನಿದ್ರಾಹೀನತೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಮಂಡಿ ಮೊಣಕಾಲು ನೋವು, ಡಯಾಬಿಟೀಸು, BP ಏನೇ ಕಾಯಿಲೆ ಇರಲಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ತಕ್ಷಣ ಆಯುರ್ವೇದ ಅಂತ ಆಸ್ಪತ್ರೆ ಇದೆ. ಅಲ್ಲಿಗೊಂದ್ಸಲ ಭೇಟಿ ನೀಡೋದಕ್ಕೆ ಮರಿಬೇಡಿ. ಅವರು ನಿಮ್ಮ ನಾಡಿ ಪರೀಕ್ಷೆ ಮಾಡಿ ನಿಮ್ಮ ಎದುರುಗಡೆ ನಿಮ್ಮ ಏನು ಕಾಯಿಲೆ ಇದೆ ಅದಕ್ಕೆ ತಕ್ಷಣ ಇಮ್ಮಿಡಿಯೇಟ್ ಒಂದು ಕಾಂಬಿನೇಷನ್ನಲ್ಲಿ ಔಷಧಿಗಳನ್ನು ತಯಾರಿಸಿ ನಿಮಗೆ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಈಗಲೇ ತಕ್ಷಣ ಆಯುರ್ವೇದದ ಒಂದು ಆಸ್ಪತ್ರೆಯ ವಿಳಾಸ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಅದಕ್ಕೆ ಕರೆ ಮಾಡಿ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ನಿಮಗೆ ತುಲಾರಾಶಿಯವರಿಗೆ ಈ ವಾರ ಲಕ್ಕಿ ನಂಬರನ್ನು ನೋಡಲಿಕ್ಕಾಗಿ 6, 15, 24 ಲಕ್ಷ್ಮೀ ಸಂಖ್ಯೆ, ಕುಬೇರನ ಸಂಖ್ಯೆ. ಅದೇ ರೀತಿ ನಿಮಗೆ ದಕ್ಷಿಣ ದಿಕ್ಕು ಶುಭ ಕೊಡುತ್ತೆ. ಸ್ಕೈ ಬ್ಲೂ, ಆಕಾಶ ನೀಲಿ ಮತ್ತು ಬಿಳಿಯ ಬಣ್ಣ ನಿಮಗೆ ಶುಭ ಕೊಡುತ್ತೆ. ಈ ವಾರ ಓಂ ಶುಕ್ರಾಯ ನಮಃ ಬೆಳಗ್ಗೆ 11 ಸಲ, ಸಂಜೆ 11 ಸಲ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಮನೆಯಿಂದ ಕೆಲಸಕ್ಕೆ ಏನಾದರೂ ಹೊರಗಡೆ ಹೋಗ್ತಾ ಇದ್ರೆ ಒಂದೇ ಒಂದು ಲವಂಗವನ್ನು ತಿಂದ್ಬಿಟ್ಟು ಮನೆಯಿಂದ ಹೊರಗಡೆ ಹೊರಡೋದ್ರಿಂದ ಶುಭ ಫಲ ನಿಮ್ಮದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಕರ್ಕ ರಾಶಿಯಲ್ಲಿ 9ನೇ ಮನೆ, ಚಂದ್ರನ ಸಂಚಾರ ಸಿಂಹದಿಂದ ವೃಶ್ಚಿಕ 10ರಿಂದ 1, ಮಂಗಳ ಮಿಥುನ ರಾಶಿಯಲ್ಲಿ 8ನೇ ಮನೆ, ಬುಧ ಸಿಂಹರಾಶಿ ರೆಟ್ರೋಗ್ರೇಡ್ ಆಗಿದೆ 10ನೇ ಮನೆ. ಈ ರೀತಿಯಾಗಿ ಆದಿಯಾಗಿ ಗ್ರಹಗಳ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ನಡೆಯುತ್ತೆ. ಶುಭ ಘಟನೆಗಳು ಒಂದು ನಿಮಗೆ ಬಲವನ್ನು ತುಂಬುತ್ತೆ. ತುಂಬ ದಿವಸದಿಂದ ಪಾಪ ಮದುವೆ ಸೆಟ್ ಆಗಿಲ್ಲ ಅಂತ ಒದ್ದಾಡ್ತಾ ಇದ್ದವರಿಗೆ ವೃಶ್ಚಿಕ ರಾಶಿಯವರಿಗೆ ಪಟ್ ಅಂತ ಮದುವೆ ಸೆಟ್ ಆಗಿಬಿಡುತ್ತೆ. ಶುಭ ಸಮಾಚಾರ. ನೀವು ಹರಿಬರಿಯಾಗಿ ಗಡಿಬಿಡಿಯಲ್ಲಿ ಬಂಗಾರ ಖರೀದಿ ಇರ್ಬೋದು, ಆಮೇಲೆ ಬಟ್ಟೆ ಖರೀದಿ ಇರ್ಬೋದು, ಈ ರೀತಿಯಾದಂತಹ ಒಂದು ಎಲ್ಲ ಶುಭ ಒಂದು ಸಮಾರಂಭಗಳಿಗೆ ಖರೀದಿ ಮಾಡೋದ್ರಲ್ಲಿ ತಲ್ಲೀನರಾಗುವಂತಹ ಒಂದು ಸಾಧ್ಯತೆ ಅಂತ ತೋರಿಸ್ತಾ ಇದೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ, ಮದುವೆ ಮುಂಜುವೆ ಈ ರೀತಿಯಾದಂತಹ ಶುಭ ಕಾರ್ಯಗಳಿಗೆ ಒಂದು ಮುನ್ನುಡಿಯನ್ನು ಬರೆಯುವಂಥ ವಾರ ಅಂತ ಹೇಳ್ಬೋದು. ಮಕ್ಕಳಿಗೆ ಅವರಿಗೆ ನೌಕರಿ ಇಲ್ಲ ಅಂತ ತುಂಬ ಅಂದರೆ ನೊಂದ್ಕೊಂಡಿದ್ರಿ, ಮಕ್ಕಳಿಗೆ ನೌಕರಿ ಸಿಗುತ್ತೆ, ಏನು ಚಿಂತೆ ಮಾಡಬೇಡಿ. ಈ ವಾರ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭವಾದದ್ದಿದೆ. ಅದೇ ರೀತಿ ಸಾಲ ತೀರ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ರಿ, ಸಾಲ ತೀರುವಂಥ ವಾರ ನೋಡಿ. ಜೀವನದಲ್ಲಿ ಸಾಲ ಇರಬಾರ್ದು, ಸೋಲು ಇರಬಾರ್ದು ಅಂತಂದರೆ ವೃಶ್ಚಿಕ ರಾಶಿಯವರು ಈಗ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ಈ ವಸ್ತುವನ್ನು ವೀಕ್ಷಕರೇ ವೃಶ್ಚಿಕ ರಾಶಿಯವರು ಮನೆಯಲ್ಲಿ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ತಿಂಗಳಿಂದ ತಿಂಗಳಿಗೆ ನಿಮ್ಮ ಮನೆಯಲ್ಲಿ ಅದು ಯಾವ ರೀತಿ ಪ್ರಗತಿ ಆಗುತ್ತೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇದು ಯಾವ ಮೂಲದಿಂದ ಹಣ ಬರ್ತಾ ಇದೆಯಪ್ಪ, ನನಗೆ ಗೊತ್ತಾನೇ ಆಗ್ತಾ ಇಲ್ಲ, ಅಷ್ಟು ಹಣ ನನ್ನ ಹತ್ರ ಹರಿದು ಬರ್ತಾ ಇದೆಯಲ್ಲ, ನಾನು ಆಸ್ತಿ ಮಾಡ್ತಾ ಇದ್ದೀನಿ, ಕಾರ್ ತಗೋತಾ ಇದ್ದೀನಿ, ಒಂದು ಒಳ್ಳೆ ಮನೆ ತಗೊಂಡಿದ್ದೀನಿ, ಈ ರೀತಿಯಾಗಿ ನಿಮಗೆ ಗೊತ್ತೇ ಇಲ್ಲದ ರೀತಿ ನಿಮ್ಮ ಜೀವನದಲ್ಲಿ ಏಳಿಗೆ ಆಗಿಬಿಡುತ್ತೆ. ಅಂತಹ ಅದ್ಭುತವಾದಂತಹ ವಸ್ತು, ಈ ದೈವಿ ವಸ್ತು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸೋದಕ್ಕೆ ಮರಿಬೇಡಿ. ನಾನೇ ನನ್ನ ಕೈಯಾರೆ ಖುದ್ದಾಗಿ ಸಿದ್ಧಿ ಮಾಡಿ ಕಳಿಸಿರ್ತೀನಿ. ಸ್ಕ್ರೀನ್ ಮೇಲೆ ಈಗ ನಂಬರ್ ಬರ್ತಾ ಇದೆ, ಸ್ಕ್ರೀನ್ನಲ್ಲಿ ಬರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಗುರುಗಳು ಹೇಳಿದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ರಿಕ್ವೆಸ್ಟ್ ಮಾಡಿ ನಿಮ್ಮ ಮನೆಗೆ ನಮ್ಮ ತಂಡ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡ್ತಾರೆ. ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿ 30ರಿಂದ 45 ದಿವಸದಲ್ಲಿ ಶ್ರೀಚಕ್ರ ಯಂತ್ರ ಮನೆಗೆ ಕಳಿಸ್ತಾರೆ. ವೀಕ್ಷಕರೇ, ಮುಂದಿನದಾಗಿ ನೋಡಲಿಕ್ಕಾಗಿ ದಾಂಪತ್ಯದಲ್ಲಿ ಒಂದು ರೀತಿಯ ಒಂದು ಡಿಸ್ಟನ್ಸ್ ಅಂತ ತೋರಿಸುತ್ತೆ. ಅಂದರೆ ಡಿಸ್ಟನ್ಸ್ ಅದರ ಅರ್ಥ ಏನು ಅಂತಂದರೆ ಸ್ವಲ್ಪ ಜಗಳ,
ವಾದ ವಿವಾದ ವಾಗ್ಯುದ್ಧ, ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಂಡ್ಬಿಡ್ತೀರಾ. ಆಗ 2-3 ದಿವಸ ಮಾತು ಬಿಡೋದು ಇಂಥದ್ದಾಗುತ್ತೆ. ದಯಮಾಡಿ ಅಂಥದಕ್ಕೆಲ್ಲ ಅವಕಾಶ ಕೊಡಬೇಡಿ. ಇಬ್ಬರಲ್ಲಿ ಒಬ್ಬರು ಸೋತ್ರೆ ಇಬ್ಬರು ಗೆದ್ದಂಗೆ ಸಂಸಾರದ 2 ರಥದ ಚಕ್ರಗಳು ಓಡೋದಕ್ಕೆ ಶುರುವಾಗುತ್ತೆ. ಆಮೇಲೆ ಹೆಲ್ತ್ ಅಂತ ನೋಡ್ಲಿಕ್ಕಾಗಿ ಈ ವಾರ ನಿಮಗೆ ಒಂದು ಸ್ವಲ್ಪ ಯಾವುದೋ ಒಂದು ಹಳೆಯ ಕಾಯಿಲೆ ಮತ್ತೆ ಉಲ್ಬಣಿಸುವಂಥ ಸಾಧ್ಯತೆ ಅಂತ ತೋರಿಸ್ತಾ ಇದೆ. ಅದೇ ರೀತಿ ರೀಪ್ರೊಡಕ್ಟಿವ್ ಸಿಸ್ಟಮ್ಸಲ್ಲಿ ಇಶ್ಯೂಸ್ ಬರುತ್ತೆ ಅಂತ ತೋರಿಸ್ತಾ ಇದೆ, ಜಾಗ್ರತೆ. ಅದೇ ರೀತಿ ನೀವು ಈ ವಾರ ಒಂದು ಸ್ವಲ್ಪ ಕತ್ತು ನೋವಿನ ಒಂದು ಸಮಸ್ಯೆ ಕಾಡಿಸ್ಬೋದು, ಅದ್ರ ಬಗ್ಗೆ ಜಾಗೃತಿಯಾಗಿಟ್ಕೊಳ್ಳಿ. ಆರೋಗ್ಯದ ಸಮಸ್ಯೆ ಅಂತ ಬಂದಾಗ ವೀಕ್ಷಕರೇ, ಈಗ ನಾನು ಸ್ಕ್ರೀನ್ ಮೇಲೆ ಒಂದು ಆಸ್ಪತ್ರೆಯ ಒಂದು ಹೆಸರನ್ನು ತೋರಿಸ್ತೀನಿ. ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ಬೆಂಗಳೂರಿನ ಯಶವಂತಪುರದಲ್ಲಿದೆ. ವಿಳಾಸ, ಫೋನ್ ನಂಬರ್, ವೆಬ್ಸೈಟ್, ಡಾಕ್ಟರ್ ಎಲ್ಲ ಡೀಟೇಲ್ಸ್ಗಳು ಕಾಣಿಸ್ತಾ ಇದೆ. ಇಲ್ಲಿಗೆ ಒಂದ್ಸಲ ಭೇಟಿ ನೀಡಿ. ಮೈಗ್ರೇನ್ ಇರ್ಬೋದು, ನರ್ವ್ ಸಿಸ್ಟಮ್ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಆಮೇಲೆ ಎಸಿಡಿಟಿ ಇರ್ಬೋದು, ಅಥವಾ ಮಂಡಿ ಮೊಣಕಾಲು ನೋವು ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು, PCOD, PCOS ಏನೇ ಸಮಸ್ಯೆ ಇರಲಿ, ನಿಮ್ಮ ನಾಡಿ ಪರೀಕ್ಷೆ ಮಾಡಿ, ನಿಮ್ಮ ಕಣ್ಣು ಎದುರುಗಡೆ ಔಷಧಿಯನ್ನು ರೆಡಿ ಮಾಡಿ, ತಕ್ಷಣದಲ್ಲಿ ನಾವು ಔಷಧಿಯನ್ನು ರೆಡಿ ಮಾಡಿ ಚಿಕಿತ್ಸೆ ಕೊಡ್ತೀವಿ ಅಂತ ಈ ಸಂಸ್ಥೆ ಹೇಳ್ತಾ ಇದೆ. ದಯಮಾಡಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ನಂಬರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲಿಗೆ ಒಂದ್ಸಲ ಭೇಟಿ ನೀಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನದಾಗಿ ನೋಡಲಿಕ್ಕಾಗಿ ಈ ವಾರ ನಿಮಗೆ ಮರೂನ್ ಕಲರ್ ಅಥವಾ ಡೀಪ್ ರೆಡ್, ತೀರಾ ಬ್ರೈಟ್ ರೆಡ್ ಕಲರ್ ಶುಭ ಕೊಡುತ್ತೆ. ಸೌತ್ ವೆಸ್ಟ್ ಶುಭ. ನಂಬರ್ 8, 9, 18 ಅತ್ಯಂತ ಶುಭ ಕೊಡುತ್ತೆ. ಈ ವಾರ ನೀವು ಈಶ್ವರನ ಆರಾಧನೆಯನ್ನು ಹೆಚ್ಚಾಗಿ ಮಾಡಬೇಕಾಗತ್ತೆ. ಓಂ ನಮಃ ಶಿವಾಯ ಬೆಳಗ್ಗೆ 108, ಸಾಯಂಕಾಲ 108 ಬಾರಿ ಪಠನೆ ಮಾಡಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ನಿಮ್ಮ ಮನೆಯ ಸ್ತ್ರೀಯರಿಂದ ಒಂದು ಲೋಟ ನೀರನ್ನು ತಗೊಳ್ಳಿ ಅವರಿಂದ. ಅದರಲ್ಲಿ ಒಂದೇ ಒಂದು ಏಲಕ್ಕಿಯನ್ನು ಹಾಕಿಸ್ಕೊಳ್ಳಿ. ಏಲಕ್ಕಿ ಅಂದರೆ ಏಲಕ್ಕಿ ಕಾಳು ಚಿಕ್ಕದು ಹಾಕಿಸ್ಕೊಂಡು ಅದನ್ನು ಕುಡಿದು ಮನೆಯಿಂದ ಹೊರಡೋದ್ರಿಂದ ಆ ಏಲಕ್ಕಿ ಕಾಳನ್ನು ತಿನ್ನಬೇಕು, ಅದನ್ನು ನುಂಗಬಾರ್ದು. ಕಚ ಅಂತ ಅಗದು ತಿಂದ್ಬಿಡಿ. ಆಮೇಲೆ ನೀವು ಆ ದಿವಸ ಏಲಕ್ಕಿ ಹಾಕಿದ ನೀರನ್ನು ಕುಡಿದು ಏಲಕ್ಕಿಯನ್ನು ತಿಂತ ಹೋಗೋದ್ರಿಂದ ನಿಮ್ಮ ಎಲ್ಲ ಕಾರ್ಯಗಳು ಜಯ ವಿಜಯ, ಯಾವ ಶತ್ರು ಕಾಟ ಇಲ್ಲ ಅಂತ ತೋರಿಸ್ತಾ ಇದೆ. ಹಾಗೆ ಈ ವಾರ ನೀವು ಹೆಚ್ಚಿನ ಅನುಗ್ರಹ ಪಡಿಬೇಕು ಅಂದರೆ ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋದ ಮುಂದೆ 2 ತುಪ್ಪದ ದೀಪವನ್ನು ಬೆಳಗೋದ್ರಿಂದ ಶುಭ ಫಲ ನಿಮ್ಮದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿಯವರಿಗೆ ಸೂರ್ಯ ನೋಡಿ ಕರ್ಕರಾಶಿ 8ನೇ ಮನೆ ಬರುತ್ತೆ. ಚಂದ್ರನ ಸಂಚಾರ ಸಿಂಹದಿಂದ ವೃಶ್ಚಿಕ 9ರಿಂದ 12ನೇ ಮನೆ. ಮಂಗಳ ಮಿಥುನ ರಾಶಿ. ಶುಕ್ರ ನಿಮಗೆ ಕರ್ಕರಾಶಿ 8ನೇ ಮನೆ. ಶನಿ ಗ್ರಹ ಸಂಚಾರ ನೋಡಲಿಕ್ಕಾಗಿ ಕುಂಭರಾಶಿ ರೆಟ್ರೋಗ್ರೇಡ್ ಆಗಿದೆ 3ನೇ ಮನೆಯಲ್ಲಿ. ರಾಹುಕೇತು ಮೀನ ಮತ್ತು ಕನ್ಯಾ ರಾಶಿ 4 ಮತ್ತು 10ನೇ ಮನೆ. ಈ ರೀತಿಯಾದಂತಹ ಗ್ರಹ ಸಂಚಾರದಿಂದ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಈ ವಾರ ಪಾರ್ಟ್ನರ್ಶಿಪ್ಪಲ್ಲಿ ಕೊಲಾಬ್ರೇಷನ್ ಏನಾದರೂ ಮಾಡ್ಕೋತೀರಿ ಅಂತಂದರೆ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಅದೇ ರೀತಿಯಾಗಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ 1 ಅಲ್ಲ 10 ಸಲ ನೋಡಿ ಸಹಿ ಹಾಕಿ ಕ್ಲಿಯರಿಟಿ ಇಟ್ಕೊಳ್ಳಿ. ಇದನ್ನು ಮಾಡಿದರೆ ಯಾವ ರೀತಿಯ ಫಲ ಬರುತ್ತೆ, ನನಗೆ ಪ್ರಾಫಿಟ್ ಆಗುತ್ತಾ, ಲಾಸ್ ಆಗುತ್ತಾ, ಗೆಲುವಾಗುತ್ತಾ, ಸೋಲಾಗುತ್ತಾ, ಕ್ಲಿಯರಿಟಿ ಇಟ್ಕೋಬೇಕು. ಮೈಂಡ್ ಸಡನ್ ಆಗಿ ಡಿಸಿಷನ್ ತೊಗೋಬೇಡಿ ಅಂತ ಹೇಳ್ತಾ ಇದೆ. ಅದೇ ರೀತಿ ಕೇತುವಿನ ಸಂಚಾರ 10ನೇ ಮನೆಯಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಕರಿಯರ್, ವೃತ್ತಿ ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಅಸಮಾಧಾನ, ಒಂದು ಸ್ವಲ್ಪ ಒಂದು ತಾಳ್ಮೆ ಇರಲ್ಲ, ಆ ರೀತಿಯಾದಂಥದ್ದು ಸ್ಟ್ರೆಸ್ ಇರುತ್ತೆ. ಅದರ ಬಗ್ಗೆನೂ ಕೂಡ ಜಾಗ್ರತೆ ವಹಿಸಿ. ಅದೇ ರೀತಿಯಾಗಿ ನಿಮಗೆ ಈ ವಾರ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ತೋರಿಸ್ತಾ ಇದೆ. ವ್ಯಾಪಾರ, ವ್ಯವಹಾರ, ಅಭಿವೃದ್ಧಿ, ಪುಣ್ಯಕ್ಷೇತ್ರಗಳ ದರ್ಶನ ಅಥವಾ ಬಿಸ್ನೆಸ್ ರಿಲೇಟೆಡ್, ಫ್ಯಾಮಿಲಿ ರಿಲೇಟೆಡ್ ಟ್ರಾವೆಲ್ ಅಂತ ತೋರಿಸ್ತಾ ಇದೆ. ಶುಭವಾಗಲಿ, ಒಳ್ಳೆಯದಾಗಲಿ, ಏನು ತೊಂದರೆ ಇಲ್ಲ. ಅದೇ ರೀತಿ ಫೈನಾನ್ಸ್ ಅಂತ ನೋಡಲಿಕ್ಕಾಗಿ ಸ್ಟೇಬಲ್ ಆಗಿರುತ್ತೆ, ಹಣದ ಹರಿವು ಸ್ಟೇಬಲ್ ಆಗಿರುತ್ತೆ, ಯಾವುದೂ ತೊಂದರೆ ಆಗೋದಿಲ್ಲ. ದಾಂಪತ್ಯದಲ್ಲಿ ನೋಡಲಿಕ್ಕಾಗಿ ಈ ವಾರ ಯಾವ ತೊಂದರೆಯೂ ಇಲ್ಲ ಅಂತ ತೋರಿಸ್ತಾ ಇದೆ. ಒಳ್ಳೆಯ ಮಧುರತೆ ಇರುತ್ತೆ, ಸಂಗಾತಿಯ ಜೊತೆ ಒಳ್ಳೆಯ ಸಮಯವನ್ನು ಆನಂದಿಸ್ತೀರಿ, ಒಳ್ಳೆಯ ಪ್ರವಾಸಿ ಕ್ಷೇತ್ರಗಳಿಗೆ ಹೋಗ್ಬೋದು, ಒಳ್ಳೆಯ ಹೋಟೆಲಲ್ಲಿ ಊಟ, ಮಧುರ ಕ್ಷಣಗಳನ್ನು ಕಳಿತೀರಾ, ಏನು ತೊಂದರೆ ಏನಿಲ್ಲ. ಇನ್ನು ಹೆಲ್ತ್ ಅಂತ ನೋಡಲಿಕ್ಕಾಗಿ ಒಂದು ಸ್ವಲ್ಪ ನಿಮಗೆ ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ, ಬ್ಲಡ್ ಪ್ರೆಷರ್, BP, ಆಮೇಲೆ ಒಂದು ಸ್ವಲ್ಪ ಸುಸ್ತು, ತಲೆ ಸುತ್ತು, ಈ ಥರದ ತೊಂದರೆಗಳು ಕಾಡಬಹುದು. ಮೆಡಿಟೇಷನ್ನ ಒಂದು ಧ್ಯಾನ, ಯೋಗ, ಪ್ರಾಣಾಯಾಮದತ್ತ ಒಂದು ಗಮನ ಕೊಡಬೇಕು. ಇನ್ನು ಆರೋಗ್ಯದ ಏನೇ ಸಮಸ್ಯೆ ಇದ್ದರೂ ಕೂಡ ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ನಿಮಗೆ. ಬೆಂಗಳೂರಿನ ಯಶವಂತಪುರದಲ್ಲಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ಇದೆ. ನಾಡಿ ಪರೀಕ್ಷೆ ಮಾಡಿ ಅವರು ನಿಮಗೆ ನಿಮ್ಮ ಎದುರುಗಡೆ ನಿಮ್ಮ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಆಯುರ್ವೇದಿಯ ಪದ್ಧತಿಯ ಔಷಧಗಳನ್ನು ನಿಮ್ಮ ಎದುರುಗಡೆ ತಕ್ಷಣದಲ್ಲಿ ಅವರು ಪ್ರಿಪೇರ್ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾರೆ. ಒಂದು ತಲೆನೋವಿರಲಿ, ಮೈಗ್ರೇನ್ ಇರಲಿ, ಮಂಡಿ ಮೊಣಕಾಲು ನೋವಿರಲಿ, ಜಾಯಿಂಟ್ ಪೇನ್ ಇರಲಿ, PCOD, PCOS, ಡಯಾಬಿಟೀಸ್, BP ಏನೇ ಇರಲಿ,
ಎಲ್ಲದಕ್ಕೂ ಕೂಡ ನಾವು ಚಿಕಿತ್ಸೆ ಇಲ್ಲಿ ಲಭ್ಯ ಅಂತ ಹೇಳ್ತಾ ಇದ್ದಾರೆ. ಈಗ ತಕ್ಷಣ ಆಯುರ್ವೇದ ಆಸ್ಪತ್ರೆಯ ನಂಬರ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ದಯಮಾಡಿ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಕೊಡೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಈ ವಾರ ನಿಮಗೆ ಹಳದಿ ಬಣ್ಣ ಮತ್ತು ಆರೆಂಜ್ ಬಣ್ಣ ಶುಭ ಕೊಡುತ್ತೆ. ಧನುರಾಶಿಗೆ ಪಶ್ಚಿಮ ದಿಕ್ಕು ಶುಭ ಕೊಡುತ್ತೆ. ನಂಬರ್ 3, 6 ಮತ್ತು 21 ಅತ್ಯಂತ ಹೆಚ್ಚಿನ ಶುಭ ತರುತ್ತೆ. ಓಂ ಗುರುವೇ ನಮಃ, ಓಂ ಗುರುವೇ ನಮಃ ಈ ಮಂತ್ರ, ಬೀಜ ಮಂತ್ರ ನಿಮಗೆ ಬೆಳಗ್ಗೆ ಮತ್ತು ಸಂಜೆ 11 ಬಾರಿ ಹೇಳ್ಕೊಳ್ಳಿ. ಧನುರಾಶಿಯವರಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಗುರುಗಳ ಆರಾಧನೆ ನೋಡಿ, ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರ್ಬೋದು, ಶ್ರೀಧರ ಸ್ವಾಮಿಗಳಿರ್ಬೋದು, ಶ್ರೀಕೃಷ್ಣ ಇರಬಹುದು, ಅದೇ ರೀತಿ ಗುರುದೇವ ದತ್ತರಿರಬಹುದು. ಈ ರೀತಿಯಾಗಿ ಈವನ್ ಈಶ್ವರನನ್ನು ಕೂಡ ನಾವು ಆದಿಯೋಗಿ ಗುರು ಅಂತ ಹೇಳ್ತೀವಿ. ಈಶ್ವರನ ಆರಾಧನೆ, ಈ ಎಲ್ಲ ಭಗವಂತರ ಆರಾಧನೆ ನಿಮಗೆ ಅತ್ಯಂತ ಹೆಚ್ಚಿನ ಒಂದು ಶುಭ ಫಲವನ್ನು ಕೊಡುತ್ತೆ. ತುಳಸಿಗೆ ನೀರು ಹಾಕೋದಕ್ಕೆ ಮರಿಬೇಡಿ ಧನುರಾಶಿಯವರು, ದಿನಾನು ಹಾಕಬೇಕು. ಅದರಲ್ಲೂ ಈ ವಾರ ವಿಶೇಷವಾಗಿ ತುಳಸಿಗೆ ನೀರು ಹಾಕಿ, ತುಳಸಿ ಕೆಳಗಡೆ ಇರುವಂತಹ ಮಣ್ಣು, ಹಸಿ ಮಣ್ಣನ್ನು ನಿಮ್ಮ ಹೆಬ್ಬೆರಳಿನಿಂದ ಹಣೆಗೆ ತಿಲಕದ ರೂಪದಲ್ಲಿ ಇಟ್ಕೊಂಡು ನೀವು ಕೆಲಸಕ್ಕೆ ಹೊರಡೋದ್ರಿಂದ ಆ ಎಲ್ಲ ದಿವಸದ ಕೆಲಸಗಳು ಕೂಡ ನಿಮಗೆ 100% ನಿಮಗೆ ಜಯ ಮತ್ತು ವಿಜಯವನ್ನು ತಂದು ಕೊಡುತ್ತೆ. ಈ ವಾರ ಧನುರಾಶಿಯವರು ವಿಶೇಷವಾಗಿ ಇನ್ನೂ ನಿಮಗೆ ಒಂದು ಚಿಕ್ಕ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆಗಲೇ ಹೇಳಿದ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಸದಾ ಜಯ ಇರಬೇಕು, ವಿಜಯ ಇರಬೇಕು, ಸಾಲ ಇರಬಾರ್ದು, ಸೋಲು ಇರಬಾರ್ದು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಧನುರಾಶಿಯವರಿಗೆ ಬಹಳ ಒಂದು ಗುರುವಿನ ಆಶೀರ್ವಾದ ಸದಾ ಇರುತ್ತೆ ಅವ್ರ ಮೇಲೆ. ಗುರು ಅಂತಂದರೆ ನಾರಾಯಣನ ಆಶೀರ್ವಾದ ಇತ್ತು ಅಂದರೆ ಲಕ್ಷ್ಮಿ ಆಶೀರ್ವಾದ ಇರುತ್ತೆ. ಹಾಗಾಗಿ ಶ್ರೀಚಕ್ರ ಯಂತ್ರದ ಆರಾಧನೆ ನಿಮಗೆ ಹೆಚ್ಚಿನ ಶುಭ ಫಲ ತರುತ್ತೆ. ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ತಿಂಗಳಿಂದ ತಿಂಗಳಿಗೆ ಬಹಳ ಅಭಿವೃದ್ಧಿ ಕಾಣ್ತಾ ಹೋಗ್ತೀರಾ. ಶ್ರೀಚಕ್ರ ಯಂತ್ರ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ನಮ್ಮ ತಂಡ ಇದನ್ನು ನಿಮಗೆ 30 ರಿಂದ 45 ದಿವಸದೊಳಗಡೆ ಹೋಮದಲ್ಲಿಟ್ಟು ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ. ವೀಕ್ಷಕರೇ, ಬನ್ನಿ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿಯವರಿಗೆ ಸೂರ್ಯ ಕರ್ಕ ರಾಶಿಯಲ್ಲಿ 7ನೇ ಮನೆ, ಚಂದ್ರನ ಸಂಚಾರ 8 ರಿಂದ 11ನೇ ಮನೆಗೆ ಸಿಂಹದಿಂದ ವೃಶ್ಚಿಕ, ಮಂಗಳ ಮಿಥುನ ರಾಶಿ 6ನೇ ಮನೆ, ಬುಧ ಸಿಂಹ ರಾಶಿಯಲ್ಲಿ ರೆಟ್ರೋಗ್ರೇಡ್ ಆಗ್ತಾ ಇದೆ 8ನೇ ಮನೆಯಲ್ಲಿ. ಈ ರೀತಿಯಾಗಿ ಗ್ರಹಗಳ ಸಂಚಾರದಿಂದ ಯಾವೆಲ್ಲ ಫಲಾಫಲಗಳನ್ನು ಕೊಡುತ್ತೆ ಅಂತಂದರೆ ನೋಡಿ, ವಿಶೇಷವಾಗಿ ನಿಮಗೆ ಏನಾದರೂ ಒಂದು ಸನ್ನಿವೇಶ ಸಂದರ್ಭ ಬಂದಿದೆ ಅಂತಂದರೆ ಅದರಲ್ಲಿ ನಾವು ನುಸುಳಿ ಜಯ ಪಡೆಯುವಂತಹ ಒಂದು ಚಾಕಚಕ್ಯತೆ, ಬುದ್ಧಿಮತ್ತೆಯನ್ನು ಕೊಡುತ್ತೆ. ನಾವೇನೋ ಒಂದು ಕಷ್ಟ ಬಂತು, ಒಂದು ಸಂದಿಗ್ಧ ಪರಿಸ್ಥಿತಿ ಬಂತು ಅಂತಂದರೆ ಅಯ್ಯೋ ನಾವೇನು ಮಾಡಬೇಕು ಅಂತ ಆಕಾಶವೇ ತಲೆ ಮೇಲೆ ಹೊತ್ತು ಬೀಳುವಂಥ ಪರಿಸ್ಥಿತಿ ಬಂದು ಕೂರ್ತಿರ್ತೀವಿ. ಅದು ಹಾಗಾಗಲ್ಲ. ಈ ವಾರ ನಿಮಗೇನು ಮಾಡುತ್ತೆ ಅಂದರೆ ಒಂದು ಚಾಕಚಕ್ಯತೆ, ಒಂದು ಬುದ್ಧಿಮತ್ತೆಯನ್ನು, ಒಂದು ಕುಶಾಗ್ರಮತಿಯನ್ನು ಮಾಡುತ್ತೆ. ನೀವು ಅದರಿಂದ ಬೇಗ ಹೊರಗಡೆ ಬರುವಂತಹ ದಾರಿಯನ್ನು ತೋರಿಸುವಂತಹ ಒಂದು ಚತುರತೆ ನಿಮಗೆ ತಂದು ಕೊಡುತ್ತೆ. ಸೂರ್ಯನ ಒಂದು ಚಲನೆ ಏನು ಮಾಡುತ್ತೆ ಅಂತಂದರೆ ನಿಮಗೆ ವ್ಯಾಪಾರ, ವ್ಯವಹಾರ, ನೌಕರಿ ಎಲ್ಲದರಲ್ಲೂ ಕೂಡ ಉನ್ನತ ಮಟ್ಟದ ಯಶಸ್ಸು ಕೊಡುತ್ತೆ ಈ ವಾರ. ಹಾಗಾಗಿ ಅದ್ಭುತವಾದಂತಹ ಜಯ ನಿಮಗೆ ಸಿಗುತ್ತೆ. ಅದೇ ರೀತಿ ನೀವು ಈ ವಾರ ಸಾಲವನ್ನು ತೀರಿಸ್ತೀರಾ, ಇದು ಶುಭ ಅಂತ ಹೇಳ್ಬೋದು. ಗುಡ್ ನ್ಯೂಸ್, ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಕರ ರಾಶಿಯವರಿಗೆ ಈ ವಾರ ಅಂತಲ್ಲ, ನಿಮಗೆ ಕಾಲಕ್ಕೂ ಕೂಡ ಸಾಲ ಇರಬಾರ್ದು, ಸೋಲು ಇರಬಾರ್ದು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿದ್ದು ವೀಕ್ಷಕರೇ, ಇದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಸಾಮಾನ್ಯವಾದ ಯಂತ್ರ ಅಲ್ಲ. ಇದನ್ನೇನಾದರೂ ನೀವು ಮನೆಗೆ ತರಿಸಿ ಪೂಜೆ ಶುರು ಮಾಡಿದರೆ ಪಟ್ಟಂತ ಬೇರೆ ಸಮೇತ ಸಾಲ ಕಿತ್ತಾಕುತ್ತೆ. ನೀವು ಕೈ ಹಾಕಿದ ಎಲ್ಲ ಕೆಲಸದಲ್ಲೂ ಜಯ ಕೊಡುತ್ತೆ, ನೌಕರಿ ಸಿಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಮನೆ ಕಟ್ಟಿಸ್ತೀರಾ, ವಾಹನ ಕೊಂಡ್ಕೊಳ್ತೀರಾ, 1-2 ಅದ್ಭುತ ಪ್ರಗತಿ. ಈಗಲೇ ಶ್ರೀಚಕ್ರ ಯಂತ್ರವನ್ನು ಮಕರ ರಾಶಿಯವರು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. 30 ರಿಂದ 45 ದಿವಸ ನಾವು ಹೋಮದಲ್ಲಿಟ್ಟು ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ನಮ್ಮ ತಂಡ ಇದನ್ನು ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ದಾಂಪತ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ಏನಾಗುತ್ತೆ ಅಂದರೆ ಬಹಳ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ತೋರಿಸ್ತಾ ಇದೆ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಇಮ್ಯುನಿಟಿ ಲೋ ಆಗಿ ಕೆಲವೊಂದು ಕಾಯಿಲೆಗಳು ಕಾಡಿಸೋದಕ್ಕೆ ಶುರು ಆಗುತ್ತೆ. ನೆಗಡಿ, ಆಮೇಲೆ ಜ್ವರ, ಆಮೇಲೆ ಮಂಡಿ ಮೊಣಕಾಲು ನೋವು. ಈ ರೀತಿಯಾಗಿ ಮಂಡಿ ಮೊಣಕಾಲು ನೋವು ವಿಶೇಷವಾಗಿ ಈ ರಾಶಿಯವರಿಗೆ ಈ ವಾರ ಜಾಸ್ತಿ ಕಾಡುತ್ತೆ. ಮಂಡಿ ಮೊಣಕಾಲು ನೋವು ಅಂತ ಬಂದಾಗ ಆರ್ಥರೈಟಿಸ್ ಇರ್ಬೋದು, ಮಂಡಿ ಮೊಣಕಾಲು ನೋವು, ಬೆನ್ನು ನೋವು, ಸ್ಲಿಪ್ ಡಿಸ್ಕು, ಮಗದೊಂದು PCOD, ಡಯಾಬಿಟಿಸು, ಸರ್ವ ಕಾಯಿಲೆಗಳಿಗೆ ಈಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ತೋರಿಸ್ತಾ ಇದ್ದೀನಿ ನೋಡಿ. ಆಯುರ್ವೇದಿಕ್ ಆಸ್ಪತ್ರೆ ಬೆಂಗಳೂರಿನ
ಯಶವಂತಪುರದಲ್ಲಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ಇದೆ. ಇಲ್ಲಿಗೆ ಒಂದ್ಸಲ ಭೇಟಿ ಮಾಡಿ, ನಿಮ್ಮ ನಾಡಿಯನ್ನು ಪರೀಕ್ಷೆ ಮಾಡಿ ಅವರು ಅಲ್ಲೇ ತಕ್ಷಣ ನಿಮ್ಮ ಕಾಯಿಲೆಗಳಿಗೆ ಅನುಗುಣವಾಗಿ ಔಷಧಿಗಳನ್ನು ತಯಾರಿಸಿ ಕೊಡುವಂಥ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಸ್ಕ್ರೀನ್ ಮೇಲೆ ಡಾಕ್ಟರ್ ಹೆಸರಾಗಲಿ, ಆಮೇಲೆ ವಿಳಾಸ ಆಗಲಿ, ಫೋನ್ ನಂಬರ್ ಆಗಲಿ ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿಗೆ ಫೋನ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ. ಅದೇ ರೀತಿ ನಿಮಗೆ ಈ ವಾರ ಡಾರ್ಕ್ ಗ್ರೀನ್ ನೋಡಿ, ಗಾಢ ಹಸಿರು ಬಣ್ಣ ಶುಭ ಕೊಡುತ್ತೆ. ಸೌತ್ ಈಸ್ಟ್ ನಿಮಗೆ ಶುಭ ದಿಕ್ಕಾಗಿದೆ. 4, 8, 17 ಶುಭ ನಂಬರ್ ಆಗಿದೆ. ಈ ವಾರ ನೀವು ವಿಶೇಷವಾಗಿ ಆಂಜನೇಯನ ಆರಾಧನೆ ಮಾಡಬೇಕಾಗತ್ತೆ. ವಾರ ಪೂರ್ತಿ ನೀವು ಬೆಳಗ್ಗೆ ಒಂದ್ಸಲ ಅಥವಾ ಸಾಯಂಕಾಲ ಒಂದ್ಸಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರೋದ್ರಿಂದ ಈ ವಾರ ಶುಭ ಮತ್ತು ಪ್ರೊಟೆಕ್ಷನ್ ರಕ್ಷಣೆ ಇರುತ್ತೆ. ಇಲ್ಲ ಗುರುಗಳೇ ಆಗಲ್ಲ ನಮಗೆ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ, ಯಾಕೆಂದರೆ ನಾವು ತುಂಬ ಒಂದು ನಮ್ಮ ಶಿಫ್ಟ್ ಟೈಮಿಂಗ್ಸ್ ನಮಗೆ ಸಪೋರ್ಟ್ ಮಾಡೋದಿಲ್ಲ, ಕೆಲಸದ ಅವಧಿ ನಮಗೆ ಒಂದು ಸ್ವಲ್ಪ ಈ ರೀತಿ ಆಗಿರುತ್ತೆ, ಬೇರೆ ಆಲ್ಟರ್ನೇಟಿವ್ ರೆಮಿಡಿ ಏನಾದರೂ ಇದ್ದರೆ ಹೇಳಿ ಅಂತಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳೋದ್ರಿಂದ ಶುಭ ಫಲ ನಿಮ್ಮದಾಗತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿಯವರಿಗೆ ಸೂರ್ಯ ಕರ್ಕರಾಶಿ 6ನೇ ಮನೆ, ಚಂದ್ರ 7ರಿಂದ 10ನೇ ಮನೆ ಸಿಂಹದಿಂದ ವೃಶ್ಚಿಕ, ಅದೇ ರೀತಿ ಶುಕ್ರ ಕರ್ಕರಾಶಿ 6ನೇ ಮನೆ, ಶನಿ ಭಗವಾನರು ಕುಂಭರಾಶಿಯಲ್ಲಿ ರೆಟ್ರೋಗ್ರೇಡ್ ಆಗಿರುವಂಥದ್ದು 1ನೇ ಮನೆ ನೋಡಿ, ನಿಮ್ಮ ಮನೆಯಲ್ಲೇ ರೆಟ್ರೋಗ್ರೇಡ್ ಆಗಿದೆ ಶನಿಗ್ರಹ. ಅದೇ ರೀತಿ ರಾಹುಕೇತು ಮೀನ ಕನ್ಯಾ 2, 8ನೇ ರಾಶಿ. ಇವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಈ ವಾರ ಒಂದು ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ನಿಮ್ಮ ನೆರೆಹೊರೆಯವರಾಗಲಿ ಅಥವಾ ನಿಮ್ಮ ಒಂದು ಆಫೀಸ್ ಆಗಲಿ ಕಾರ್ಯಕ್ಷೇತ್ರದಲ್ಲಾಗಲಿ ಕಾಂಪಿಟೇಷನ್. ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಹೋಗ್ತಿರ್ತೀರಾ, ನೀವೇನು ಅವ್ರ ಜೊತೆ ಕಾಂಪಿಟೇಷನಿಗೆ ಬಿದ್ದಿರಲ್ಲ. ಆದರೂ ಕೂಡ ಅವರು ಒಂದು ಸ್ವಲ್ಪ ಚುಚ್ಚಿ ಮಾತಾಡುವಂಥದ್ದು, ನನ್ನ ಮನೇಲಿ ಇಷ್ಟಿದೆ, ನನ್ನ ಮನೇಲಿ ಅಷ್ಟು ಬಂಗಾರ ಇದೆ, ನಾನು ಇಷ್ಟು ಸೈಟ್ ತೊಗೊಂಡಿದ್ದೀನಿ, ನಿಮ್ಮದೇನಿಲ್ಲ, ನೀವೇನು ಮಾಡಿದ್ರಿ, ಆ ರೀತಿ ಒಂದು ರೀತಿಯ ಚುಚ್ಚು ಮಾತುಗಳು ಕಾಂಪಿಟೇಷನ್ನಿಗೆ ಅದನ್ನು ನಿಮ್ಮನ್ನು ಸಿದ್ಧ ಮಾಡಿ ನಿಲ್ಲಿಸುವಂಥದ್ದು. ನೀವೇನು ಅವ್ರಿಗೆ ಹೇಳಕ್ಕೆ ಹೋಗಿರಲ್ಲ, ನನ್ನ ಮನೇಲಿ ಇಷ್ಟು ಬಂಗಾರ ಇದೆ, ಅಷ್ಟು ಇದೆ, ಅಷ್ಟು ಆಸ್ತಿ ಇದೆ, ಅಷ್ಟು ನೀವು ಅದ್ರ ಬಗ್ಗೆ ಡಿಸ್ಕಷನ್ನೇ ಮಾಡಿರಲ್ಲ. ಆದರೆ ಅವರು ನಿಮಗೆ ಪ್ರಚೋದನೆ ಕೊಡುವಂಥದ್ದು ಅಥವಾ ಕಾಂಪಿಟೇಷನ್ ಜಾಸ್ತಿ ಆಗುವಂಥದ್ದು. ಆಫೀಸು ಕಚೇರಿಯಲ್ಲಿ ನಿಮ್ಮ ಮ್ಯಾನೇಜರ್ ಹೇಳುವಂಥದ್ದು, ನೋಡು ಅವರು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನೀನು ಚೆನ್ನಾಗಿ ಮಾಡ್ತಾ ಇಲ್ಲ, ನಿನ್ನ ಒಂದು ಪ್ರೊಡಕ್ಟಿವಿಟಿ ಇಲ್ಲ, ಅವ್ರು ಚೆನ್ನಾಗಿದೆ, ಒಂಚೂರು ಕಾಂಪಿಟೇಷನ್ ಮನೋಭಾವ ಬೆಳೆಯುತ್ತೆ ಅಲ್ಲಿ. ಸೊ ಈ ರೀತಿಯಾಗಿ ಒಂದು ಕಾಂಪಿಟೇಷನ್ಗೆ ಸಿದ್ಧ ಮಾಡುವಂಥ ವಾರ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಕುಂಭರಾಶಿಯವರಿಗೆ ಅಂತಂದರೆ, ನಿಮಗೆ ಜೀವಮಾನದಲ್ಲಿ ನಿಮ್ಮ ಕೈನೇ ಮೇಲಾಗಬೇಕು, ನೀವು ಆಡಿದ ಮಾತೇ ಸರ್ವ ಒಂದು ವಾಕ್ಯ ಆಗಿರಬೇಕು, ನಿಮಗೆ ಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗಿರಬೇಕು, ಸಾಲ ಅನ್ನೋದು ನಿಮ್ಮ ಜೀವನದಲ್ಲಿ ಬರಬಾರ್ದು, ಸೋಲು ಅನ್ನೋದು ನಿಮ್ಮ ಜೀವನದಲ್ಲಿ ಬರಬಾರ್ದು. ಒಂದು ಕೈಯಲ್ಲಿ ಕಂತೆ ಹಣ ಇಟ್ಕೊಂಡು ಜೀವನ ಮಾಡಬೇಕು, ಸರ್ವ ರೀತಿಯ ಜಯ ವಿಜಯ ಬೇಕು ಅಂತಂದರೆ ಮನೆಗೆ ಶ್ರೀಚಕ್ರ ಯಂತ್ರ ತರಿಸಿ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿದ್ದು ಯಂತ್ರ ಇದು. ಇದನ್ನು ತರಿಸಿದರೆ ಸಾಕು, ಜೀವನದಲ್ಲಿ ದಿನದಿಂದ ದಿನಕ್ಕೆ ಏಳಿಗೆ ಆಗುತ್ತೆ. ತರಿಸ್ಬೇಕಾ? ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ ಮಾಡಿ. ನಮ್ಮ ತಂಡ ಇದನ್ನು 30ರಿಂದ 45 ದಿವಸದಲ್ಲಿ ಹೋಮಕ್ಕಿಟ್ಟು ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ವೀಕ್ಷಕರೇ. ಇನ್ನು ಮುಂದಿನದಾಗಿ ನೋಡಲಿಕ್ಕಾಗಿ ನಿಮಗೆ ವಿಶೇಷವಾಗಿ ಒಂದು ನೆಟ್ವರ್ಕ್ ಸಹಾಯ, ಅಂದರೆ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಆ ಪರಿಚಯ ಆಗೋದ್ರಿಂದ ಅವರಿಂದ ನಿಮಗೆ ಒಂದು ನೌಕರಿ ಸಿಗುತ್ತೆ. ಈಗ ಎಕ್ಸಾಂಪಲ್ ನೌಕರಿಯಲ್ಲಿ ಇರ್ತೀರಾ, ಅವ್ರೇನು ಹೇಳ್ತಾರೆ ಅಂದರೆ ಇಲ್ಲೊಂದು ಕಡೆ ಜಾಬ್ ಓಪನಿಂಗ್ ಇದೆ, ಪೋಸ್ಟ್ ಓಪನಿಂಗ್ ಇದೆ ನೋಡಿ ಅಂತಾರೆ. ಆವಾಗ ನೀವು ಅದಕ್ಕೆ ಅಪ್ಲೈ ಮಾಡ್ತೀರಾ, ಪಟ್ ಅಂತ ನೌಕರಿ ಸಿಕ್ಬಿಡುತ್ತೆ. ಇಲ್ಲಿಗಿಂತ ಹೆಚ್ಚಿನ ಪ್ಯಾಕೇಜ್ ನಿಮಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ನೀವು ವ್ಯಾಪಾರಸ್ಥರಾಗಿದ್ದರೆ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ, ಅವರಿಂದ ಕೂಡ ನಿಮಗೆ ವ್ಯಾಪಾರಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಸೋಷಿಯಲ್ ನೆಟ್ವರ್ಕಿಂದ ಸ್ನೇಹಿತರ ಪರಿಚಯದಿಂದ ನಿಮಗೆ ಅಭಿವೃದ್ಧಿ ಅಂತ ಈ ವಾರ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ದಾಂಪತ್ಯದಲ್ಲಿ ಸಾಕಷ್ಟು ಹೊಂದಾಣಿಕೆ ಇರುತ್ತೆ, ಯಾವ ಸಮಸ್ಯೆ ಇಲ್ಲ, ಮಕ್ಕಳಿಂದ ನಿಮಗೆ ಹೆಮ್ಮೆ, ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗುತ್ತೆ, ಮನೆಯಲ್ಲಿ ಹಿರಿಯರಿಂದ ಸಾಕಷ್ಟು ಆಶೀರ್ವಾದ ಸಿಗುತ್ತೆ. ಆರೋಗ್ಯ ಅಂತ ಬಂದಾಗ ಈ ವಾರ ನಿಮಗೆ ಮಂಡಿ ಮೊಣಕಾಲು ನೋವು ಜಾಸ್ತಿ ಕಾಡುತ್ತೆ. ಅದೇ ರೀತಿ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಬ್ಲಡ್ ಪ್ರೆಷರ್ ಆಗಲಿ, ಲೋ BP ಹೈ BP ಕಾಡುತ್ತೆ. ಏನೂ ಇಲ್ಲ, ಚಿಂತೆ ಪಡುವ ಅಗತ್ಯ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ನೀವೇನು ಮೆಡಿಕೇಷನ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅದನ್ನು ಮುಂದುವರಿಸಿ, ವೈದ್ಯರನ್ನ ಕಾಣಿ. ಹಾಗೆ ಈ ಬ್ಲಡ್ ಪ್ರೆಷರ್, ಜಾಯಿಂಟ್ ಪೇನ್, ಹೆಡೇಕ್ ಮತ್ತೊಂದು ಅಂತ ಬಂದಾಗ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ವೀಕ್ಷಕರೇ, ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ಬೆಂಗಳೂರಿನ ಯಶವಂತಪುರದಲ್ಲಿದೆ. ಯಾವುದೇ ಕಾಯಿಲೆ ಇರಲಿ, ಮೈಗ್ರೇನ್ ಇರಲಿ, ಮಂಡಿ ಮೊಣಕಾಲು ನೋವು ಇರಲಿ, ಅಸಿಡಿಟಿ ಇರಲಿ, PCOD ಇರಲಿ, ಸೋರಿಯಾಸಿಸ್ ಇರಲಿ, ಯಾವುದೇ ಇರಲಿ, ಅದಕ್ಕೆ ನಿಮ್ಮ ನಾಡಿ ಪರೀಕ್ಷೆ ಮಾಡಿ ನಿಮ್ಮ ಕಣ್ಣ ಮುಂದೆ ತಕ್ಷಣ ಔಷಧಿಯನ್ನು ತಯಾರಿಸಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಸಂಸ್ಥೆ ಹೇಳ್ತಾ ಇದೆ. ಆ ಒಂದು ತಕ್ಷಣ ಆಯುರ್ವೇದ ಆಸ್ಪತ್ರೆಯ ನಂಬರ್, ಡಿಟೇಲ್ ಎಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅದಕ್ಕೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ. ನಿಮಗೆ ಈ ವಾರ ಆಕಾಶ ನೀಲಿ ಬಣ್ಣ ಶುಭ ಕೊಡುತ್ತೆ, ಪಶ್ಚಿಮ ದಿಕ್ಕು ಶುಭ,
4, 8, 11 ನಂಬರ್ ಅತಿ ಶುಭ ಕೊಡುತ್ತೆ. ಈ ವಾರ ನಿಮಗೆ ಆಂಜನೇಯನ ಆರಾಧನೆ ಅತ್ಯಂತ ಶುಭ ಕೊಡುತ್ತೆ. ಓಂ ಹಂ ಹನುಮಂತೆ ನಮಃ, ಓಂ ಹಂ ಹನುಮಂತೆ ನಮಃ ಈ ಮಂತ್ರ ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಬೆಳಗ್ಗೆ 11 ಸಾರಿ ಹೇಳ್ಬಿಟ್ಟು ಹೊರಡಿ. ಸಾಯಂಕಾಲ ಬಂದು ಜೀತ್ ಮೀಡಿಯಾದಲ್ಲಿ ನಿಮಗೆ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಆಗಿದೆ, ಮಧುರಾಷ್ಟಕಂ ಅಪ್ಲೋಡ್ ಆಗಿದೆ, ಅದನ್ನು ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಅತ್ಯಂತ ಹೆಚ್ಚಿನ ಶುಭ ಫಲ ನಿಮ್ಮದಾಗುತ್ತೆ. ವೀಕ್ಷಕರೇ, ಈಗ ಕೊನೆಯ ಮತ್ತು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಗೆ ಸೂರ್ಯನ ಸಂಚಾರ ಕರ್ಕ ರಾಶಿ 5ನೇ ಮನೆ, ಚಂದ್ರನ ಸಂಚಾರ 6ರಿಂದ 9 ಸಿಂಹದಿಂದ ವೃಶ್ಚಿಕ, ಗುರುವಿನ ಸಂಚಾರ ಮಿಥುನ ರಾಶಿ 4ನೇ ಮನೆ, ಗುರು ಕಂಬಸ್ಟ್ ಆಗಿದೆ. ಅದೇ ರೀತಿ ಶುಕ್ರ ನೋಡಿ ಕರ್ಕ ರಾಶಿ 5ನೇ ಮನೆ, ರಾಹುಕೇತು 11, ರಾಹುಕೇತುವಿನ ಸಂಚಾರ ಮೀನರಾಶಿ 1ನೇ ಮನೆ, ಕೇತುವಿನ ಸಂಚಾರ ಕನ್ಯಾ ರಾಶಿ 7ನೇ ಮನೆ. ರಾಹು ನಿಮ್ಮ ಮನೆಯಲ್ಲೇ ಸಂಚಾರ ಮಾಡುವಂಥದ್ದು. ಇದೆಲ್ಲದರ ಪರಿಣಾಮವಾಗಿ ಈ ವಾರ ಏನಾಗುತ್ತೆ ಅಂದರೆ ನಿಮಗೆ ಓವರ್ ಬರ್ಡನ್ ಇರುತ್ತೆ, ಪ್ರೆಷರ್ ಇರುತ್ತೆ, ಟೆನ್ಷನ್ ಇರುತ್ತೆ, ವರ್ಕ್ಲೋಡ್ ಸಿಕ್ಕಾಪಟ್ಟೆ ಇರುತ್ತೆ. ಮನೆಯಲ್ಲೂ ಕೂಡ ಯಾವುದೋ ಅನಾವಶ್ಯಕ ವಿಚಾರ ಅಥವಾ ಅವಶ್ಯಕ ವಿಚಾರ ಇರಬಹುದು. ಆ ಎರಡೂ ಅವಶ್ಯಕ ಮತ್ತು ಅನಾವಶ್ಯಕ ವಿಚಾರಗಳಿಂದ ನಿಮಗೆ ತಲೆಬಿಸಿ ಆಗುತ್ತೆ, ನೆರೆಹೊರೆಯವರೊಂದಿಗೆ ಜಗಳ ಆಗುತ್ತೆ. ಹಾಗೆ ಪ್ರಯಾಣಿಸುವಾಗ ಫೆಲೋ ಟ್ರಾವೆಲರ್ಸ್ ಜೊತೆಗೆ ಏನೋ ಗಾಡಿ ಟಚ್ ಆಗಿ ಜಗಳ ಆಗಿ ಮಗದೊಂದು ಈ ರೀತಿಯಾದಂಥ ಟೆನ್ಷನ್ ಇರುತ್ತೆ. ಕಚೇರಿಯಲ್ಲಿ ಉದ್ಯೋಗಿಗಳೊಂದಿಗೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಜಗಳ ಆಗುವಂಥ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿ ಗ್ರಾಹಕರ ಜೊತೆ ಕಸ್ಟಮರ್ ಜೊತೆಗೆ ಜಗಳ ಆಗುವಂಥ ಸಾಧ್ಯತೆ ಇದೆ. ಈ ವಾರ ಸ್ವಲ್ಪ ಟೆನ್ಷನ್, ಕಿರಿಕಿರಿ, ಜಗಳ ಜಾಸ್ತಿ ಇರುತ್ತೆ. ಜಾಗೃತಿಯಾಗಿ ನೋಡ್ಕೊಳ್ಳಿ. ಇದಕ್ಕೆ ಒಂದೇ ಒಂದು ಮೂಲ ಮಂತ್ರ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತುಳಸಿಯ ದರ್ಶನ ಮಾಡ್ಕೊಳ್ಳಿ, ಮುಖ ತೊಳ್ಕೊಂಡ್ಬಿಟ್ಟು ತುಳಸಿಯ ದರ್ಶನ ಮಾಡ್ಕೊಳ್ಳಿ. ಸ್ನಾನ ಆದಮೇಲೆ ತುಳಸಿಗೆ ನೀರು ಹಾಕಿಬಿಟ್ಟು, ಮಣ್ಣು ಹಸಿಯಾಗಿರುತ್ತೆ, ನಿಮ್ಮ ಬಲಗೈ ಹೆಬ್ಬೆರಳನ್ನು ಅದ್ದಿ ನಿಮ್ಮ ಹಣೆಗೆ ಇಟ್ಕೊಂಡು ಕೆಲಸಕ್ಕೆ ಹೊರಡೋದ್ರಿಂದ ಯಾವ ಕಷ್ಟಗಳು ಗ್ರಹಗತಿಗಳಿಂದ ಬರ್ತಾ ಇದೆ ಅದನ್ನು ದೂರ ಮಾಡುವಂಥ ವ್ಯವಸ್ಥೆ ಆಗುತ್ತೆ. ಅದೇ ರೀತಿ ಈ ವಾರ ಸ್ವಲ್ಪ ಸಾಲ ಮಾಡುವಂಥ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಜನ್ಮ ಪರ್ಯಂತ ಸಾಲ ಮಾಡಬಾರ್ದು, ಸೋಲು ಇರಬಾರ್ದು, ಟೆನ್ಷನ್ ಇರಬಾರ್ದು, ಎಲ್ಲ ಜಯ ಇರಬೇಕು, ವಿಜಯ ಇರಬೇಕು ಅಂತಂದರೆ ಒಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ, ಮನೆಗೆ ತರಿಸಿಟ್ಕೊಳ್ಳಿ. ಅದೇ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಶ್ರೀಚಕ್ರ ಯಂತ್ರ. ಇದೊಂದು ಮನೆಗೆ ಬಂದರೆ ಸಾಕು, ಜೀವನ ಪರ್ಯಂತ ಸಾಲ ಇರೋದಿಲ್ಲ, ಸೋಲು ಇರೋದಿಲ್ಲ, ಗೆಲುವೇ ನಿಮ್ಮದಾಗುತ್ತೆ. ಇದನ್ನು ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. 30ರಿಂದ 45 ದಿವಸ ನಿಮ್ಮ ಹೆಸರಲ್ಲಿ ಹೋಮದಲ್ಲಿಟ್ಟು ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ನಮ್ಮ ತಂಡ ಸಹಾಯ ಸಹಕಾರ ಕೊಡುತ್ತೆ. ಅದೇ ರೀತಿ ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಮಾತಿಗೆ ಮಾತು ವಿರಸ ಬೆಳೆಯುತ್ತೆ. ಇಬ್ಬರಲ್ಲಿ ಒಬ್ಬರು ಸೋತ್ರೆ ಇಬ್ಬರು ಗೆಲ್ತೀರ, ಸಂಸಾರದ ರಥ ಸರಾಗವಾಗಿ ಚಲಿಸುತ್ತೆ. ಹೆಲ್ತ್ ಅಂತ ಬಂದಾಗ ಈ ವಾರ ಏನಾಗುತ್ತೆ ಅಂದರೆ ನಿಮಗೆ ಒಂದು ಸ್ಟ್ರೆಸ್ನಿಂದ ಡೈಜೆಷನ್, ಒಂದು ಅಜೀರ್ಣ, ಅಪಚಿನ, ಹುಳಿತೇಗು, ಆಮೇಲೆ ವಾಮಿಟಿಂಗು, ಫುಡ್ ಪಾಯ್ಸನ್ನು ಈ ರೀತಿಯಾದಂಥ ಆಗುತ್ತೆ. ಅದಕ್ಕೆ ನೀವು ಜಾಗ್ರತೆ ತಗೋಬೇಕಾಗುತ್ತೆ. ವೀಕ್ಷಕರ, ಹೆಲ್ತ್ ಅಂತ ಬಂದಾಗ ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂಥೇಳಿ ಬೆಂಗಳೂರಿನ ಯಶವಂತಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇವರಲ್ಲಿ ಒಂದು ಮಂಡಿ ಮೊಣಕಾಲು ನೋವು ಇರ್ಬೋದು, ಬ್ಯಾಕ್ ಪೇನ್ ಇರಬಹುದು, ಅಥವಾ ತಲೆನೋವು, ಮೈಗ್ರೇನು, ಕಣ್ಣಿನ ಸಮಸ್ಯೆ ಇರ್ಬೋದು, ನರ್ವ್ಸ್ ರಿಲೇಟೆಡ್ ಸಿಸ್ಟಮ್ ಇರ್ಬೋದು, PCOD, PCOS ಏನೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ನಾಡಿ ಪರೀಕ್ಷೆ ಮಾಡಿ ತಕ್ಷಣ ನಿಮ್ಮ ಎದುರುಗಡೆ ಔಷಧಿಗಳನ್ನು ಆಯುರ್ವೇದ ರೀತಿಯಲ್ಲಿ ತಯಾರು ಮಾಡಿ ಚಿಕಿತ್ಸೆ ಕೊಡ್ತೀವಿ ಅಂತ ಸಂಸ್ಥೆ ಹೇಳ್ತಾ ಇದೆ. ಅದಕ್ಕೆ ನೀವು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಇನ್ನೂ ಒಂದು ಅಂತಂದರೆ ಈ ವಾರ ನಿಮಗೆ ಬಿಳಿಯ ಬಣ್ಣ ನೋಡಿ, ಬಿಳಿ ಬಣ್ಣ ಅದನ್ನು ಅಂದರೆ ಮುತ್ತು ನೋಡ್ತೀರಾ, ಪರ್ಲ್ ಅಂತ ಹೇಳ್ತಾರಲ್ಲ, ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇದೆ ಮುತ್ತಿನ ಚಿತ್ರ. ಆ ಪರ್ಲ್ ಬಣ್ಣ ನಿಮಗೆ ಶುಭ ತರುತ್ತೆ. ಅದೇ ರೀತಿ ಆಕ್ವಾ ಬ್ಲೂ ಅಂತ ಹೇಳ್ತಾರೆ. ಆ ಆಕ್ವಾ ಬ್ಲೂ ಅಂತಂದರೆ ಸಮುದ್ರದಲ್ಲಿ ನೋಡಿರ್ತೀರಲ್ಲ ನೀವು, ಸಮುದ್ರದ ನೀಲಿ ಬಣ್ಣ ಕೂಡ ಆಕ್ವಾ ಬ್ಲೂ ಕೂಡ ಬಣ್ಣ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಅದು ಶುಭ ಫಲ ಕೊಡುತ್ತೆ. ನಾರ್ತ್ ಈಸ್ಟ್, ಈಶಾನ್ಯ ದಿಕ್ಕು ನಿಮಗೆ ಅತ್ಯಂತ ಶುಭ ಫಲ ಕೊಡುತ್ತೆ. ಲಕ್ಕಿ ನಂಬರ್ 352, ಲಕ್ಕಿ ಅದ್ಭುತವಾದಂಥ ಯಶಸ್ಸು ಕೊಡುತ್ತೆ. ಈ ವಾರ ನಿಮ್ಮನ್ನು ಶ್ರೀರಕ್ಷೆ ಮಾಡುವಂತಹ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಬೆಳಗ್ಗೆ 108 ಸಲ ಹೇಳ್ಕೊಳ್ಳಿ, ಮತ್ತು ಸಂಜೆ 108 ಸಲ ಹೇಳ್ಕೊಳ್ಳಿ. ಇಲ್ಲ ಗುರುಗಳೇ, ನಮಗೆ ಸಮಯದ ಒತ್ತಡ ಇದೆ, ಹೇಳೋಕ್ಕಾಗಲ್ಲ ಅಂತಂದರೆ ಜೀತ್ ಮೀಡಿಯಾದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಮಧುರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೇಳೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ ನೋಡಿ,
ಈ ವಾರ ನಿಮಗೆ ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಿ, ಆಮೇಲೆ ಫುಡ್ ಬಗ್ಗೆ, ಡಯಟ್ ಬಗ್ಗೆ ಜಾಗೃತಿ ವಹಿಸಿ. ಡಯಟ್ ಅಂದರೆ ಡಯಟ್ ಅಂತ ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಹೆಚ್ಚು ಆಯಿಲಿ ಫುಡ್ಡು, ಸ್ಪೈಸಿ ಫುಡ್ಡು, ಮಸಾಲ ಫುಡ್ಡನ್ನು ಸ್ವೀಕಾರ ಮಾಡೋಕ್ಕೆ ಹೋಗಬೇಡಿ. ಈ ವಾರ ನಿಮಗೆ ಸ್ಟ್ರೆಸ್ಫುಲ್ ಆಗಿರುತ್ತೆ, ಅದು ಇನ್ನೂ ಕೂಡ ಜಾಸ್ತಿಯಾಗಿ ಇನ್ನೂ ಕೂಡ ನಿಮಗೆ ಆರೋಗ್ಯ ಹದಗೆಡೋದಕ್ಕೆ ಕಾರಣ ಮಾಡುತ್ತೆ. ಹುಷಾರಾಗಿರಿ. ಯಾವುದೇ ರೀತಿಯಾದಂತಹ ಎಮೋಷನಲ್ ಆಗಿ ಡಿಸಿಷನನ್ನು ತಗೋಬೇಡಿ. ಅತ್ಯಂತ ಖುಷಿ ಇದ್ದಾಗ ವಾಗ್ದಾನ ಪ್ರಾಮಿಸ್ ಮಾಡಿಬಿಡೋದು ಅಥವಾ ದುಃಖದಲ್ಲಿದ್ದಾಗ ಡಿಸಿಷನ್ ತಗೋಬೇಡಿ. ಈ ವಾರ ಒಂದು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಮನೆಗೆ ಒಂದು ನೆಂಟರ ಆಗಮನ ಅಂತ ಸೂಚಿಸ್ತಾ ಇದೆ. ನೆಂಟರ ಆಗಮನ ಆದಾಗ ಒಂದು ಸ್ವಲ್ಪ ಜಾಗೃತಿಯಾಗಿರಬೇಕು. ಯಾವ ವಿಷಯವಾಗಿ ಅಂತಂದರೆ ನೀವೇನೋ ಈ ವಾರ ಒಂದು ಸ್ವಲ್ಪ ಗ್ರಹಗತಿಗಳ ಸಂಚಾರದಿಂದ ಒತ್ತಡ, ಟೆನ್ಷನ್, ಮಾನಸಿಕ ಕಿರಿಕಿರಿ ಇದರಲ್ಲಿ ಇರ್ತೀರ. ಏನೋ ಒಂದು ನಿಮ್ಮ ಸಂಸಾರದ ಗುಟ್ಟು ವ್ಯಾಧಿರಟ್ಟು ಅನ್ನೋ ಹಾಗೆ ಒಂದು ವಿಷಯ ಅವ್ರಿಗೆ ಹೇಳ್ಬಿಡ್ತೀರಾ ನಿಮ್ಮ ರಿಲೇಟಿವ್ಸ್ಗೆ. ಅವ್ರು ಅದನ್ನು ತೊಗೊಂಡೋಗಿ ಹೊರಗಡೆ ನಿಮ್ಮ ಇತರ ರಿಲೇಟಿವ್ಸು, ಫ್ರೆಂಡ್ಸ್, ನೇಬರ್ಸ್ ಜೊತೆಗೆ ಹೇಳಿ ನಿಮಗೆ ಮಾನಸಿಕವಾಗಿ ಮತ್ತಷ್ಟು ಕುಗ್ಗಿಸುವ ಯತ್ನ ಮಾಡ್ತಾರೆ. ಈ ವಿಷಯದಲ್ಲಿ ಜಾಗೃತೆಯಾಗಿರಬೇಕು. ಈ ವಾರ ವಿಷ್ಣುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಎದ್ದು ತುಳಸಿಗೆ ನಮಸ್ಕಾರ ಮಾಡಿ. ನಾನು ಆಗಲೇ ಹೇಳಿದ್ದೀನಿ, ಮನೆಯಿಂದ ಹೊರಡುವ ಮುನ್ನ ತುಳಸಿಗೆ ನೀರು ಹಾಕಿ ಅದರ ಕೆಳಗಡೆ ಮಣ್ಣನ್ನು ಹಣೆಗೆ ಇಟ್ಕೊಂಡು ತಿಲಕದ ರೂಪದಲ್ಲಿ ಹೊರಡೋದ್ರಿಂದ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತೆ. ವೀಕ್ಷಕರೇ, ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ? ದಶಭುಕ್ತಿ ಪ್ರಕಾರ ನಾನು ಜಾತಕವನ್ನು ಅನಲೈಸ್ ಮಾಡಿಕೊಡ್ತೀನಿ. ಈಗಾಗಲೇ ಲಕ್ಷಾಂತರ ಜನ ನನ್ನ ಹತ್ತಿರ ದಶಭುಕ್ತಿ ಪ್ರಕಾರ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಿದ್ದಾರೆ. ಒಂದು ಸಾಲಿಡ್ ರೆಮಿಡಿಯನ್ನು ತೆಗೆದುಕೊಂಡು ಜೀವನದಲ್ಲಿ ಬೆಳಕನ್ನು ಕಾಣ್ತಾ ಇದ್ದಾರೆ. ನನ್ನೊಟ್ಟಿಗೆ ನೀವು ಅಪಾಯಿಂಟ್ಮೆಂಟ್ ಪಡೆದು ಫೋನ್ನಲ್ಲೂ ಕೂಡ ಮಾತಾಡಬಹುದು. ಅಪಾಯಿಂಟ್ಮೆಂಟ್ ಪಡೆದು ಫೋನ್ನಲ್ಲಿ ಮಾತಾಡೋದಕ್ಕೆ, ಜಾತಕ ಪರಿಶೀಲನೆ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗ ನೀವು ವಾಸ್ತು ನೋಡೋದಕ್ಕೆ ನನ್ನನ್ನು ನಿಮ್ಮ ಮನೆಗೆ ಕರೆಸ್ಕೋಬೇಕಾ? ಬರ್ತೀನಿ. ನಿಮ್ಮ ಮನೆಗೆ ಬಂದು ನಿಮ್ಮ ಎದುರುಗಡೆ ನಿಂತ್ಕೊಂಡು ಕೆಡೋದು ಬೇಡ, ಕಟ್ಟೋದು ಬೇಡ. ಆ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಏನು ವಾಸ್ತು ಡಿಫೆಕ್ಟ್ ಇದೆ ಕಂಡು ಹಿಡಿದ್ಬಿಟ್ಟು ನಾನು ವಾಸ್ತು ಸಜೆಷನ್ ಕೊಡ್ತೀನಿ. ಕೆಲವೊಂದು ನೋಡೋದಕ್ಕೆ ಸಿಂಪಲ್ ಆದರೂ ಪವರ್ಫುಲ್ ವಸ್ತುಗಳನ್ನು ಕೊಡ್ತೀನಿ. ಮನೆಯ ಒಂದು ವಾಸ್ತು ವೈಬ್ರೇಷನ್ ಹೆಚ್ಚು ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ತೀನಿ. ವಾಸ್ತುಗೂ ಕರೆಸ್ಕೊಳ್ಳೋದಕ್ಕೆ ಒಂದು ನಿಮ್ಮ ಮನೆ ಇರ್ಬೋದು, ಸ್ಕೂಲ್, ಕಾಲೇಜ್, ಕಮರ್ಷಿಯಲ್ ಪ್ಲೇಸ್ ಇರ್ಬೋದು, ಎಲ್ಲದಕ್ಕೂ ನನ್ನನ್ನು ನೀವು ವಾಸ್ತುಗೆ ಕರೆಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಇದಾಗಿತ್ತು ಈ ವಾರದ ರಾಶಿ ಭವಿಷ್ಯದ ಕಾರ್ಯಕ್ರಮ. ಮೇಷರಾಶಿಯಿಂದ ಮೀನರಾಶಿಯವರಿಗೆ ಈ ಕಾರ್ಯಕ್ರಮ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ. ಯಾಕೆಂದರೆ ನಿಮ್ಮ ಮನೆಯಲ್ಲಿ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸಲ್ಲಿ ಮೇಷರಾಶಿಯಿಂದ ಮೀನರಾಶಿಯವ್ರಿಗೂ ಇರ್ತಾರಲ್ವ, ಅವ್ರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೂ ಖುಷಿ ಆಗುತ್ತೆ. ಯಾಕೆಂದರೆ ರೆಮಿಡೀಸ್ ಈ ವಿಡಿಯೋದಲ್ಲಿದೆ. ಮತ್ತೆ ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ವೀಕ್ಷಕರೇ, ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.